ಎಲ್ಲರಿಗೂ ಆದರದ ಸ್ವಾಗತ. ಈ ಒಂದು ದಿವಸ ಪರಮ ಪೂಜ್ಯ ಯತಿಕುಲ ಚಕ್ರವರ್ತಿಗಳಾದ ಶ್ರೀ ವಿಶ್ವೇಶತೀರ್ಥರ ಭೌಮ ವ್ಯಕ್ತಿತ್ವವನ್ನು ಹಾಗೂ ಗುರುಗಳ ಜೊತೆಗಿನ ವಿಶೇಷ ಒಡನಾಟಗಳನ್ನು ಹಂಚಿಕೊಳ್ಳಲು ಪೂರ್ಣಪ್ರಜ್ಞೆ ವಿದ್ಯಾಪೀಠದ ವಿದ್ವಾಂಸರು ಹಾಗೂ ಒಬ್ಬರು ವ್ಯಾಸತೀರ್ಥ ವಿದ್ಯಾಪೀಠದಲ್ಲಿ ಪ್ರಾಧ್ಯಾಪಕರು, ಇನ್ನೊಬ್ಬರು ಪೂರ್ಣಪ್ರಮತಿ ಶಾಲೆಯಲ್ಲಿ ಪ್ರಾಧ್ಯಾಪಕರಾಗಿರ್ತಕ್ಕಂತಹ ಶ್ರೀಕಾಂತ ಕಳಸಾಪುರ ಆಚಾರ್ಯರು ಹಾಗೂ ಬದರೀನಾರಾಯಣ ಆಚಾರ್ಯ ಕಟ್ಟಿಯವರು ನಮ್ಮೊಂದಿಗೆ ಆಗಮಿಸಿದ್ದಾರೆ. ಆಗಮಿಸಿದಂತಹ ಇಬ್ಬರು ಆಚಾರ್ಯರಿಗೂ ಕೂಡ ಪೂರ್ಣಪ್ರಜ್ಞೆ ವಿದ್ಯಾಪೀಠದ ಹಿರಿಯ ವಿದ್ವಾಂಸರಾಗಿರ್ತಕ್ಕಂತಹ ಶ್ರೀ ಎಚ್ ಬದರೀನಾಥ ಆಚಾರ್ಯರು ಸ್ವಾಗತ ಕೋರಬೇಕೆಂಬುದಾಗಿ ನಿಮ್ಮಲ್ಲಿ ಪ್ರಾರ್ಥನೆ. ವಿದ್ಯಾಮಾನ್ಯ ರಾಜಶಿಷ್ಯಂ ರಾಷ್ಟ್ರಮಾನ್ಯ ಯತೀಶ್ವರಂ ಪ್ರಪಂಚಮಾನೀತಂ ವಂದೇ ವಿಶ್ವೇಶ ಗುರುಶೇಖರಂ. ಪರಮ ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಗುಣೋತ್ಕರ್ಷವನ್ನ ತಿಳಿಸಿಕೊಡ್ತಕ್ಕಂತಹ ಕಾರ್ಯಕ್ರಮ. ಒಮ್ಮೆ ಶ್ರೀಪಾದಂಗಳವರಿಗೆ ತುಂಬಾ ಆಯಾಸ ಆಗಿತ್ತು. ಆಯಾಸ ಆದಾಗ ಅವರಿಗೆ ಮೋಸಂಬಿ ಹಣ್ಣಿನ ರಸವನ್ನು ಕೊಟ್ಟರು. ಅವಾಗ ರಸಕ್ಕೆ ದುಡ್ಡು ಎಷ್ಟು ಖರ್ಚಾಯಿತು ಅಂತ ಸ್ವಾಮಿಗಳು ಪ್ರಶ್ನೆ ಮಾಡಿದರು. ಅದಕ್ಕೆ ಅವರ ಶಿಷ್ಯ ಉತ್ತರ ಕೊಟ್ಟ, 1.5 ರೂಪಾಯಿ ಖರ್ಚಾಯಿತು ಎಂಬುದಾಗಿ. ಶ್ರೀಪಾದಂಗಳವರು ಹೇಳಿದರು, ನಾಳೆಯಿಂದ ನನಗೋಸ್ಕರವಾಗಿ ಇದನ್ನು ತಯಾರು ಮಾಡಬಾರದು ಎಂಬುದಾಗಿ. ಯಾಕೆ? ಸಮಾಜ ಈ ಹಣವನ್ನು ಕೊಟ್ಟಿರೋದು ವಿದ್ಯಾಪೀಠದ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿ ನಿಲಯಗಳ ಅಭಿವೃದ್ಧಿಗೆ ಈ ಹಣವನ್ನು ಕೊಟ್ಟಿರೋದು. ಅದನ್ನು ನಾನು ಸ್ವಂತಕ್ಕೆ ಅದನ್ನು ಉಪಯೋಗಿಸಿಕೊಳ್ಳೋದು ಅಪರಾಧ ಆಗತ್ತೆ. ಆದ್ದರಿಂದ ನನಗೋಸ್ಕರವಾಗಿ ಇಂತಹ ಹಣ್ಣಿನ ರಸ ಅವುಗಳನ್ನು ಏನೂ ಕೂಡ ಮಾಡಬಾರದು ಎಂಬುದಾಗಿ. ಇದನ್ನ ಯಾಕೆ ನಾನು ಹೇಳಿದೆ ಅಂತಂದ್ರೆ, ಶ್ರೀಪಾದಂಗಳವರ ಆ ದೃಷ್ಟಿ ಸಮಾಜ ಹಣವನ್ನ ಯಾವುದಕ್ಕೆ ಕೊಟ್ಟಿದೆಯೋ ಅದಕ್ಕೇನೆ ಆ ಹಣವನ್ನ ವಿನಿಯೋಗ ಮಾಡಬೇಕು. ತನ್ನ ಸ್ವಾರ್ಥಕ್ಕೋಸ್ಕರವಾಗಿ, ತನ್ನ ದೇಹಕ್ಕೋಸ್ಕರವಾಗಿ ತಾನು ಯಾವತ್ತೂ ಕೂಡ ಹಣವನ್ನ, ಸಮಾಜದ ಹಣವನ್ನ ಬಳಸ್ಕೊಳ್ಬಾರ್ದು. ಇದು ಅಪರಾಧ ಅಂತ ಶ್ರೀಪಾದಂಗಳವರು ಹೇಳಿದ್ದ ಅವತ್ತಿನ ದಿವಸ. ಸಮಾಜ ಕೊಟ್ಟಿರ್ತಕ್ಕಂಥ ಹಣವನ್ನ ನನ್ನ ಸ್ವಾರ್ಥಕ್ಕೋಸ್ಕರವಾಗಿ ಯಾವತ್ತೂ ಕೂಡ ಬಳಸ್ಕೊಳ್ಬಾರದು ಎಂಬುದಾಗಿ. ಎಂಥ ಒಂದು ಎಚ್ಚರಿಕೆ, ಎಂಥ ಒಂದು ನೀತಿ ತತ್ವ ಅವರ ಜೀವನದಲ್ಲಿ ಇತ್ತು. ಅದನ್ನ ನಾವು ಇವತ್ತು ಸಮಾಜಕ್ಕೆ ತಿಳಿಸಿಕೊಡ್ಬೇಕಾಗಿದೆ. ಹೀಗೂ ಕೂಡ ಬಾಳ್ಲಿಕ್ಕೆ ಸಾಧ್ಯನಾ ಎಂಬುದಾಗಿ ಜನ ಅಚ್ಚರಿಯನ್ನ ಪಡ್ತಾರೆ. ಅಂಥ ವ್ಯಕ್ತಿತ್ವವನ್ನ ಶ್ರೀಪಾದಂಗಳವರು ಹೊಂದಿದ್ರು. ಅದಕ್ಕೆ ನಿನ್ನೆ ಭಾಷಾ ಅವರು ಮಾತನಾಡಬೇಕಾದ್ರೆ ಹೇಳಿದ್ರು, ಶ್ರೀಪಾದಂಗಳವರ ಜೀವನ ಚರಿತ್ರೆ ಅದು ವಿದ್ಯಾರ್ಥಿಗಳಿಗೆ ಪಠ್ಯ ಪುಸ್ತಕ ಆಗಬೇಕು ಎಂಬುದಾಗಿ ಅವರು ಹೇಳಿದರು. ಯಾಕೆ ಅಂದ್ರೆ ಶ್ರೀಪಾದಂಗಳವರ ಇಂತಹ ಉದಾತ್ತವಾದ ನೀತಿ, ಗುಣಗಳು, ತತ್ವನಿಷ್ಠೆ ಅದೆಲ್ಲವೂ ಕೂಡ ಇರೋದ್ರಿಂದಾಗಿ ಭಾಷಾ ಅವರ ಇದನ್ನ ಗಮನಿಸಿಯೇ ಅವರು ಅದನ್ನ ಹೇಳಿದ್ದು. ಇಂತಹ ಭವ್ಯ ವ್ಯಕ್ತಿತ್ವವನ್ನ ಚಿತ್ರಣ ಮಾಡಲಿಕ್ಕೆ ಬಂದಿರತಕ್ಕಂತಹ ಇಬ್ಬರು ವಿದ್ವಾಂಸರು, ಪೂರ್ಣಪ್ರಜ್ಞೆ ವಿದ್ಯಾಪೀಠದಲ್ಲಿ ಏನೇ ನ್ಯಾಯ ವೇದಾಂತ ಶಾಸ್ತ್ರಗಳ ಅಧ್ಯಯನವನ್ನ ಮಾಡಿರ್ತಕ್ಕಂಥವರು ಶ್ರೀಕಾಂತಾಚಾರ್ಯ ಕಳಸಾಪುರ ಅವರು. ಒಳ್ಳೆ ಧಾರ್ಮಿಕವಾದ ಕುಟುಂಬದಿಂದ ಬಂದು ಧರ್ಮ ಶ್ರದ್ಧೆ, ಒಳ್ಳೆ ಸದಾಚಾರ ಅದನ್ನ ಜೀವನದಲ್ಲಿ ರೂಢಿಸ್ಕೊಂಡಿರೋರು. ಅದೇ ರೀತಿ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿ ಪಾಠವನ್ನ ಮಾಡ್ತಕ್ಕಂಥವ್ರು. ಚೆನ್ನೈನ ಶ್ರೀಪಾದಂಗಳವರ ವಿದ್ಯಾಪೀಠದಲ್ಲಿ ಹಲವಾರು ವರ್ಷಗಳ ಕಾಲ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸಿ ಇವಾಗ ಮೈಸೂರಿನಲ್ಲಿರ್ತಕ್ಕಂತಹ ವ್ಯಾಸರಾಜ ಮಠದ ಪೂಜ್ಯ ಶ್ರೀಪಾದಂಗಳವರು, ವಿದ್ಯಾಶ್ರೀಷ ತೀರ್ಥ ಶ್ರೀಪಾದಂಗಳವರು ನಡೆಸ್ತಾ ಇರ್ತಕ್ಕಂತಹ ವ್ಯಾಸತೀರ್ಥ ವಿದ್ಯಾಪೀಠ, ವ್ಯಾಸತೀರ್ಥ ವಿದ್ಯಾಪೀಠದಲ್ಲಿ ಪ್ರಾಧ್ಯಾಪಕರಾಗಿ ಅನೇಕ ವೇದಾಂತ ನ್ಯಾಯಶಾಸ್ತ್ರ ಗ್ರಂಥಗಳ ಉದ್ಗ್ರಂಥಗಳ ಪಾಠವನ್ನ ಮಾಡ್ತಾ ಇದ್ದಾರೆ. ಶಾಸ್ತ್ರ ದೀಕ್ಷೆ ಪರಮಪೂಜ್ಯ ಶ್ರೀಪಾದಂಗಳವರಲ್ಲಿ
ನ್ಯಾಯಸುಧಾ ಗ್ರಂಥದ ಅಧ್ಯಯನ ಮುಗಿದ ಮೇಲೆ ನ್ಯಾಯಸುಧಾ ಗ್ರಂಥದ ಪರೀಕ್ಷೆಯನ್ನು ಕೂಡ ಕೊಟ್ಟರು ಶ್ರೀಕಾಂತಾಚಾರ್ಯ ಕಳಸಾಪುರ ಅವರು. ಪರೀಕ್ಷೆಯನ್ನ ನೀಡಿ ಎಲ್ಲ ವಿದ್ವಾಂಸರಿಂದಲೂ ಕೂಡ ಮಾನ್ಯರಾಗಿರ್ತಕ್ಕಂಥವ್ರು, ಒಳ್ಳೆಯ ಶಾಸ್ತ್ರ ವ್ಯುತ್ಪತ್ತಿಯನ್ನ ಸಂಪಾದನೆ ಮಾಡಿರ್ತಕ್ಕಂಥವ್ರು. ಶಾಸ್ತ್ರದ ಯಾವುದೇ ವಿಚಾರಗಳನ್ನ ಕೊಟ್ಟರೂ ಕೂಡ ತುಂಬಾ ಚೆನ್ನಾಗಿ ಮಾತನಾಡ್ತಕ್ಕಂತಹ ಕಲೆ ಅವರಿಗೆ ಕರಗತವಾಗಿದೆ. ಶ್ರೀಕಾಂತಾಚಾರ್ಯ ಕಳಸಾಪುರ ಅವರಿಗೆ ವ್ಯಾಸತೀರ್ಥ ವಿದ್ಯಾಪೀಠದಲ್ಲಿ ಪಾಠವನ್ನು ಮಾಡ್ತಾ ಸಾರ್ಥಕವಾದ ಜೀವನವನ್ನ ನಡೆಸ್ತಾ ಇದ್ದಾರೆ. ಅವರಿಗೆ ಕಲೆ, ಸಾಹಿತ್ಯ ಅದೆಲ್ಲದರ ಬಗ್ಗೆಯೂ ಕೂಡ ತುಂಬಾ ಆಸಕ್ತಿ ಇದೆ. ಆಸಕ್ತಿಯಿಂದ ವಿದ್ಯಾರ್ಥಿಗಳಿಗೆ ಅದೇ ವಿಧವಾಗಿರ್ತಕ್ಕಂಥ ಉತ್ತೇಜನವನ್ನು ಕೂಡ ಶ್ರೀಕಾಂತಾಚಾರ್ಯ ಕಳಸಾಪುರ ಅವರು ನೀಡ್ತಾ ಇದ್ದಾರೆ. ವ್ಯಾಸತೀರ್ಥ ವಿದ್ಯಾಪೀಠದ ಪ್ರಗತಿಯಲ್ಲಿ, ಅಭಿವೃದ್ಧಿಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿರ್ತಕ್ಕಂತಹ ಶ್ರೀಕಾಂತಾಚಾರ್ಯ ಕಳಸಾಪುರ ಅವರಿಗೆ ನಾನು ನಮ್ಮ ವಿಶ್ವೇಶತೀರ್ಥ ಸೇವಾ ಸಂಘದ ಎಲ್ಲ ವಿದ್ವಾಂಸರ ಪರವಾಗಿ ನಮಸ್ಕಾರ ಪೂರ್ವಕವಾಗಿ ಅವರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ಮತ್ತೊಬ್ಬ ವಿದ್ವಾಂಸರು ಬದ್ರಿನಾರಾಯಣಾಚಾರ್ಯ ಕಟ್ಟಿಯವರು ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ನ್ಯಾಯ ವೇದಾಂತ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿ ಪರಮ ಪೂಜ್ಯ ಶ್ರೀಪಾದಂಗಳವರಲ್ಲಿ ನ್ಯಾಯಸುಧಾ ಗ್ರಂಥದ ಅಧ್ಯಯನವನ್ನು ಮಾಡಿರ್ತಕ್ಕಂಥವರು. ಸುಧಾ ಪರೀಕ್ಷೆಯನ್ನು ಕೂಡ ಮಂಗಳ ಕಾಲದಲ್ಲಿ ಅನೇಕ ವಿದ್ವಾಂಸರು ಹಾಗೂ ಅನೇಕ ಪೀಠಾಧಿಪತಿಗಳ ಸಮಕ್ಷದಲ್ಲಿ ಪರೀಕ್ಷೆಯನ್ನು ನೀಡಿ ಅವರು ಕೂಡ ಮಾನ್ಯರಾಗಿರ್ತಕ್ಕಂಥವರು. ಒಳ್ಳೆಯ ವಾಕ್ಚಾತುರ್ಯ, ಒಳ್ಳೆಯ ಉಪನ್ಯಾಸವನ್ನು ಮಾಡತಕ್ಕಂತಹ ಕಲೆ ಬದ್ರಿನಾರಾಯಣಾಚಾರ್ಯ ಕಟ್ಟಿಯವರಿಗೆ ಗುರುಗಳ ಅನುಗ್ರಹದಿಂದ ಪ್ರಾಪ್ತವಾಗಿದೆ. ಪೂರ್ಣಪ್ರಮತಿ ಶಾಲೆ, ಆ ಪೂರ್ಣಪ್ರಮತಿ ಶಾಲೆ ಲೌಕಿಕ ವಿದ್ಯಾಭ್ಯಾಸದ ಜೊತೆಗೆ ಆಧ್ಯಾತ್ಮಿಕ ವಿದ್ಯೆಯನ್ನು ಕೂಡ ನೀಡತಕ್ಕಂತಹ ಒಂದು ಅಪೂರ್ವವಾದ ಸಂಸ್ಥೆ ಅದು. ಪೂರ್ಣಪ್ರಮತಿ ಶಾಲೆ ಅನೇಕ ವಿದ್ಯಾರ್ಥಿಗಳಿಗೆ ಈ ಒಂದು ಸಂಸ್ಕೃತಿ, ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ಸಂಪ್ರದಾಯ ನಶಿಸಿ ಹೋಗಬಾರದು, ಅದನ್ನೇ ಉದ್ದೇಶವಾಗಿ ಇಟ್ಕೊಂಡು ಆ ಸಂಸ್ಥೆ ಅನೇಕ ಸಾವಿರಾರು ಮಂದಿ ವಿದ್ಯಾರ್ಥಿಗಳಿಗೆ ಆ ಸಂಸ್ಕೃತಿಯ ಶಿಕ್ಷಣವನ್ನು ಕೂಡ ನೀಡ್ತಾ ಇದೆ. ಹೀಗೆ ನಮ್ಮ ಭಾರತೀಯ ಪರಂಪರೆ, ಸಂಸ್ಕೃತಿ, ಅದರ ಸಂರಕ್ಷಣೆಗೋಸ್ಕರವಾಗಿರ್ತಕ್ಕಂಥ ಪೂರ್ಣಪ್ರಮತಿ ಶಾಲೆಯಲ್ಲಿ ಬದ್ರಿನಾರಾಯಣಾಚಾರ್ಯ ಕಟ್ಟಿಯವರು ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಬಿಡುವಿನ ಸಮಯದಲ್ಲಿ ಉಪನ್ಯಾಸಗಳನ್ನು ಕೂಡ ಮಾಡ್ತಾ ತತ್ವಜ್ಞಾನದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಅಂತ ಬದ್ರಿನಾರಾಯಣಾಚಾರ್ಯ ಕಟ್ಟಿಯವರು, ಅವ್ರಿಗೂ ಕೂಡ ನಾನು ನಮ್ಮ ವಿಶ್ವೇಶತೀರ್ಥ ಸೇವಾ ಸಂಘದ ಎಲ್ಲ ವಿದ್ವಾಂಸರ ಪರವಾಗಿ ಪ್ರಣಾಮಪೂರ್ವಕವಾಗಿ ಸ್ವಾಗತವನ್ನ ಬಯಸಿ, ಇಬ್ಬರು ವಿದ್ವಾಂಸರು ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಎಂಬುದಾಗಿ ಕೇಳ್ಕೊಳ್ತಾ ಇದ್ದೇನೆ. ಪ್ರಾರಂಭದಲ್ಲಿ ಬದ್ರಿನಾರಾಯಣಾಚಾರ್ಯ ಕಟ್ಟಿಯವರು ಮಾತನಾಡ್ತಾರೆ, ಅನಂತರ ಶ್ರೀಕಾಂತಾಚಾರ್ಯ ಕಳಸಾಪುರ ಅವರು ಮಾತನಾಡ್ತಾರೆ. ವೆಂಕಟೇಶಾಚಾರ್ಯ ಕಾಣಿಸ್ತಾ ಇದೆ. ಆನಂದ ತೀರ್ಥ ವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇಸ್ತು ಮೇ ಮನಃ. ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಘ್ನಂ ಅಭೀಷ್ಟದಂ ಚತುರ್ಮುಖೇನ ತನಯಂ ಶ್ರೀನಿವಾಸಂ ಭಜೇಶಂ. ಅಭ್ರಮಂ ಅಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಕಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಬದ್ರಿ ಅಕ್ಷರದ ಮ್ಯೂಟ್ ಆಗಿದೆ. ಕ್ಷಮಿಸಿ. ಪರಮಹಂಸ ಪರಿವ್ರಾಜಕರಾದ ಸ್ವರೂಪೋದ್ಧಾರಕ ಗುರುಗಳಾಗಿರುವಂತಹ ಪೂಜ್ಯ ಮಹಾಸ್ವಾಮಿಗಳಿಗೆ ಶಿರಸಾಷ್ಟಾಂಗ
ನಮಸ್ಕಾರವನ್ನ ಸಲ್ಲಿಸಿ ರಾಮನ ಆದರ್ಶವನ್ನ ಉಪನ್ಯಾಸದಿಂದ ಮಾತ್ರ ತಿಳಿಸದೆ ತಮ್ಮ ಇಡೀ ಜೀವನದಲ್ಲಿ ಅದನ್ನ ಅಳವಡಿಸಿ ತೋರಿಸಿದ ಮಹಾನುಭಾವರು ಪೂಜ್ಯ ಮಹಾಸ್ವಾಮಿಗಳು. ಅವರಂತೆ ಭರತನ ಆದರ್ಶವನ್ನ ಪಾರದರ್ಶಕದ ರೀತಿಯಲ್ಲಿ ನಮಗೆ ತೋರಿಸಿ ಈ ದಾರಿ ಸರಿ ಅಂತ ಹೇಳ್ತಿರುವ ನಮ್ಮ ಪೂಜ್ಯ ಈಗಿನ ಗುರುಗಳಿಗೂ ಕೂಡ ನಮಸ್ಕರಿಸಿ ಅವರ ಅನುಜ್ಞೆಯನ್ನು ಕೂಡ ಪಡೆದುಕೊಂಡು ಪಾಠ ಮಾಡಿದ ಎಲ್ಲ ಗುರುಗಳು ಇದ್ದಾರೆ ಇಲ್ಲಿ. ಅನೇಕ ಗುರುಗಳಿಗೂ ಕೂಡ ನಾನು ವಂದಿಸಿ ಅವರ ಅಪ್ಪಣೆಯನ್ನು ಕೂಡ ಬಯಸಿ ಈ ಗುರುಸ್ಮರಣೆಯ ಕಾರ್ಯಕ್ರಮದಲ್ಲಿ ಅನೇಕ ಮಹಾಸ್ವಾಮಿಗಳ ಶಿಷ್ಯವರ್ಗ, ಅಭಿಮಾನಿ ವರ್ಗ ಎಲ್ಲವೂ ಕೂಡ ಸೇರಿ ಕೇಳುವಂತಾಗಿದೆ ಇಲ್ಲಿ. ಆ ಎಲ್ಲರಿಗೂ ಕೂಡ ನಾನು ಅಭಿವಂದನೆಗಳನ್ನ ಸಲ್ಲಿಸಿ ಈ ಗುರುಸ್ಮರಣೆಯನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ನಮಗೆ ಕೊಟ್ಟಿರುವ ಸಮಯದಲ್ಲಿ ಅನೇಕ ವಿಷಯಗಳಲ್ಲಿ ಕೆಲವೊಂದು ವಿಷಯಗಳನ್ನ ಎಲ್ಲರ ಜೊತೆಗೆ ಹಂಚಿಕೊಳ್ಳಲು ಇಷ್ಟಪಡ್ತಾ ಇದ್ದೇನೆ. ದೇವರ ಸ್ಮರಣೆ, ಗುರುಗಳ ಸ್ಮರಣೆ ಅದು ನಿರಂತರವಾಗಿ ನಡಿಬೇಕು ಅಂತ ತ್ರೈಲೋಕ್ಯಾಚಾರ್ಯರ ಆದೇಶ, ಸಂತತಂ ಚಿಂತಯೇತ್ ಅಂತ ಎಲ್ಲರೂ ಕೂಡ ನಾವು ಕೇಳಿದ್ದೇವೆ. ಹಾಗೆ ಆ ಭಗವಂತನಲ್ಲಿ ಭಕ್ತಿ ನಮಗೆ ಜಾಗೃತವಾಗಬೇಕು ಅಂತಂದ್ರೆ ಗುರುಗಳಲ್ಲಿ ಭಕ್ತಿ ಸಿದ್ಧಿಸ್ಬೇಕು. ಮುಕುಂದ ಭಕ್ತಿ ಗುರು ಭಕ್ತಿ ಜಾಯೇ ಅಂತ. ಹಾಗಾಗಿ ಈ ಗುರುಗಳ ಸ್ಮರಣೆಯನ್ನ ಮಾಡಿದ್ರೆ ಭಗವಂತ ಪ್ರೀತನಾಗಿ ನಮಗೇನು ಬೇಕೋ ಅದನ್ನ ಗುರುದ್ವಾರ ಅನುಗ್ರಹಿಸ್ತಾನೆ. ಈ ಆಗಲೇ ಹೇಳಿದಾಗೆ ದೇವರ ಸ್ಮರಣೆ, ಗುರುಗಳ ಸ್ಮರಣೆ ನಿರಂತರವಾಗಿ ನಡಿಬೇಕು. ಅದರಲ್ಲೂ ಕೂಡ ಒಂದು ವಿಶೇಷವಾದ ದಿನ ಅಂತ ಕೂಡ ಇರುತ್ತೆ. ಹಾಗೆ ಈ 15 ದಿವಸಗಳಲ್ಲಿ ವಿಶೇಷವಾದ ದಿವಸಗಳು ದಿನತ್ರಯಗಳು. ಒಂದು ದಶಮಿ, ಏಕಾದಶಿ, ದ್ವಾದಶಿ. ನಮ್ಮ ಸುಯೋಗ ಪೂಜ್ಯ ಆಚಾರ್ಯರು ನಮ್ಮನ್ನ ಗುರುತಿಸಿ ಏಕಾದಶಿ ದಿನದಂದು ಗುರುಸ್ಮರಣೆಯ ಮಾಡುವ ಮೂಲಕ ಅವರ ಅಂತರ್ಯಾಮಿಯಾದ ಆರಾಧ್ಯ ಮೂರ್ತಿ ಪಾಂಡುರಂಗ ವಿಠಲನ ಹಾಗೂ ಶ್ರೀರಾಮಚಂದ್ರನ ಪೂರ್ಣ ಅನುಗ್ರಹಕ್ಕೆ ಎಲ್ಲರನ್ನೂ ಪಾತ್ರರಾಗಿಸುವಂತೆ ಮಾಡು ಅಂತ ಅವರು ಆದೇಶ, ಅಪ್ಪಣೆ ಕೊಟ್ಟಿದ್ದಕ್ಕೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೇವೆ. ಇದು ಒಳ್ಳೆಯ ಸುಯೋಗ. ಹಾಗಾಗಿ ಏಕಾದಶಿ ದಿವಸ ದೇವರ ಸ್ಮರಣೆ ಮಾಡಬೇಕು, ಭಜನೆ ಮಾಡಬೇಕು ಅಂತ ನಾವೆಲ್ಲ ಕೇಳಿದ್ದೀವಿ. ಕೇಶವನಾಮ ಕನಕದಾಸರು ಹೇಳುವಂತಹ ಮಾತು, ಸಾಧು ಸಂಗ ಕೊಟ್ಟು ನಿನ್ನ ಪಾದ ಭಜನೆ ಇತ್ತು ಎನ್ನ ಭೇದ ಮಾಡಿ ನೋಡದಿರು ಕೇ ಅಧೋಕ್ಷಜ ಶ್ರೀ ಅಧೋಕ್ಷಜ. ಸಾಧು ಸಂಘ ಕೊಟ್ಟು ನಿನ್ನ ಪಾದ ಭಜನೆ ಇತ್ತು ಎನ್ನ ಭೇದ ಮಾಡಿ ನೋಡದಿರು ಹೇ ಅಧೋಕ್ಷಜ. ಅಧೋಕ್ಷಜನ ಸ್ಮರಣೆ ಮಾಡ್ತಾ ಇತ್ತು. ತ್ರೈಲೋಕ್ಯಾಚಾರ್ಯರ ಸಾಕ್ಷಾತ್ ಶಿಷ್ಯರು ಅಧೋಕ್ಷಜ ತೀರ್ಥ. ಅಧೋಕ್ಷಜ ತೀರ್ಥರ ಪರಂಪರೆಯಲ್ಲಿ ಬಂದಿರುವ ಮಹಾಸ್ವಾಮಿಗಳು, ಭಾಗವತಕ್ಕೆ ವ್ಯಾಖ್ಯಾನ ಮಾಡಿರುವ ಮಹಾನುಭಾವರು ವಿಜಯಧ್ವಜ ತೀರ್ಥ ಶ್ರೀಪಾದಂಗಳವರು. ಅವರಿಂದ ಬಂದಿರುವ ಇವತ್ತು ಇಡೀ ಪ್ರಪಂಚದಾದ್ಯಂತ ನಮ್ಮ ಮಹಾಸ್ವಾಮಿಗಳನ್ನ ಗುರುತಿಸ್ತಾ ಇದೆ. ಅವರು ನಡೆದಂತೆ ನಮ್ಮ ಜೀವನವನ್ನು ನಾವು ನಡೆಸಬೇಕು ಅಂತ ಎಲ್ಲರ ಬಾಯಲ್ಲಿಯೂ ಕೂಡ ಮಹಾಸ್ವಾಮಿಗಳ ಹೆಸರು ಬರ್ತಾ ಇದೆ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ಕೇಶವನಾಮದಲ್ಲಿ ಹೇಳಿರುವ ಕನಕದಾಸರ ಮಾತನ್ನ ತಮ್ಮ ಇಡೀ ಜೀವನದಲ್ಲಿ ಪಾಲಿಸಿಕೊಂಡು ಬಂದು ಹೀಗೆ ನಡಿಬೇಕು ಅಂತ ನಮಗೆ ಮಾರ್ಗದರ್ಶನ ತೋರಿಸಿರುವ ಮಹಾನುಭಾವರು ಮಹಾಸ್ವಾಮಿಗಳು, ನಮ್ಮ ಪೂಜ್ಯ ಗುರುಗಳು. ಇದು ವಿಶೇಷವಾಗಿ ಹೇಳುವಂತಹ ಅಗತ್ಯ ಇಲ್ಲ. ಯಾಕಂತಂದ್ರೆ ಎಲ್ಲರಿಗೂ ಕೂಡ ಚಿರಪರಿಚಿತವೇ. ಮಹಾಸ್ವಾಮಿಗಳ ವಿಚಾರವನ್ನ ಇವತ್ತಿನವರೆಗೂ ಕೂಡ ಅನೇಕರು ಅವರ ಶಿಷ್ಯವರ್ಗ ಅಂತಂದ್ರೆ ಸಾಕ್ಷಾತ್ ಪಾಠವನ್ನ ಕೇಳಿ ತಿಳ್ಕೊಂಡಿರುವಂತವರು ಅವರ ದಿನಚರಿಯ ಬಗ್ಗೆ ನಿರೂಪಣೆ ಮಾಡಿದ್ದಾರೆ. ಅವರ ಕೃತಿಯ ಬಗ್ಗೆ ಆ ಸ್ವಾರಸ್ಯವನ್ನ ನಮಗೆಲ್ಲರಿಗೂ ಕೂಡ ತಿಳಿಸಿಕೊಟ್ಟಿದ್ದಾರೆ. ಹೀಗೆ 10 ಮುಖಗಳಲ್ಲಿ ಅವರ ಚಿಂತನೆಯನ್ನ ನಮಗೆ ಮನಮುಟ್ಟುವಂತೆ ಬೋಧಿಸಿರುವವರು ಕೆಲವರಾದ್ರೆ, ಇನ್ನ ಆಧುನಿಕ ಪ್ರಪಂಚದಲ್ಲಿ ಅವರನ್ನ ಅವರು ಎಷ್ಟು ಸಮರ್ಪಕವಾಗಿ ತೊಡಗಿಸಿಕೊಂಡು ಎಲ್ಲರನ್ನೂ ಅವರ ಕಡೆ ಎಳೆದುಕೊಂಡು ಕಷ್ಟದಲ್ಲಾಗಲಿ ಸುಖದಲ್ಲಾಗಲಿ ದೇವರ ಸ್ಮರಣೆಯನ್ನು ನೀನು ಎಂತವರೇ ಆದರೂ ಕೂಡ ಮಾಡಬೇಕು, ಮಾಡಿದ್ರೆ ನಿನಗೆ ಉತ್ತಮ ಗತಿ ಸಿಗುತ್ತದೆ ಅನ್ನೋದನ್ನ ತೋರಿಸಿಕೊಟ್ಟಿರುವವರು ಪೂಜ್ಯ ಮಹಾಸ್ವಾಮಿಗಳು. ಹಾಗಾಗಿ ಅಂತಹ ಮಹಾಸ್ವಾಮಿಗಳ ಗುರುಸ್ಮರಣೆಯ ಕಾರ್ಯಕ್ರಮ ತುಂಬಾ ಸಾರ್ಥಕವಾದ ಕಾರ್ಯಕ್ರಮ. ಹಾಗಾಗಿರೋದ್ರಿಂದಾಗಿ ಅಂತಹ ಗುರುಸ್ಮರಣೆಯಲ್ಲಿ ಇವತ್ತಿನ ದಿನ ನಾನು ನನ್ನ ಜೀವನದಲ್ಲಿ, ನನ್ನ ಬದುಕಿನಲ್ಲಿ
ಏನು ಮುಖ್ಯವಾದ ಬದಲಾವಣೆಗಳು ಬಂದಿದೆ ಹಾಗೂ ನನ್ನ ಕುಟುಂಬಕ್ಕೆ ಮಹಾಸ್ವಾಮಿಗಳ ಒಂದು ಮಂತ್ರಾಕ್ಷತೆಯ ಅನುಗ್ರಹ, ಅವರ ಮಾತಿನ ಅನುಗ್ರಹ, ಮಾತು ಅದನ್ನ ಏನು ಅಂತನ್ನುವುದನ್ನ ನನಗೆ ಕೊಟ್ಟ ಸಮಯದಲ್ಲಿ ನಾನು ನಿರೂಪಣೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇನೆ. ಈ ಎಲ್ಲರೂ ಕೂಡ ಹೇಳಿ ಬಂದಿರೋ ಹಾಗೆ ಗುರುಗಳಲ್ಲಿ ಒಂದು ನೆನಪಿನ ಶಕ್ತಿ ಅದು ಅದ್ಭುತವಾಗಿರುವಂತದ್ದು. ಅದಕ್ಕೆ ಒಂದು ಉದಾಹರಣೆ, ನನ್ನ ಈ 13 ವರ್ಷಗಳ ವೇದಾಂತ ಗುರುಕುಲದ ಅಧ್ಯಯನದ ಸಂದರ್ಭದಲ್ಲಿ ಬಂದಿರುವಂತಹದ್ದು ವಿಚಾರ. ನಮಗೆ ಉಪನಯನ ಸಂಸ್ಕಾರ ಆದ ತಕ್ಷಣ ವಿದ್ಯಾಪೀಠಕ್ಕೆ ಸೇರಿಸಬೇಕು ಅಂತ ನಮ್ಮ ಮನೆಯಲ್ಲಿ ಚರ್ಚೆ ಆಯಿತು. ನಮ್ಮ ಪಿತಾಮಹಿ ಅದಕ್ಕೆ ಮುಖ್ಯ ಪಾತ್ರವನ್ನು ವಹಿಸಿದ್ರು. ಅವಾಗ ಸೇರಿಸಬೇಕು ಅಂತಾದಾಗ ನಮಗೆ ಆ ಸಮಯದಲ್ಲಿ ಸರಿಯಾದ ಮಾರ್ಗದರ್ಶನವನ್ನ ನೀಡಿರುವವರು ನಮ್ಮ ಪಾಠ ಮಾಡಿದ ಗುರುಗಳೇ ಆದ ಒಬ್ರು ತಿರುಮಲಾಚಾರ್ಯ ಕುಲಕರ್ಣಿ, ಮತ್ತೊಬ್ಬರು ನರಸಿಂಹಾಚಾರ್ಯ ಕಟ್ಟಿ. ಇವರಿಬ್ರು ನಮಗೆ ನಮ್ಮ ಕುಟುಂಬದವರಿಗೆ ಸಲಹೆ ನೀಡಿದ್ರು. ನೀವು ಪೇಜಾವರ ಸ್ವಾಮಿಗಳ ಈ ಪೂರ್ಣಪ್ರಜ್ಞೆ ವಿದ್ಯಾಪೀಠ ಅಂತ ಏನಿದೆ ಅಲ್ಲಿ ನೀವು ಕಳಿಸಿ, ಅಲ್ಲಿ ಇಷ್ಟು ವರ್ಷಕ್ಕೆ ಕ್ರಮ, ಅದು ಇಷ್ಟು ವರ್ಷಕ್ಕೆ ಶ್ರೀಮದ್ ನ್ಯಾಯಸುಧ ಪಾಠ ಸಾಕ್ಷಾತ್ ಗುರುಗಳೇ ಪಾಠ ಮಾಡ್ತಾರೆ, ಇವನಿಗೆ ಅನುಕೂಲ ಆಗತ್ತೆ ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿದ್ದೆ ನಮ್ಮ ಮನೆಯವರು ಒಪ್ಪಿಕೊಂಡು ಇಲ್ಲಿಗೆ ಸೇರಿಸಿದ್ರು. ಸೇರಿಸಿದಾಗ ಆ ವರ್ಷ ಕೊನೆಗೆ ಪ್ರತಿ ವರ್ಷವೂ ಕೂಡ ಸ್ವಾಮಿಗಳಿಗೆ ಪರೀಕ್ಷೆ ಕೊಡುವಂತಹ ಒಂದು ಪರಿಪಾಠಿ. ಎಲ್ಲಾ ವಿದ್ಯಾರ್ಥಿಗಳು ಕೂಡ ಗುರುಗಳ ಹತ್ರ ಪರೀಕ್ಷೆ ಕೊಡಬೇಕು. ಹಾಗೆ 1ನೇ ಕ್ಲಾಸಿನಲ್ಲಿ ನಾನು ಗುರುಗಳ ಹತ್ರ ಪರೀಕ್ಷೆ ಕೊಡಬೇಕು ಅಂದಾಗ ಆವಾಗ ಉಡುಪಿಗೆ ಪರ್ಯಾಯದಲ್ಲಿ ಇದ್ರು. ಆವಾಗ ಅಲ್ಲಿಗೆ ಕರೆಸ್ಕೊಂಡ್ರು. ನಮ್ಮನ್ನೆಲ್ಲ ಕರೆಸ್ಕೊಂಡಾಗ ನಮಗೆ ಸುಗಮ ಟೂರಿಸ್ಟ್ ಬಸ್ ನಲ್ಲಿ ಹೋಗ್ಬೇಕು. ನಮಗೆ ಭಾರಿ ಆಶ್ಚರ್ಯ. ಯಾಕಂತಂದ್ರೆ ನಾವು ಸಾಧಾರಣವಾಗಿದ್ದವರು KSRTC ಬಸ್ ಇಲ್ಲ ರೈಲ್ವೆಯಲ್ಲಿ ಪ್ರಯಾಣ ಮಾಡಿದವರು ಇಂತಹ ಕುಶಲಿರುವ ಒಂದು ಒಳ್ಳೆಯ ಬಸ್ ನಲ್ಲಿ ಪ್ರಯಾಣ ಮಾಡಬೇಕು ಅಂದ್ರೆ ಭಾರಿ ಹುಮ್ಮಸ್ಸು, ಹುಡುಗ ಬುದ್ಧಿ ಈಗೂ ಇದೆ, ಏನಿಲ್ಲ. ಅವಾಗ ಗುರುಗಳ ಹತ್ರ ಹೋಗ್ಬೇಕು, ಉಡುಪಿ ನೋಡ್ಬೇಕು, ನೋಡಿರ್ಲೇ ಇಲ್ಲ, ಉಡುಪಿ ನೋಡ್ಬೇಕು, ಗುರುಗಳ ಹತ್ರ ಕೊಡ್ಬೇಕು. ಆದ್ರೆ ಸ್ವಲ್ಪ ಭಯವೂ ಇತ್ತು. ಯಾಕಂದ್ರೆ ಇವತ್ತಿನವರೆಗೂ ಸ್ವಾಮಿಗಳ ಮುಂದೆ ನಿಂತು ಮಾತಾಡಿರುವವರೆಲ್ಲ ಒಪ್ಸಿರೋರಂತೂ ದುರದೋಪಾಸ. ಹಾಗಾಗಿ ಏನ್ ಮಾಡ್ಬೇಕು, ಒಂದೇನೋ ಒಂದು ಧೈರ್ಯ, ಮಂಡ ಧೈರ್ಯ ಹೊರಟ ತಕ್ಷಣ ಅವತ್ತಿನ ಬೆಳಗ್ಗೆ, ಹಾಗೆ ಮಾರನೇ ದಿನ ಬೆಳಗ್ಗೆ ಸ್ವಾಮಿಗಳು ಎಲ್ಲ ವಿದ್ಯಾರ್ಥಿಗಳನ್ನ ಕರೆದುಕೊಳ್ತಾರೆ. ಬಡಗುಮಾಳಿಗೆಯಲ್ಲಿ ಗುರುಗಳು ಇದ್ದಾರೆ, ಪೇಪರ್ ಓದ್ತಾ ಇದ್ದಾರೆ. ನನ್ನ ಸರದಿ ಬಂತು, ಬದರಿನಾರಾಯಣ. ಹೋದೆ, ನರಸಿಂಹಾಚಾರ್ಯ ಕಟ್ಟಿ ಪಕ್ಕದಲ್ಲೇ ಇದ್ರು. ಪ್ರವಿಶ್ಯ ನಗರಿ ತತ್ರ ಅಂತ ಕೇಳಿದ ತಕ್ಷಣ ಹೇಳಿಕ್ಕೆ ಪ್ರಾರಂಭ ಮಾಡಿದೆ. ಆದ್ರೆ ಭಯ ನನಗೆ, ಗುರುಗಳ ಮುಂದೆ ಕೊಡಬೇಕು. ಆ ಭಯದಲ್ಲಿ ಪ್ರಾರಂಭ ಮಾಡಿದಾಗ ಸ್ವಾಮಿಗಳು ಪೇಪರ್ ಓದ್ತಾ ಇದ್ರು. ಸ್ವಲ್ಪ ತಲೆಗೆ ಮುಟುಕಿ ಗಟ್ಟಿ ಹೇಳುವಂತ ಹೇಳಿದ್ದೇ ತರ ಎಷ್ಟು ಜೋರಾಗಳೋದಕ್ಕೆ ಪ್ರಾರಂಭ ಮಾಡಿದೆ ಅಂದ್ರೆ ನಾನು ಬಿಕ್ಕಿಸಿ ಜೋರಾಗಳೋದಕ್ಕೆ ಪ್ರಾರಂಭ ಮಾಡಿದಾಗ ಸ್ವಾಮಿಗಳು ನಾನು ನಿನಗೆ ಹೊಡೆದದ್ದಲ್ಲ, ಗಟ್ಟಿ ಹೇಳು ಅಂತ ಹೇಳಿತ್ತು ಅಂತ ಹೇಳಿದ್ರು. ನನಗೆ ಅವ್ರು ಏನ್ ಹೇಳ್ತಿದ್ದಾರೆ ಅಂತ ಕೇಳಿಸ್ಕೊಂಡಷ್ಟು ವ್ಯವಧಾನ ಇಲ್ಲ. ನಾನೇನೋ ತಪ್ಪು ಹೇಳಿಬಿಟ್ಟಿದ್ದೀನಿ, ಅದಕ್ಕೆ ಸ್ವಾಮಿಗಳಿದ್ರು ಹೊಡೆಸ್ಕೊಂಡ್ಬಿಟ್ಟೆ ಅಂತ ಜೋರಾಗಿ ಹೇಳಿ ಪ್ರಾರಂಭ ಮಾಡಿದ್ರು. ಆ ಗಟ್ಟಿ ಅನ್ನುವ ಶಬ್ದದ ಅರ್ಥ ನನಗೆ ಅವಾಗ ಗೊತ್ತಿರ್ಲಿಲ್ಲ. ನರಸಿಂಹಾಚಾರ್ಯ ಕಟ್ಟಿ ಪಕ್ಕದಲ್ಲಿ ಇದ್ರು. ಅವ್ರು ಹೇಳಿದ್ರು, ಜೋರ್ ಹೇಳು ಅಂತ ಹೇಳಿಕತ್ತಾರ, ನೀನೇನ್ ಮಾಡ್ಬೇಡ, ಸ್ವಲ್ಪ ಜೋರ್ ಹೇಳಪ್ಪ, ಗಟ್ಟಿ ಅಂತಂದ್ರೆ ಜೋರ್ ಹೇಳು ಅಂತ ಹೇಳಿದ್ರು. ಅಂದ ತಕ್ಷಣ ನನಗೆ ಸ್ವಲ್ಪ ಏನೋ ಸಮಾಧಾನ ಆದಾಗ ಆಗಿಲ್ಲ. ಯಾಕಂದ್ರೆ ಗುರುಗಳ ಹತ್ರ ಹೊಡೆಸ್ಕೊಂಡ್ಬಿಟ್ನಲ್ಲ ಅಂತ. ಆಮೇಲೆ ಸ್ವಲ್ಪ ಗದ್ದಲ ಕಂಠದಲ್ಲಿ ಆ ಪೂರ್ಣ ಶ್ಲೋಕವನ್ನ ಪದಚ್ಛೇದ ಅರ್ಥ ವಿಗ್ರಹವನ್ನು ಹೇಳಿ ಮುಗಿಸ್ತೈತೆ. ಸ್ವಾಮಿಗಳ ಆ ಪೇಪರ್ನ ಪಕ್ಕದಲ್ಲಿ ಇಟ್ಟು ಮತ್ತೆ ಹತ್ತಿರ ಕರೆದು, ನಾನೇನಕ್ಕೆ ಹೊಡೆದದ್ದಲ್ಲ, ಜೋರಾಗಿ ಹೇಳು ಅಂತ ಹೇಳಿದ್ದಷ್ಟೇ, ಎಲ್ಲ ಸರಿಯಾಗಿ ಹೇಳಿದ್ದಿ ಅಂತ ಒಂದು ಮುಗುಳ್ನಗೆಯನ್ನು ಕೊಟ್ಟು ಸುಮ್ಮನಾಗಿಸಿದ್ರು. ಆ ಮುಗುಳ್ನಗೆಯ ಒಂದು ಮಹತ್ವ ಏನು ಅಂತ ಗೊತ್ತಾದದ್ದು ನನಗೆ ಶ್ರೀಮದ್ ನ್ಯಾಯಸುಧಾಮಂಗಳ ಪಾಠದಲ್ಲಿ, ಆಮೇಲೆ ಆ ಮಹೋತ್ಸವದಲ್ಲಿ ಅಲ್ಲಿವರೆಗೂ ಗೊತ್ತಾಗಿಲ್ಲ. ಅದರ ಗುರುಗಳ ಮುಗುಳ್ನಗೆಯ ಮಹತ್ವ ನನಗೆ ಗೊತ್ತಾಗುತ್ತೆ ಆಮೇಲೆ. ಅದು ಯಾವಾಗ ಅಂತಂದ್ರೆ ಸುಧಾಮಂಗಳ ಆಯ್ತು. ಸುಧಾಮಂಗಳ ಆಗುವಾಗ ಸಹಜವಾಗಿ ಎಲ್ಲರಿಗೂ ಕೂಡ ಭಾವುಕರಾಗ್ಬಿಡುತ್ತೆ. ಇನ್ನೇನು ನಾಳೆಯಿಂದ ಗುರುಗಳ ಜೊತೆ ನಮಗೆ ಒಡನಾಟವೇ ಇರೋದಿಲ್ಲ. ಇನ್ನು ನಮಗೊಂದು ವೃತ್ತಿ ಅಂತ ಗುರುಗಳು ಆದೇಶ ಹೊರಡಿಸ್ತಾರೆ, ಅಲ್ಲಿ ನಾವು ಕೆಲಸ ಮಾಡ್ತಾ ಇರಬೇಕು. ಗುರುಗಳನ್ನ ದರ್ಶನ ಮಾಡಿಕೊಂಡು ಅವ್ರು ಯಾವಾಗ ಕರೀತಾರೋ ಅವಾಗ ಬರಬೇಕು. ಅವರ ಇಷ್ಟೇ ಸಂಬಂಧ ಇರ್ತೀನಿ, ವಿಶೇಷವಾದ ನಿಕಟ ಸಂಬಂಧ ಅಂತ ತಪ್ಪು ಹೋಗ್ಬಿಡುತ್ತೆ ಅಂತ ಭಾವುಕರಾಗಿ ಎಲ್ಲರೂ ಕೂಡ ಆಡ್ತಾ ಇದ್ರು. ಅಷ್ಟು ಜನರು ಅಳುವಾಗಲೂ ಕೂಡ ಗುರುಗಳು ನನ್ನನ್ನು ಕರೆದು ಹೇಳಿರುವಂತಹ ಮಾತು ನಾನು ಯಾವತ್ತೂ ಮರಲಿಕ್ಕೆ ಸಾಧ್ಯ ಇಲ್ಲ. ನಾನು ಇವಾಗ ನಿನಗೆ ಹೊಡೆದೂ ಇಲ್ಲ, ಬೈದು ಇಲ್ಲ, ಯಾಕೆ ಅಳ್ತಾ ಇದ್ದಿ ಅಂದ್ರೆ 1ನೇ ತರಗತಿಯಲ್ಲಿ ನಾನು ಬಡಿವಂಜರಿ ಪರೀಕ್ಷೆ ಕೊಡುವಾಗ ಆಗ ಹದ್ದದ್ದು ಸ್ವಾಮಿಗಳು ನ್ಯಾಯಸುಧಾಮಂಗಳ ಮಹೋತ್ಸವ ಆಗಿ ಮಂತ್ರಾಕ್ಷತೆ ಕೊಡುವಾಗ ಹೇಳಿರುವಂತಹ ಮಾತು. ಎಷ್ಟು ವರ್ಷದ್ದು ಏನು ಇದು ಅಚ್ಚರಿಯಾಗುವಂತಹ ಅನೇಕ ವಿಷಯಗಳು ಇತ್ತು. ಹಾಗಾಗಿ ಅನೇಕರು ಕೇಳ್ಕೊಂಡು ಬಂದಿದ್ದಾರೆ. ಆದ್ರೆ ನನ್ನ ಜೀವನದಲ್ಲಿ ಇದೊಂದು ಅದ್ಭುತವಾದ ಒಂದು ಸಂಗತಿ ಅಂತ ನಾನು ಬರೆದಿಟ್ಕೊಂಡಿದ್ದೆ. ಇದೊಂದು ಅವರ ನೆನಪಿನ ಶಕ್ತಿಗೆ ನಾನು
ಅನೇಕ ಮಂದಿ ಇದೊಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಇನ್ನೊಂದು ವಾತ್ಸಲ್ಯ. ಎಷ್ಟು ಪ್ರೀತಿ, ಎಷ್ಟು ಅಂತಃಕರಣ ನಮ್ಮ ಮೇಲೆ, ಇಡೀ ಸಮಾಜದ ಮೇಲೆ, ವಿಶೇಷವಾಗಿ ನಮ್ಮ ಮೇಲೆ ಇದ್ದದ್ದು. ಒಂದು ನಮ್ಮ ಹಿರಿಯರು ಹಂಚ್ಕೊಳ್ತಾ ಇರ್ತಾರೆ, ಯಾವ ಒಬ್ಬ ವ್ಯಕ್ತಿಗೂ ಕೂಡ ಸ್ವಾಮಿಗಳು ನನ್ನನ್ನು ಬಹಳ ಇಷ್ಟಪಡ್ತಾರೆ ಅಂತ ಪ್ರತಿಯೊಬ್ಬರು ಹೇಳ್ಬಿಡ್ತಾರೆ. ಈ ನನಗೆ ಇಷ್ಟ ಇಲ್ಲ, ಸ್ವಾಮಿಗಳು ಯಾವಾಗಲೂ ನನಗೆ ಇಷ್ಟಪಡ್ತಾ ಇದ್ರು ಅಂತ ಒಬ್ಬ ವ್ಯಕ್ತಿಯೂ ಕೂಡ ಹೇಳೋದಿಲ್ಲ. ಪ್ರತಿಯೊಬ್ಬರೂ ಕೂಡ ಅವರು ಸಾಕ್ಷಾತ್ ಶಿಷ್ಯರೇ ಆಗಲಿ, ಶಿಷ್ಯ ವರ್ಗವೇ ಬೇರೆ ಸಮಾಜದಲ್ಲಿರುವಂತವರೇ ಆಗಲಿ, ಎಲ್ಲರಿಗೂ ಕೂಡ ನನ್ನ ಕಂಡ್ರೆ ಸ್ವಾಮಿಗಳಿಗೆ ಇಷ್ಟ, ನನ್ನ ಕಂಡ್ರೆ ಅವರೇ ಬಂದು ಮಾತಾಡಿಸ್ತಾರೆ, ನನ್ನ ಕಂಡ್ರೆ ನೀನು ಹೇಗಿದ್ಯಾ ಅಂತ ವಿಚಾರಿಸ್ತಾರೆ ಅಂತ ಪ್ರತಿಯೊಬ್ಬರಿಗೂ ಕೂಡ. ಇದು ಸಾಮಾನ್ಯರಿಗೆ ಇರುವಂತಹ ಒಂದು ಗುಣ ಅಲ್ಲ, ಅವರಿಗೆ ಪರಿಪಾಠ ಆಗಲಿ ಸಾಧ್ಯನೇ ಇಲ್ಲ. ಒಂದು ವಿಶೇಷ ಚೈತನ್ಯ ಇದ್ದವರಿಗೆ ಮಾತ್ರ ಸಾಧ್ಯ. ಇವರಿಗೆ ಬಂದದ್ದೇ ಪ್ರತಿನಿತ್ಯ ರಾಮದೇವರನ್ನ ಉಪಾಸನೆ ಮಾಡಿ ಅವರ ರಾಮನ ಆದರ್ಶಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಕ್ಕೆ ಮಾತ್ರ ಇದು ಸಾಧ್ಯ ಅಂತ ನಾವು ಘಂಟಾಘೋಷವಾಗಿ ಹೇಳ್ಬೋದು. ಆ ವಾತ್ಸಲ್ಯದ ದೃಷ್ಟಿಯಿಂದ ಒಂದು ಸಂದರ್ಭ ನಮ್ಮ ನ್ಯಾಯಸುಧೆಯ ಸಂಚಾರದ ಸಂದರ್ಭ. ಯಾಕಂದ್ರೆ ನಮಗೆ 1ನೇ ತರಗತಿಯಲ್ಲಿ ನಾವು ಪ್ರತಿ ವರ್ಷ ಒಮ್ಮೆ ಮಾತ್ರ ಭೇಟಿ ಗುರುಗಳಿಗೆ, ಪರೀಕ್ಷಾ ಸಮಯದಲ್ಲಿ. ಆಮೇಲೆ ಪರೀಕ್ಷೆ ಸಮಯ ಮುಗಿತು ಅಂದ್ರೆ ಆಮೇಲೆ ಗುರುಗಳ ಜೊತೆಗೆ ನಮ್ಮ ಒಡನಾಟ ಇರೋದೇ ಇಲ್ಲ. ಅವ್ರು ಬಂದಾಗ ನಮಸ್ಕಾರ ಮಾಡ್ತಿದ್ವಿ, ಅವರು ಆಶೀರ್ವಾದ ಮಾಡ್ತಿದ್ರು, ಅಷ್ಟೇ. ಅತ್ಯಂತ ಹತ್ತಿರದ ಸಂಬಂಧ ನಮಗೆ ನ್ಯಾಯಸುಧೆಯ ಸಂಚಾರದ ಕಾರ್ಯದಲ್ಲಿ. ಹಿಂದೆ ಎಲ್ಲರೂ ಹೇಳ್ತಿದ್ರು, ಅವರು ವಿದ್ಯಾಪೀಠದ ಮಾರ್ಚ್ ನಲ್ಲಿ ಅವರ ಪರೀಕ್ಷೆ ಮುಗಿದ ತಕ್ಷಣ ಅಲ್ಲಿರುವ ಸಂಚಾರದ ಇರುವಂತಹ ಶಿಷ್ಯರೆಲ್ಲರೂ ಕೂಡ ಬೇರೆ ಪರೀಕ್ಷೆಗೆ ಹೋಗ್ತಿದ್ರು, ಅವಾಗ ನಾವೆಲ್ಲರೂ ಕೂಡ ಹೋಗ್ತಾ ಇದ್ವಿ ಅಂತ. ಆದ್ರೆ ನಮ್ಗೆ ಏನಾಗ್ಬಿಟ್ಟಿತ್ತು ಅಂದ್ರೆ, ಪೂಜ್ಯ ಬದರಿ ಆಚಾರ್ಯರು, ವಿಜೇಂದ್ರಾಚಾರ್ಯರು ಮತ್ತೆ ಅನಂತಶಯನಾಚಾರ್ಯರು ನಮ್ಮನ್ನ ಗುರುತಿಸಿ ಇವರು ಶಿಬಿರಕ್ಕೆ ಹೋಗ್ಬೇಕು ಅಂತ ನನ್ನನ್ನ 6ನೇ ತರಗತಿಯಿಂದಲೇನೆ ನನ್ನನ್ನ ಶಿಬಿರಕ್ಕೆ ಕಳಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು. 6ನೇ ತರಗತಿಯಿಂದ ಇವತ್ತಿನವರೆಗೂ ಕೂಡ ಆಚಾರ್ಯರು ಎಲ್ಲಿ ಆದೇಶ ಮಾಡ್ತಾರೋ ಅಲ್ಲಿ ವಸಂತ ಶಿಬಿರಗಳನ್ನ ಏರ್ಪಾಡು ಮಾಡಿದಾಗ ಗುರುಗಳು ಮಾಡುವಂತಹ ಶಿಬಿರಗಳಲ್ಲಿ ಪಾಲ್ಗೊಂಡು ಮಕ್ಕಳಿಗೆ ಪಾಠ ಮಾಡುವಂತಹ ಒಂದು ಪರಿಪಾಠಿಯನ್ನು ಕೂಡ ಇವತ್ತಿಗೂ ಇಟ್ಕೊಂಡಿದ್ದೇವೆ. ಅದು ಗುರು ಆದೇಶ ಅನ್ನುವ ದೃಷ್ಟಿಗೆ. ಹಾಗಾಗಿ ಅತ್ಯಂತ ಹತ್ತಿರ ಸಂಬಂಧ ಅವಾಗ ಮಾತ್ರ ನಮ್ಗೆ ಇರ್ತಕ್ಕಂಥದ್ದು. ಒಮ್ಮೆ ಏನಾಯ್ತು, ಬಾಗಲಕೋಟೆಯಲ್ಲಿ ಜಗನ್ನಾಥದಾಸರ ಆರಾಧನಾ ಮಹೋತ್ಸವ, ಬಾಗಲಕೋಟೆಯಿಂದ ಅಲ್ಲಿ ಹೋಗ್ಬೇಕು ಅಂತಾದಾಗ ಅವತ್ತಿನ ದಿನದ 6ನೇ ದಿನದ ಕಾರ್ಯಕ್ರಮ ಏನಂದ್ರೆ, ಈ ಬೆಳ್ಳಿಯ ಪಾತ್ರೆಗಳನ್ನ ಇಟ್ಕೊಂಡು ನೈವೇದ್ಯದ ಸಮಯಕ್ಕೆ ಸರಿಯಾಗಿ ಆ ಪಾತ್ರೆಯಲ್ಲಿ ಫಲವನ್ನ ಸಮರ್ಪಣೆ ಮಾಡುವಂತಹ ಆ ಒಂದು ಕೈಂಕರ್ಯ ನಮ್ಮ ಪಾಲಿಗಿದ್ದದ್ದು. ಗುರುಗಳು ಮುಂಚೆನೆ ಹೇಳ್ಬಿಟ್ಟಿದ್ರು, ನೀನ್ ಬರ್ಬೇಕು. ಆಯ್ತು ಸ್ವಾಮಿ ಅಂತ ಹೇಳಿ. ಅವಾಗ ಏನಾಗ್ಬಿಟ್ಟಿತ್ತು, ಅನಿವಾರ್ಯವಾಗಿ ಅಲ್ಲಿ ಒಂದು ಬೇರೆ ಕಾರಣದಿಂದಾಗಿ ಕೆಲವರನ್ನು ಮಾತ್ರ ಕರ್ಕೊಂಡು ಹೋಗ್ಬೇಕಾಯ್ತು. ನನ್ನನ್ನ ಬಿಡೋ ಪ್ರಸಂಗ ಇತ್ತು. ಯಾಕಂದ್ರೆ ಅವತ್ತು ರಾತ್ರಿ ಪ್ರಯಾಣ. ಗುರುಗಳು ಹಿಂದಿನ ಸೀಟ್ ನಲ್ಲಿ ಮಲಗ್ತಾರೆ, ಮುಂದಿನ ಸೀಟ್ ನಲ್ಲಿ 3 ಜನ ಕುತ್ಕೊಳ್ಬೇಕು. ಪಕ್ಕ 2, ಮಧ್ಯದಲ್ಲಿ ಒಬ್ಬನು ಕುತ್ಕೊಳ್ಬೇಕು, ಮುಂದೆ ಸೆಕ್ರೆಟರಿ ಅವರು ಮತ್ತೆ ಚಾಲಕರು. ಆದ್ರೆ ನನಗೆ ಮುಂಚೆನೆ ಹೇಳ್ಬಿಟ್ಟಿದ್ದಾರೆ ಸ್ವಾಮಿ, ನೀನು ನಾಳೆ ಸಿದ್ಧನಾಗಿರ್ಬೇಕು. ರಾತ್ರಿ ಪೂಜೆ ಆಯ್ತು, ಬಡಿಸಿ ಆಯ್ತು, ಊಟ ಆದ ತಕ್ಷಣ ನನ್ನನ್ನು ಕರೆದ್ರು ಸ್ವಾಮಿ. ಕರೆದು ಕೇಳಿದ್ರು, ನಿನ್ನ ಹೇಳಿದ್ದೆ ನಾನು, ಆದ್ರೆ ಆ 3 ಜನ ಕರ್ಕೊಂಡು ಹೋಗ್ಬೇಕು ಅಂತಾಗಿದೆ, ನೀನು ಪರವಾಗಿಲ್ವಾ, ಬರದೇ ಇದ್ರೆ ನಡೆಯತ್ತಾ ಅಂತ ಕೇಳಿದ್ರು. ಅದಕ್ಕೆ ಸ್ವಾಮಿಗಳಿಗೆ ಸ್ವಾಮಿ ತಾವು ಹೇಗೆ ಹೇಳ್ತಿರೋ ಹಾಗೆ ನೀವು ಮಾತ್ರ ಬರ್ತೀನಿ, ಇಲ್ಲಾಂದ್ರೆ ನೀವು ಯಾರಿಗೆ ಒಪ್ಪಿಸುವಂತಿರೋ ಆ ಬೀಗಕ್ಕೆ ಅವ್ರಿಗೆ ಕೊಟ್ಬಿಡ್ತೀನಿ ಅಂತ ಹೇಳಿ. ಆದ ತಕ್ಷಣ ಸರಿ ಆಯ್ತು ಅಂತೇಳಿ ಸುಮ್ಮನಾಗ್ಬಿಟ್ರಿ, ಮಾತಾಡ್ಲೇ. ಆದ ತಕ್ಷಣ ನಾನು ಹೋದ ತಕ್ಷಣ ನನ್ನ ಊಟನೂ ಕೂಡ ಆಗಿರ್ಲಿಲ್ಲ. ಮತ್ತೆ ಕರೆಸಿದ್ರು, ಬದರಿ ಅಂತ, ಮತ್ತೆ ಬರ್ತೀನಿ ಸ್ವಾಮಿ ಅಂತ. ಇಲ್ಲ ನೀನು ಬರ್ತೀಯಾ ಸ್ವಾಮಿ? ಅದು ಆಗುದಿಲ್ಲ, ಪ್ರಾಯ ನೀವು ಹಿಂದೆ ಮಲ್ಕೊಳ್ತೀರಿ, ಮುಂದೆ 2 ಸೀಟ್ ಆಗಿದೆ ಜನ, ಇದರಿಂದಾಗಿ ಆಗಿದೆ ಸ್ವಾಮಿ, ಪರವಾಗಿಲ್ಲ, ತೊಂದ್ರೆ ಇಲ್ಲ, ಅವ್ರು 3 ಜನನೇ ಬರ್ಲಿ, ನೀವ್ ಹೇಳಿ ಯಾರಿಗೆ ಒಪ್ಪಿಸ್ಬೇಕು, ಕೀಯನ್ನು ಒಪ್ಪಿಸ್ತೇನೆ ಅಂತ ಹೇಳಿದ್ರು. ಸ್ವಾಮಿಗಳು ಏನ್ ಮಾತು ಹೇಳಿರ್ಬೇಕು ಹೇಳ್ರಿ, ನಿಂದು ಊಟ ಆಯ್ತಾ ಅಂತ ಕೇಳಿದ್ರು. ನಾನು ಸುಳ್ಳು ಹೇಳಿದೆ, ಆಗಿದೆ ಸ್ವಾಮಿ. ಸ್ವಲ್ಪ ಒಂದು ಮುಗುಳ್ನಾಗಿ ಕೊಟ್ರು, ಗೊತ್ತಾಯ್ತು ಇವ್ನು ಸುಳ್ಳು ಹೇಳ್ತೀನಿ ನಾನು. ಆದ ತಕ್ಷಣ ಏನಿಲ್ಲ, ನೀನು ಬಾ, ಬೇಗ ನಿಂದು ಲಗೇಜ್ ತಗೊಂಡ್ ಬಾ, ಹಿಂದೆ ಹಾಕು. ಆದ್ರೆ ಒಂದೇನು ಅಂತಂದ್ರೆ, ನಾನು ನಿನ್ನ ಮಲಗ್ತೀನಲ್ವಾ, ನಾನು ನಿನ್ನ ತೊಡೆ ಮೇಲೆ ಮಲ್ಕೊಳ್ಬಹುದಾ? ನಿನ್ ತೊಡೆ ಮೇಲೆ ನಾನು ತಲೆ ಇಡ್ತೀನಿ, ಆ ಕಡೆ ಕಾಲ ಹಾಕ್ತೀನಿ, ಪರವಾಗಿಲ್ಲ, ನೀನ್ ಹಿಂದೆ ಬರ್ತೀಯಾ ಅಂತ ಕೇಳಿ. ನಾನು ಸ್ವಾಮಿ ಇದು ಕಷ್ಟ ಆಗತ್ತೆ, ಪ್ರಾಯ ಬೇಡ ಸ್ವಾಮಿ, ಪರವಾಗಿಲ್ಲ, ನೀವ್ ಇಲ್ಲ ನೀನ್ ಬಾ ಅಂತ ಹೇಳಿ. ಅಂದ ತಕ್ಷಣ ಮತ್ತೆ ಹೋಗಿ ನಾನು ಬೇಗ ನನ್ನ ಲಗೇಜ್ ತಗೊಂಡು ಬಂದು ಕೂತ್ಕೊಂಡೆ. ನಮ್ಮ ತೊಡೆ ಗುರುಗಳಿಗೆ ಪಾಪ ಕಷ್ಟ ಆಗ್ಲಿಕ್ಕೆ ಶುರು ಆಯ್ತು, ಅದು ಗೊತ್ತಾಯ್ತು ನನಗೆ. ಆದ ತಕ್ಷಣ ಅಂದ್ರೆ ಸ್ವಾಮಿ ತಾವು ಏನ್ ಅನ್ಕೊಳ್ತಿದ್ರು ಒಂದು ಮಾತು ಹೇಳ. ಏನು ಒಂದು, ಸ್ವಾಮಿ ನೀವು ಆ ದಿಂಬಲ್ಲೇ ನಿಮ್ ತಲೆ ಇಡಿ, ನಿಮ್ ಕಾಲನ್ನ ನನ್ನ ತೊಡೆ ಮೇಲೆ ಕೊಡಿ ಸ್ವಾಮಿ, ನಾನು ಒತ್ತಾ ಇರ್ತೀನಿ, ನೀವು ಆಯಾಗ ಮಲಗಬಹುದು, ಕಾಲಿಟ್ರೆ ನಿನಗೆ ತೊಂದರೆ ಆಗಲ್ವಾ ಅಂತ. ಸ್ವಾಮಿ ನೀವು ಹೋದ್ರು ನನಗೆ ಏನು ತೊಂದರೆ ಇಲ್ಲ, ನಿಮ್ಗೆ ಅಧಿಕಾರ ಇದೆ, ದಯಮಾಡಿ ಕೊಡ್ರಿ ಅಂತ ಹೇಳಿ ನಾನು ಬಲವಂತವಾಗಿ ಅವ್ರ ಕಾಲನ್ನ ಇಸ್ಕೊಂಡು ಇಡೀ ರಾತ್ರಿ, ಅಂದ್ರೆ ನಾನು ಮಲಗದೆ ಬಿಡ್ರಿ, ಆದ್ರೆ ಆ ಕಾಲನ್ನ ಇಟ್ಕೊಂಡು, ಆ ಗುರುಗಳ ಕಾಲನ್ನ ನನ್ನ ತೊಡೆ ಮೇಲೆ ಇಟ್ಕೊಂಡು ಆ ಅವತ್ತಿನ ದಿನ ಆ ಮಾನವೀಯ ನಾವು ಪ್ರಯಾಣ ಮಾಡಿದ್ವಿ.
ಅಷ್ಟು ಶಿಷ್ಯ ವಾತ್ಸಲ್ಯ. ಒಮ್ಮೆ ನಾನು ಹೇಳ್ತೀನಿ ಅಂತಂದ್ರೆ ಅವನಿಗೇನಾದ್ರೂ ಬೇಸರ ಆಗ್ಬಿಡುತ್ತೋ ಏನೋ, ಅವ್ರಿಗೇನಾದ್ರೂ ಮಾಡಿ ಅವನಿಗೆ ಅದನ್ನು ಸರಿಪಡಿಸ್ಬೇಕು ಅಂತ ನಮ್ಮ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಅಂಶಗಳಿಗೂ ಕೂಡ ಬಹಳ ಎತ್ತರದ ಮಹತ್ವವನ್ನ ಕೊಟ್ಟು ಅದನ್ನು ಪೂರ್ಣ ಮಾಡ್ತಾ ಇದ್ರು ಮಹಾಸ್ವಾಮಿ. ಇದೊಂದು ಘಟನೆ ಅಂದ್ರೆ ಇನ್ನೊಂದು ಘಟನೆ. ಪ್ರಾಯಃ ನಾನು ಇದನ್ನ ಸುಮಾರು ಕಡೆ ಹೇಳಿರ್ತೀನಿ, ಮತ್ತೊಮ್ಮೆ ಹೇಳಿ ನಾನು ಮತ್ತೆ ಆ ಗುರು ಭಕ್ತಿಯನ್ನು ಜಾಗೃತ ಮಾಡ್ಕೊಳ್ತೀನಿ ಅಷ್ಟೇ. ಒಮ್ಮೆ ಇದೇ ಸಂಚಾರದ ಸಂದರ್ಭದಲ್ಲಿ ತುಮಕೂರಿಗೆ ನಾವು ಬರಬೇಕಾದದ್ದು. ತುಮಕೂರಿನಲ್ಲಿ ಒಬ್ಬರು ಗುರುಗಳ ಶಿಷ್ಯರು, ಅವರದ್ದು 60ನೇ ವರ್ಷದ ಶಾಂತಿ ನಡೀತಾ ಇದೆ. ಆ ಕಾರ್ಯಕ್ರಮಕ್ಕೆ ಗುರುಗಳನ್ನ ಕರೆದಿದ್ರು. ಗುರುಗಳು ತಾವು ಮಹಾಪೂಜೆ ಆಗ್ಬೇಕು, ತಾವು ಭಿಕ್ಷೆ ಸ್ವೀಕಾರ ಮಾಡ್ಬೇಕು, ಅನುಗ್ರಹ ಮಾಡ್ಬೇಕು ನಮ್ಮ ದಂಪತಿಗಳಿಗೆ ಅಂತ ಕೇಳಿದ್ರು. ಸ್ವಾಮಿಗಳು ಆಯ್ತು ಅಂತ ಹೇಳಿದ್ರು. ಅವರಿಗೆ ಪಾಪ ಕಾಲು ಸರಿ ಇರಲಿಲ್ಲ, ಅವರು ವೀಲ್ ಚೇರ್ ಅಲ್ಲಿ ಕುತ್ಕೊಂಡಿದ್ರು ಯಜಮಾನ್. ನಾವು ನಮ್ಮ ಮುಂಚೆ ಕಳಿಸಿದ್ರು, ನಾವೆಲ್ಲ ಮುಂಚೆ ಬಂದಿದ್ವಿ. ಬಂದ ತಕ್ಷಣ ಪಾಠ ಆಗತ್ತೆ. ಪಾಠ ಆದ ತಕ್ಷಣ ತುಲಾಭಾರ, ಮಹಾಪೂಜೆ, ಮತ್ತೆ ಯಾರು ಚಿಂತನೆ ಒಪ್ಪಿಸ್ಬೇಕು ಅವರ ಚಿಂತನೆಯನ್ನು ಒಪ್ಪಿಸ್ಕೊಂಡು ಬೆಂಗಳೂರಿಗೆ ಪ್ರಯಾಣ ಮಾಡ್ಬೇಕು ಅಂತ ಹೇಳಿದ್ರು. ಆಗ್ಬಹುದು ಸ್ವಾಮಿ ಅಂತ ಹೇಳಿದ್ರು. ಬಂದ್ರು ಗುರುಗಳು. ಬಂದ ತಕ್ಷಣ ತುಲಾಭಾರ ಪಾಠನೂ ಆಯ್ತು. ಪಾಠ ಆದ ತಕ್ಷಣ ತುಲಾಭಾರಕ್ಕೆಲ್ಲ ವ್ಯವಸ್ಥೆ ಆಗಿದೆನೋ ಇಲ್ಲ ಅಂತ ಕೇಳಿದ್ರು. ಎಲ್ಲ ನೋಡ್ಕೊಂಡ್ರೆ ಎಲ್ಲ ವ್ಯವಸ್ಥೆ ಆಗಿತ್ತು. ತಕ್ಷಣ ಸ್ವಾಮಿಗಳು ತುಲಾಭಾರಕ್ಕೆ ಕುಳಿತುಕೊಂಡ ತಕ್ಷಣ ಆ ಕಡೆಯಿಂದಲೂ ಕೂಡ ಅನೇಕ ಪದಾರ್ಥಗಳನ್ನ ಹಾಕ್ತಾ ಇದ್ರು. ಗುರುಗಳು ಈ ತಟ್ಟೆಯಲ್ಲಿ ಕುತ್ಕೊಂಡು ಮೂಲ ಪೆಟ್ಟಿಗೆಯನ್ನ, ದೇವರ ಪೆಟ್ಟಿಗೆ ನಿಂತ್ಕೊಂಡು ಕುತ್ಕೊಂಡಿದ್ರು. ಯಾವಾಗ ಪದಾರ್ಥಗಳು ಮೇಲಕ್ಕೆ ಬರ್ಲಿಕ್ಕೆ ಶುರು ಆಯ್ತು, ಅವಾಗ ತುಲನೆ ಆಗ್ಲಿಕ್ಕೆ ಪ್ರಾರಂಭ ಆಯ್ತು. ತುಲನೆ ಆಗ್ಲಿಕ್ಕೆ ಪ್ರಾರಂಭ ಆದ ತಕ್ಷಣವೇ ಆ ಮೇಲ್ಗಡೆ ಹಾಕಿರುವ ಹುಕ್ಕು, ಅಂದ್ರೆ ಸ್ವಾಮಿಗಳು ಕುತ್ಕೊಂಡಿರುವ ತಟ್ಟೆ ಮೇಲ್ಗಡೆ ಇರುವ ಹುಕ್ಕು ಜಾರಿ ಬಿದ್ದ ತಕ್ಷಣನೇ ನಾವು ಅಲ್ಲೇ ನಿಂತ್ಕೊಂಡಿದ್ವಿ. ಹಿಂದೆನೆ ಧವಾಳ ಅಂತ ಕೆಳಗಡೆ ಗುರುಗಳು ಬಿದ್ದು. ಆ ಗುರುಗಳಿಗೆ ಬಿದ್ದ ತಕ್ಷಣ ಹಿಂದೆ ಕೊಕ್ಕೆ ಅವರಿಗೆ ಬೆನ್ನಿಗೆ ತಾಕು. ಆಗಿದ ತಕ್ಷಣವೇ ಕೆಂಪವರು, ಮೊದಲೇ ಗುರುಗಳನ್ನು ಮುಟ್ಬಿಟ್ರೇನೆ ಕೆಂಪವರು, ಇನ್ನು ಅದು ತಾಗಿದ್ರೆ ಹೇಳಿಕ್ ಸಾಧ್ಯನಾ? ಜೋರಾಗ್ತಾ ಆದ ತಕ್ಷಣ ಎಲ್ಲರೂ ಕೂಡ ಗಾಬರಿ ಆಗ್ಬಿಟ್ವಿ ನಾವು. ತಕ್ಷಣ ಅಲ್ಲಿರೋರು ಹೇಳಿದ್ರು, ಅಡಿಗೆ ಮನೆಯಲ್ಲಿ ಕೊಬ್ಬರಿ ಎಣ್ಣೆ ಬಿಸಿ ಆದದಿರುತ್ತೆ, ಅದನ್ನ ತಗೊಂಡ್ ಬನ್ನಿ ಬೇಗ ಅಂತ ಹೇಳಿದ್ರು. ಹೋಗ್ತಂದ್ರು. ಅದನ್ನ ಗುರುಗಳಿಗೆ ಹಚ್ಚಿದೀವಿ ಎಲ್ಲರೂ ಕೂಡ ಸೇರಿ. ಮತ್ತೆ ಏನಿಲ್ಲ, ಸ್ವಲ್ಪ ಕಡಿಮೆ ಆಗ್ತಿದ್ದಾನ, ಏನಾಗಿಲ್ಲ, ನಾವು ಬೇರೆ ಬೇರೆ ರೀತಿಯಾದ ಸಾಂತ್ವನವನ್ನು ಮಾಡ್ತಾ ಇದ್ವಿ. ಅಷ್ಟೊತ್ತಿಗೆ ಆ ಯಜಮಾನನಿಗೆ ಒಂದು ಬಹಳ ದುಃಖ ಆಗಲಿಕ್ಕೆ ಪ್ರಾರಂಭ ಆಯ್ತು. ನನ್ನ ಕಾರ್ಯಕ್ರಮಕ್ಕೆ ಕರೆಸಿ ಗುರುಗಳಿಗಿಂತ ಅಪಚಾರ ಆಗ್ಬಿಡ್ತಲ್ಲ ನನ್ನಿಂದ ಅಂತ ಬಹಳ ವೇದನೆಯನ್ನು ಪಡ್ತಾ ಇದ್ದ ಆ ವ್ಯಕ್ತಿಯವರು. ಸ್ವಾಮಿಗಳು ಏನ್ ಮಾಡ್ಬೇಕು ಹೇಳ್ರಿ? ಅವರಿಗೆ ಇಷ್ಟು ನೋವಾಗಿದ್ರು ಕೂಡ ತಕ್ಷಣ ಪೆಟ್ಟಿಗೆಯನ್ನ ಕೊಟ್ಟು ಎದ್ದು ನಿಂತು ಅವರನ್ನು ನೋಡಿದ್ರು. ಅವರು ಚೇರಲ್ಲಿ ಕುತ್ಕೊಂಡು ಅಳ್ತಾ ಇದ್ದಾರೆ ಅಂತ ತಕ್ಷಣ ಅಲ್ಲಿ ಹೋಗಿ ಅವರ ಹತ್ರನೇ ಹೋಗಿ, ಗಾಬರಿ ಆಗುವ ಅಗತ್ಯ ಇಲ್ಲ, ಅದೇನೋ ಅಚಾತುರ್ಯದಿಂದ ನಡೆದಿದೆ ಅಷ್ಟೇ, ನೀವು ಮುಂದಿನ ಕಾರ್ಯಗಳನ್ನ ಹೋಮ ಹವನಾದಿಗಳೇನ್ ಮಾಡ್ಬೇಕು ಅಂತ ಅದರಲ್ಲಿ ಪಾಲ್ಗೊಳ್ಳಿ, ನಾನು ಸ್ನಾನಕ್ಕೆ ಹೋಗಿ ಪೂಜೆಗೆ ಸಿದ್ಧನಾಗ್ತೇನೆ ಅಂತ ಹೇಳಿ ಹೊರಟೆ. ನಮಗ ಆಗ್ಲೇನ ಆಶ್ಚರ್ಯ ಆಗುತ್ತೆ. ಏನಿದು, ಒಬ್ಬರಿಗೆ ಏಟಾಗಿರೋ ವ್ಯಕ್ತಿ ಈ ರೀತಿ ನಡ್ಕೊಳ್ಳಿಕ್ಕೆ ಸಾಧ್ಯ? ಅಷ್ಟೇ ಅಲ್ಲ, ಮುಂದಿನ ಗುರುಗಳ ಮಾತು, ಅವರ ಛಾಯೆ ಅತ್ಯಂತ ಅದ್ಭುತವಾದದ್ದು. ಇದು ಸಾಮಾನ್ಯರಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದು ನಿದರ್ಶನ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಅವತ್ತಿನ ಸೌಭಾಗ್ಯ ಏನಂದ್ರೆ ಸ್ವಾಮಿಗಳಿಗೆ ನಾವು ಸ್ನಾನ ಮಾಡಿಸುವಂತ ಒಂದು ಸೌಭಾಗ್ಯ ನನಗಿತ್ತು. ಕೌಪಿನವನ್ನ ಕೊಡುವಾಗ ಸ್ವಾಮಿಗಳಿಗೆ ಕೇಳಿದ್ರು, ಸ್ವಾಮಿ ತುಂಬಾ ನೋವಾಗ್ತಿದೆ ನಾನು. ಸ್ವಾಮಿಗಳು ಹೇಳಿರುವಂತಹ ಮಾತು, ಸ್ವಲ್ಪ ಆಗ್ತಾ ಇದೆ, ಇಲ್ಲಿ ಪರವಾಗಿಲ್ಲ, ಆದ್ರೆ ಒಂದು ಮಾತು. ಏನ್ ಸ್ವಾಮಿ ಅಂತ ಕೇಳಿದಾಗ ಅವ್ರು ಹೇಳಿರುವಂತಹ ಮಾತು, ಕೇರಳದಿಂದ ನನಗೆ ಕರೆ ಬಂದಿತ್ತು, ಫೋನ್ ಬಂದಿತ್ತು. ಅವ್ರು ಹೇಳಿದ್ರು, ಈ ವಾರ ನಿಮಗೆ ಸ್ವಲ್ಪ ಪ್ರಯಾಣದಲ್ಲಿ ನೀವು ಜಾಗೃತಿಯಾಗಿರ್ಲಿ, ಅನಾಹುತ ಆಗುವ ಸಂಭವ ಉಂಟು, ಏನಕ್ಕೂ ಜಾಗೃತಿಯಾಗಿ ಸ್ವಾಮಿ ಅಂತ ಹೇಳಿದ್ದಾರೆ. ನಮ್ಗ ಏನು ಅರ್ಥ ಆಗಿಲ್ಲ, ಸುಮ್ಮನೆ ಇತ್ತು. ಆದ ತಕ್ಷಣ ಸ್ವಾಮಿಗಳು ಮುಂದುವರಿಸಿದ್ರು ಮಾತು. ಅಕಸ್ಮಾತ್ ಆಗಿ ನಾನು ವಾಹನದಲ್ಲಿ ಪ್ರಯಾಣ ಮಾಡುವಾಗ ಏನಾದ್ರೂ ನನಗೆ ಘಟನೆ ಆಗಿತ್ತು ಅಂತಂದ್ರೆ, ಈ ತರದ್ದು ಏನಾದ್ರೂ ಅನಾಹುತ ಆಗಿತ್ತು ಅಂತಂದ್ರೆ, ನನ್ನ ಜೊತೆಯಲ್ಲಿ ನೀವೆಲ್ಲರೂ ಕೂಡ ಇರ್ತಾ ಇದ್ರು, ನನ್ನ ಪರಿವಾರದವರು. ನಿಮಗೂ ಏನಾದ್ರೂ ಆಗ್ಬಿಡ್ತಿತ್ತು. ಆದ್ರೆ ದೇವರು ನನ್ನನ್ನು ಕಾಪಾಡಿದ್ದಾನೆ. ಆ ತಕ್ಕಡಿಯಲ್ಲಿ, ಆ ತಟ್ಟೆಯಲ್ಲಿ ನಾನು ಮಾತ್ರ ಒಬ್ಬನಿದ್ದೆ, ಅನಾಹುತ ಅದು ನನಗೆ ಮಾತ್ರ ಆಯ್ತು ಅಂತ ಹೇಳಿ. ಇಂತಹ ಮಾತು ಇದು. ನಮಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಒಬ್ಬ ವ್ಯಕ್ತಿ ಅವನಿಗೆ ಈ ತರ ಘಾಸಿ ಆದಾಗ ಆ ವ್ಯಕ್ತಿ ಈ ರೀತಿ ಮಾತಾಡ್ತಾನೆ ಅಂತಂದ್ರೆ, ಅದು ಸಾಮಾನ್ಯ ಮನುಷ್ಯರಿಂದ ಈ ಮಾತು ಬರ್ಲಿಕ್ಕೆ ಸಾಧ್ಯನೇ. ನನಗೆ ನೋವಾಗಿದೆ ಅಂದ್ರೆ 10 ಅಲ್ಲ 100 ಜನ ಬರ್ಲಿ ನನ್ನನ್ನು ಆರೈಕೆ ಮಾಡ್ಲಿ, ಏನಾಗಿದೆ ಅಂತ ಕೇಳಿದ್ರೆ, ನಾನು ಒಮ್ಮೆ ಹೇಳಿದ್ರೆ ನನ್ನ ಸುತ್ತಲಿರೋರು 10 ಸತಿ ಹೇಳ್ತಿರ್ತಾರೆ. ಅದನ್ನ ಅಪೇಕ್ಷೆ ಪಟ್ಟು ನನಗೆ ನೋವಾದಾಗಲೂ ಕೂಡ ಆ ಸುಖವನ್ನ ಅನುಭವಿಸುವಂತವ್ರು ನಾವು. ಆದ್ರೆ ಗುರುಗಳು ಪ್ರಯಾಣದಲ್ಲಿದ್ರೆ ನಿಮಗೆಲ್ಲ ತೊಂದರೆ ಆಗ್ಬಿಡ್ತಿತ್ತು, ಇಲ್ಲಿ ನಾನು ಮಾತ್ರ ಇದ್ದೆ, ನನಗೆ ಮಾತ್ರ ತೊಂದರೆ ಆಗಿದೆ ಅಂತ ಹೇಳಿ ಅದನ್ನ ನಿರ್ಲಕ್ಷ್ಯ ಮಾಡ್ಬಿಟ್ಟು, ಆಯ್ತು ನಡಿ ಒಂದು ಸ್ಥಾನಕ್ಕಾದ್ರೂ ನಾನು ಪೂಜೆಗೆ ಹೋಗ್ತೀನಿ. ಏನು ವಾತ್ಸಲ್ಯ, ಏನು ಕರುಣೆ ಶಿಷ್ಯರ ಮೇಲೆ.
ಅನೇಕ ವಿಚಾರಗಳಿವೆ ಈ ತರದ್ದು. ಆದ್ರಿಂದ ಅದು ಅತ್ಯಂತ ಅದ್ಭುತವಾಗಿರತಕ್ಕಂಥ ಮಹಾಸ್ವಾಮಿಗಳು ಪೂರ್ವ ಜನ್ಮದ ಸುಕೃತವೇ ಸರಿ ನಮಗೆ ಇಂತಹ ಮಹಾಸ್ವಾಮಿಗಳು ಸಿಕ್ಕಿರೋದು. ಇದು ಶಿಷ್ಯ ವಾತ್ಸಲ್ಯ. ಇನ್ನೊಂದು ವಾಚಮರ್ಥೋ ಅನ್ನೋದಾಗತ್ತ ಮಾತಂತ ನಡೆಯುತ್ತೆ. ಒಂದು 3 ಪ್ರಸಂಗ ನೋಡಿ. ನನಗೆ ಕೊಟ್ಟಿರುವ ಸಮಯ ಪ್ರಾಯ ಮುಗಿಲಿ ಬರ್ತಾ ಇದೆ. ನಾನು ಇನ್ನೊಂದು 5 ನಿಮಿಷಗಳನ್ನ ತಗೊಳ್ತೇನೆ. ವಾಚಮರ್ಥೋ ಅನ್ನೋದಾಗುತ್ತೆ. ನನ್ನ ಜೀವನದಲ್ಲಿ ಬದಲಾವಣೆ ಆದದ್ದು ಗುರುಗಳ ಉಪನ್ಯಾಸ. ಯಾವಾಗ ಸುಧಾ ಸಂಚಾರದಲ್ಲಿ ಅವರು ಉಪನ್ಯಾಸಗಳನ್ನ ಮಾಡ್ತಾ ಇದ್ರು, ಅಲ್ಲಿ ಕೇಳುವಂಥದ್ದು ವಿಶೇಷವಾಗಿ ರಾಮಾಯಣ ಉಪನ್ಯಾಸ. ಅತ್ಯಂತ ಅದ್ಭುತವಾಗಿ ರೋಮಾಂಚನಕಾರಿಯಾಗುವಂತ ಉಪನ್ಯಾಸ ರಾಮಾಯಣ. ನಾವು ಕಷ್ಟದಲ್ಲಿದ್ದಾಗ, ದೇವರನ್ನ ಮೊರೆ ಹೊಕ್ಕಾಗ, ನನಗೆ ಇದನ್ನ ಈಡೇರಿಸು ಅಂತಂದಾಗ ನಾವು ಯಾವ ತೀಕ್ಷ್ಣವಾದ ಬುದ್ಧಿಯಲ್ಲಿ ದೇವರ ಹತ್ರ ಕೇಳ್ಕೊಳ್ತೀವೋ ಆ ತೀಕ್ಷ್ಣ ಬುದ್ಧಿ ಸುಖ ಬಂದಾಗಲೂ ಇರಬೇಕು ಅಂತ ತೋರಿಸಿಕೊಟ್ಟವರು ಪೂಜ್ಯ ಮಹಾಸ್ವಾಮಿ. ಹಾಗಾಗಿ ಆ ಅಂಶ ನನ್ನ ಜೀವನದಲ್ಲಿ ಬದಲಾವಣೆ ತಂದದ್ದು. ನನ್ನ ಪರಿವಾರಕ್ಕೂ ನಾನು ಹೇಳ್ತಾ ಇರ್ತೀನಿ, ನನ್ನ ಜೊತೆಗೆ ನನ್ನ ಸಂಪರ್ಕದಲ್ಲಿರುವಂತಹ ಸಮಾಜಕ್ಕೂ ಕೂಡ ನಾನು ಗುರುಗಳ ಈ ಮಾತನ್ನು ನಾವು ನೆನಪಿಟ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇರಬೇಕು ಅಂತ ಹೇಳ್ತಾ ಇರ್ತೀನಿ. ನನ್ನ ತಾಯಿಯ ದೃಷ್ಟಿಯಿಂದ, ನನ್ನ ತಂದೆಯ ದೃಷ್ಟಿಯಿಂದ, ನನ್ನ ತಂಗಿಯ ದೃಷ್ಟಿಯಿಂದ, ನನ್ನ ತಾಯಿಗೆ ಒಂದು ಘಟನೆ. ನಾವು ಸುಧಾ ಸಂಚಾರದಲ್ಲಿ ಇರಬೇಕಾದ್ರೆ ಈ ಎಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಮೋಟರ್ ನಮಗೆ ಬಾವಿ ಇತ್ತು. ಬಾವಿಯಿಂದ ಮೋಟರ್ನ ಸಿಂಟೆಕ್ಸ್ ಏರಿಸ್ಲಿಕ್ಕೆ ಮೋಟರ್ನ ಹಾಕ್ತಿವಲ್ವಾ, ಮೋಟರ್ನ ಹಾಕಿದಾಗ ಕೆಳಗಡೆ ಟ್ಯಾಂಕ್ ತುಂಬಿಟ್ಟಿದೆ, ನೀರು ಬಂದ್ಬಿಟ್ಟಿದೆ, ತುಂಬಿ ತುಳುಕಿದೆ. ನಮ್ಮ ತಾಯಿ ಏನ್ ಮಾಡ್ಬಿಟ್ಟಿದ್ದಾರೆ, ನೀರಿನ ಮೇಲೆ ನಿಂತು ಇನ್ನೊಬ್ಬರ ಜೊತೆ ಮಾತನಾಡ್ತಾ ಅಥವಾ ಬೇರೆ ಕಡೆ ಗಮನ ಇಟ್ಟು ಸ್ವಿಚ್ ಆರಿಸುವ ಬದಲು ಆ ಪ್ಲಗ್ ಅನ್ನ ತೆಗಿಬೇಕು ಅಂತ ಹೋಗ್ಬಿಟ್ಟಿದೆ. ಸಾಮಾನ್ಯ ವೋಲ್ಟೇಜ್ ಇರುವಂತಹದ್ದಲ್ಲ, ತುಂಬಾ ಪವರ್ ಇರುವಂತಹ. ಯಾಕಂದ್ರೆ ಬಾವಿಯಿಂದ ನೀರನ್ನ ತಗೊಂಡು ಸಿಂಟೆಕ್ಸ್ಗೆ ಮೇಲ್ಗಡೆ ತುಂಬಾ ಪವರ್ ಇರುವಂತಹ ಅದು. ಹಾಗಾಗಿ ಅದನ್ನ ಎತ್ಕೊಂಡು ಹೋದಾಗ ಜೋರಾಗಿ ಶಾಕ್ ಬರ್ತದೆ. ಎಷ್ಟು ಜೋರಾಗಿ ಶಾಕ್ ಬರುತ್ತೆ ಅಂತಂದ್ರೆ ಅದನ್ನ ಅವತ್ತಿನ ದಿನ ಅಲ್ಲಿ ಇದ್ದವರೇ ಅದನ್ನ ಮಣಿಸ್ಬೇಕಷ್ಟೇ ಹೊರತು ನಮಗೆ ಅದನ್ನ ಊಹೆ ಮಾಡ್ಕೊಳ್ಳಿಕ್ಕೂ ಸಾಧ್ಯ. ಬಾಯಿಂದ ನೊರೆ ಬರುವಂತ ಇತ್ಯಾದಿ ಅನೇಕ ಪ್ರಕಾರಗಳಲ್ಲಿ ಆಗುವುದು. ಈ ವಿಷಯ ನನ್ನ ತಂಗಿಯಿಂದ ನಮಗೆ ತಿಳಿಯಿತು. ಅನಂತರ ತಿಳಿದ ತಕ್ಷಣ ಮೊದಲಿಗೆ ನಾವು ಗುರುಗಳ ಹತ್ರ ಕರೆ ಮಾಡಿದ್ವಿ. ಸ್ವಾಮಿ ಈ ತರ ನಮ್ಮ ತಾಯಿಗೆ ಆಗೋಗ್ಬಿಟ್ಟಿದೆ ಅಂತ ನಾವು ಏನು ಅನುಗ್ರಹ ಮಾಡ್ಬೇಕು. ಗುರುಗಳು ಇರಲಿಲ್ಲ, ಬೇರೆ ಕಡೆ ಇತ್ತು. ಅವಾಗ ಮಾಡಿದ ತಕ್ಷಣ ಗುರುಗಳು ಹೇಳಿದ್ರು, ಇಲ್ಲ ಏನಾಗೋದಿಲ್ಲ, ನೀನು ಹೋಗಿ ಬಾ ಅಂತ ಹೇಳಿದ್ರು. ನಮಗೊಂದು ಪರಿಪಾಟಿ ಏನಾದ್ರೂ ಆಯ್ತು ಅಂತಂದ್ರೆ ಸುಮತ್ ವಿಜಯ ಪಾರಾಯಣ ಮಾಡ್ಬೇಕು. ಅದರಲ್ಲಿ 7ನೇ ಸರ್ಗ ವೇದವ್ಯಾಸ ದೇವರ ವರ್ಣನೆ. ಅದನ್ನ ಪಾರಾಯಣ ಮಾಡುತ್ತಲೇ ನಾನು ಹುಬ್ಬಳ್ಳಿಗೆ ಪ್ರಯಾಣ ಬೆಳೆಸಿದೆ. 4ನೇ ದಿನನೂ ಹೋಗಿ ಆ ತಾಯಿಯ ಕೈಯನ್ನ, ಅದು ಈ ಬಲಗೈ ಯಾವ ರೀತಿ ಆಗಿತ್ತು ಅಂತ ಊಹೆ ಮಾಡ್ಲಿಕ್ಕೂ ಸಾಧ್ಯ, ಅಷ್ಟು ವಿಚಿತ್ರವಾಗಿತ್ತು. ಅದನ್ನು ಮುಟ್ಟಿಕೊಂಡು 7ನೇ ಸರ್ಗ ಪಾರಾಯಣ ಮಾಡಿ ನನಗೆ ಅವಾಗ ಬರ್ತಿರ್ತಕ್ಕಂತಹ ಶ್ಲೋಕ ಮಹತ್ಕೃತಿ ಶತೈರ್ ನಿತ್ಯಂ ವಿಶ್ವ ಶಿಕ್ಷಣ ದೀಕ್ಷಿತಾನ್ ವಿಶ್ವೇಶ ತೀರ್ಥ ಮುನೀನ್ ವಂದೇ ವಿದ್ಯಾ ಗುರುನ್ಮಮ. ಆ ಶ್ಲೋಕವನ್ನೇ ಪಾರಾಯಣ ಮಾಡಿ ಆ 7ನೇ ಸರ್ಗ ಪಾರಾಯಣ ಮಾಡಿದ್ದಕ್ಕೆ ಆಪರೇಷನ್ ಮಾಡಬೇಕು ಅಂತ ಹೇಳಿರುವ ವೈದ್ಯರು ಆಪರೇಷನ್ ಅಗತ್ಯ ಇಲ್ಲ ಅಂತ ಹೇಳಿದ್ರು. ಮತ್ತೆ ಗುರುಗಳಿಗೆ ನಮಸ್ಕಾರ ಮಾಡಿ ಹೇಳಿದ್ರೆ, ಸ್ವಾಮಿ ಈ ತರ ಆಗಿದೆ ಅಂತ. ಸ್ವಾಮಿಗಳು ಆಯ್ತು ಅಂತ ಹೇಳಿ ಸುಮ್ಮನಾದ್ರು. ಇದೊಂದು ತಾಯಿಯ ದೃಷ್ಟಿಯ. ತಂದೆಯ ದೃಷ್ಟಾಂತವರೇ ಕೃಷ್ಣಾಷ್ಟಮಿಯ ಸಂದರ್ಭದಲ್ಲಿ ಅವರಿಗೆ ಒಂದು ಅಟ್ಯಾಕ್ ಆಗ್ಬಿಡುತ್ತೆ, ಎಡಭಾಗ ಪೂರ್ಣ ನಿಷ್ಕ್ರಿಯೆ ಆದಾಗ ಪುನಃ ಸ್ವಾಮಿಗಳನ್ನ ಹೋಗಲಿ, ಸ್ವಾಮಿಗಳೇ ಈ ತರ ಆಗಿದೆ, ಏನಾಗೋದಿಲ್ಲ, ಹೋಗಿ ಸಾಂತ್ವನ ಮಾಡು, ಅಲ್ಲಿ ಕಾಳಜಿ ವಹಿಸಿ, ನೀನ್ ಅಲ್ಲೇ ಇರು ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿ ಮತ್ತೆ ದಿಢೀರನೆ ಹೋದೆ. ಇದು ಸುಧಾಮಗಳ ಆದ್ಮೇಲಾಗಿರುವಂತಹ ಆಗ್ತಾನೆ. ಹೋದ ತಕ್ಷಣ ಅಲ್ಲೂ ಕೂಡ ಮತ್ತೆ ಆ ಸುಮಧ್ವಿಜಯ ಪಾರಾಯಣವನ್ನು ಮಾಡಿದೆ. ಸ್ವಾಮಿಗಳಿಗೆ ಕೇಳಿದೆ, ಅವರು ಕೂಡ ಏನಾಗುತ್ತೆ ಏನ್ ಬಿಡುತ್ತೆ ಅಂತ ಗೊತ್ತಿಲ್ಲ ಅಂತಂದಿದ್ರು. ಯಾಕಂದ್ರೆ ಶುಗರ್ ಕೂಡ ಇರೋದ್ರಿಂದಾಗಿ ಏನಾಗುತ್ತೆ ಏನ್ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತಿದ್ರು ವೈದ್ಯರು. ಆದ್ರೆ ಮಹಾಸ್ವಾಮಿಗಳ ಮಾತು ಏನಾಗೋದಿಲ್ಲ, ಹೋಗಿ ಬಂತು. ವಾಚಮರ್ಥವನ್ನು ಧಾವತಿ. ಇನ್ನ ನನ್ನ ತಂಗಿಯ ದೃಷ್ಟಾಂತ, ವಿವಾಹ ಆಗಬೇಕು. ನಮ್ಮ ಭಾವನ ತಂದೆಗೆ ತುಂಬಾ ಅನಾರೋಗ್ಯ, ಇನ್ನ ಸ್ವಲ್ಪ ದಿವಸಗಳಲ್ಲಿಯೇ ಕನ್ಯಾದಾನ ಮಾಡುವಂಥದ್ದಿದೆ. ಅವರು ಬಂದು ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಸ್ವಾಮಿಗಳಿಗೆ ಕೇಳಿದೆ. ಇದು ತುಂಬಾ ಮಹತ್ವವಾಗ್ತದೆ. ಇದು ಸಂಚಾರದಲ್ಲೇ ನಡೆದಿರುವಂತಹ ಘಟನೆ. ನಾನು ಮತ್ತು ನನ್ನ ಇನ್ನೊಬ್ಬ ಸ್ನೇಹಿತರು ಸ್ವಾಮಿಗಳು ಪೇಪರ್ ಓದ್ತಾ ಇದ್ದಾರೆ. ಸ್ವಾಮಿ ಅಂತ ಕರೆದು ಅವ್ರು ಮೊದಲಿಗೆ ಕರೆದು ಹೋಗ್ಕೊಡ್ಲಿಲ್ಲ ಸ್ವಾಮಿ. ಮತ್ತೆ ಇನ್ನೊಮ್ಮೆ ಕರೆದು ಏನು ಮಾಡ್ಲಿಲ್ಲ. ಸ್ವಾಮಿ ಇವ್ರು ಕರೀತಾ ಇದ್ದಾರೆ ಅಂತ ಇನ್ನೊಬ್ರು ಹೇಳಿದ್ರು. ಆಮೇಲೆ ಅಂತ ಕೇಳಿದ ತಕ್ಷಣ ಏನಾಗಿಲ್ಲ, ಈ ತರ ನಮ್ಮ ಮನೆಯಲ್ಲಿ ಇಂಥವರಿಗೆ ಅನಾನುಕೂಲ ಆಗಿದೆ, ತಾವು ಮಂತ್ರಾಕ್ಷತೆ ಗಂಧ ಕೊಡ್ತೀರಾ? ಸ್ವಾಮಿಗಳು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಆಯ್ತು ಅಂತ ಹೇಳಿ ಕೊಟ್ಟು, ಆ ಸ್ವಲ್ಪ ಸಮಯಕ್ಕೆ ನಾನು ಹೋದೆ. ಸ್ವಾಮಿ ಅಂತ ಏನು ಅಂತ ಕೇಳು. ಸ್ವಾಮಿ ಈ ತರ ನನ್ನ ತಂಗಿ ವಿವಾಹ ನಿಶ್ಚಯ ಇದೆ ಅಂತ ನಮ್ಮ ಬಳಿ ಹೇಳಿದ್ನಿ, ಅವರ ಆಗುವ ಮಾವನಿಗೆ ಸ್ವಲ್ಪ ಈ ತರ ತೊಂದರೆ ಆಗ್ಬಿಟ್ಟಿದೆ ಅಂತೆ, ಕನ್ಯಾದಾನ ಅವರಿಂದಲೇ ಆಗ್ಬೇಕು, ತಾವು ಮಂತ್ರಾಕ್ಷತೆ ಮತ್ತೆ ಗಂಧವನ್ನ ಕೊಟ್ರೆ ನನಗೆ ಅನುಕೂಲ ಆಗುತ್ತೆ. ಸ್ವಾಮಿಗಳು ತಕ್ಷಣ ಕೊಟ್ಟ ತಕ್ಷಣ ಆ ದಿವಸವೇ ನಾವು ಆ ಊರಿನಿಂದ ಹೊರಟು ನಾನು ಬಂದೆ, ಅಲ್ಲಿಗೆ ಕೊಟ್ಟೆ. ಮರುದಿನನೇ ನನಗೆ ಕರೆ ಬಂತು.
ಸ್ವಾಮಿಗಳ ದಿವ್ಯ ದೃಷ್ಟಿ, ಅದ್ರ ಮುಂದಿನ ಆಲೋಚನೆ ಯಾವ ರೀತಿಯಾಗಿದೆ ಅಂತಂದ್ರೆ, ಯಾರಿಗೆ ತಡವಾಗಿ ಕೊಟ್ರೋ ಅವರ ಮನೆಯಲ್ಲಿ ಒಂದು ಅನಾಹುತ ನಡೆದೇ ಹೋಗಿತ್ತು. ತಕ್ಷಣ ಕೊಟ್ಟಿರುವ ಗಂಧ ಮಂತ್ರಾಕ್ಷತೆ ನನಗೆ ಫಲ ನೀಡಿತು. ಆ ವೈದ್ಯರು ಹೇಳಿದ್ರು ಇವರು ಮನೆಗೆ ಬಂದು ಓಡಾಡೋದೇ ಕಷ್ಟ ಇವರು. ಅಂತದ್ದು ಸ್ವಾಮಿಗಳೇ ನನ್ನ ತಂಗಿಯ ಮದುವೆಯನ್ನ ಕೃಷ್ಣ ಕಲ್ಯಾಣ ಮಂಟಪ ಹುಬ್ಬಳ್ಳಿಯಲ್ಲಿ, ಅವರದ್ದೇ ಕಲ್ಯಾಣ ಮಂಟಪ, ಅದರಲ್ಲಿ ಕಡಿಮೆ ಮಾಡಿಸಿ ನನಗೋಸ್ಕರ, ಅವನ ಶಿಷ್ಯನಿಗೋಸ್ಕರ ಕಡಿಮೆ ಮಾಡಿಸಿ ಅಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಟ್ಟು, ಅವರ ಗಂಧ ಮತ್ತು ಮಂತ್ರಾಕ್ಷತೆ ಅವರ ಮಾವನಿಗೆ ನಡಿಲಿಕ್ಕೆ ಆಗೋದಿಲ್ಲ ಅಂತ ಹೇಳಿರೋ ವೈದ್ಯರು ಮೆಟ್ಟಲು ಹತ್ತಲ್ಲ 20ಕ್ಕಿಂತ ಹೆಚ್ಚಿನ ಮೆಟ್ಟಲುಗಳನ್ನ ಏರಿ ಬಂದು ಅನುಗ್ರಹ ಮಂತ್ರಾಕ್ಷತೆ ಕನ್ಯಾದಾನ ಮಾಡುವ ಸಂದರ್ಭದಲ್ಲಿ ಕುಳಿತು ನಮಗೆ ತಂಗಿ ಮತ್ತೆ ಭಾವನೆಗೆ ಹರಿಸಿದ್ರು. ಇದು ಅವರು ಹರಿಸಿದ್ದಲ್ಲ, ಈ ಮಂತ್ರಾಕ್ಷತೆ ಇವರ ಗಂಧದ ಶಕ್ತಿ ಅದು ಅಂತ ಇವತ್ತಿಗೂ ಕೂಡ ನನ್ನ ತಂಗಿ ಭಾವ, ಅವರ ಕುಟುಂಬದವರು, ನಮ್ಮ ಕುಟುಂಬದಲ್ಲಿ ಇಬ್ಬರು ಕೂಡ ನೆನೆಸ್ತಾರೆ. ಇದು ಅವರ ಶಿಷ್ಯ ವಾತ್ಸಲ್ಯದ ಜೊತೆಗೆ ವಾಚಮರ್ಥವನ್ನು ದಾವತಿಯಲ್ಲಿಕ್ಕೆ ಅನೇಕ ಉದಾಹರಣೆಯಲ್ಲಿ ನನ್ನ ಜೀವನದಲ್ಲಿ ನಾನು ಕಂಡುಕೊಂಡಿರುವಂತಹ ಈ ವಿಚಾರ. ಮತ್ತೆ ಇನ್ನೊಂದು, ನಾನು ನಕ್ಸಲೈಟ್ಸ್ ಏರಿಯಾ ಕುದುರೆಮುಖ ಫಾರೆಸ್ಟ್ಗೆ ನಮ್ಮ ಸಂಚಾರದಲ್ಲಿ ಹೋಗಿದ್ದೆ. ನಾನು ಆಗ್ಲೇ ಹೇಳಿದಾಗೆ ರಾಮನ ಆದರ್ಶಗಳನ್ನ ಕೇವಲ ಉಪನ್ಯಾಸದಿಂದ ಮಾತ್ರ ಹೇಳೋದಷ್ಟೇ ಅಲ್ಲ, ಗುರುಗಳು ಅದನ್ನ ತಮ್ಮ ಇಡೀ ಜೀವನದಲ್ಲಿ ನಡೆಸ್ಕೊಂಡು ಬಂದಿರ್ತಕ್ಕಂಥವ್ರು. ನಕ್ಸಲೈಟ್ಸ್ ಏರಿಯಾದಕ್ಕೆ ಹೋಗಿದ್ವಿ. ಅಲ್ಲಿ ಹೋದಾಗ ನಾವು ಯಾವತ್ತು ಹೋದ್ರೂ ಹಿಂದಿನ ದಿನನೇ ಆ ಒಂದಿಷ್ಟು ಜನ ಆ ಮನೆಗೆ ಬಂದು ಹೆದರಿಸಿ ಹೋಗಿದ್ವಿ. ಹಿಂಗ್ ಕೊಡಬೇಕು, ಇಷ್ಟು ಜನರಲ್ಲಿ ಇಷ್ಟು ಜನ ಇರ್ತೀವಿ, ಒಬ್ಬರನ್ನ ಯಾರಾದ್ರೂ ನಮ್ಮ ಜೊತೆಗೆ ಕಳಿಸ್ಬೇಕು, ಹಾಗೆ ಹೀಗೆ ಎಲ್ಲವನ್ನು ಕೂಡ ಮಾತಾಡ್ಕೊಂಡು ಹೋಗಿದ್ವಿ. ನಾವು ಮಾರನೇ ಆ ಮನೆಗೆ ಹೋದಾಗ ಅವ್ರ ಮನೆಯವರು ಇವ್ರಿಗೆ ಹೇಳಿದ್ರು, ಸ್ವಾಮಿ ಈ ತರ ಬಂದು ನಿನ್ನೆ ಹೇಳಿ ಹೋಗಿದ್ದಾರೆ, ನಮ್ಮ ನೀವು ಬರ್ತಿದ್ದೀರಿ ಅಂತ ಗೊತ್ತಾಗಿದೆ ಅಂತ ಅನ್ಸುತ್ತೆ ಅವರಿಗೆ ಹೇಗೋ ಹಾಗೆ. ಅದರಿಂದಾಗಿ ಸ್ವಲ್ಪ ನೀವು ಕೂಡ ತುಂಬಾ ಜಾಗೃತಿಯಿಂದ ಇಲ್ಲಿ ಇರಬೇಕು. ಸೊ ಅದರಿಂದಾಗಿ ನಿಮಗೆ ಏನ್ ತೊಂದರೆ ಇಲ್ಲ ಅಂತಂದ್ರೆ ತಾವು ಮರಳಿ ಹೋಗುದು ಉಚಿತನ ನೋಡಿ ಅಂತ ಅವರು ಹೇಳಿದ್ರು. ಹೇಳಿದ ತಕ್ಷಣ ಸ್ವಾಮಿಗಳು ನಾವು 2 ದಿನ ಇಲ್ಲಿ ಬರ್ಬೇಕು ಅಂತ ವಿಚಾರ ಮಾಡಿ ಬಂದಿದ್ದೀವಿ. ಇಲ್ಲಿರುವ ಎಲ್ಲ ರಸ್ತೆಗಳು, ದೇವಸ್ಥಾನಗಳಿಗೆಲ್ಲ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾವು ಹಿಂದೆನೆ ಸಂಕಲ್ಪ ಮಾಡಿದ್ವಿ. ಅದು ಆಗಿನ ನೋಡ್ಲಿಕ್ಕೋಸ್ಕರ ಬಂದಿರುವಂತದ್ದು ಮತ್ತೊಮ್ಮೆ. ಹಾಗಾಗಿ ನಾವು ಬಂದಿದ್ವಿ, ಏನೋ ತೊಂದರೆ ಆಗುದಿಲ್ಲ, ನೀವು ತೊಂದರೆ ಪಡ್ಕೊಳ್ಳೋದು ಬೇಡ, ಪರವಾಗಿಲ್ಲ ಇರಿ ಅಂತ ಹೇಳಿ. ಅದಾದ ತಕ್ಷಣ ಮಾರನೇ ದಿನ ನಾವೆಲ್ಲ ಸಂಚಾರ ಆಯ್ತು. ಎಲ್ಲ ರಸ್ತೆಗಳಲ್ಲಿಯೂ ಕೂಡ ಪೂಜ್ಯ ಮಹಾಸ್ವಾಮಿಗಳ ಹೆಸರಿದೆ, ದೇವಸ್ಥಾನದಲ್ಲಿಯೂ ಕೂಡ ಮಹಾಸ್ವಾಮಿಗಳ ಹೆಸರಿದೆ. ಎಲ್ಲಾ ಕಡೆಯೂ ನೀರಿನ ವ್ಯವಸ್ಥೆ ಮಾಡಿದ್ದಾರೆ, ರಸ್ತೆಯ ವ್ಯವಸ್ಥೆ ಮಾಡಿದ್ದಾರೆ, ದೇವಸ್ಥಾನದ ವ್ಯವಸ್ಥೆ ಮಾಡಿದ್ದಾರೆ. ಒಂದು ಇಲ್ಲ ಅಂತಿಲ್ಲ. ಅವರಿಗೆ ಜೀವನಕ್ಕೆ ಏನೇನು ಬೇಕೋ ಅವರು ಅದಕ್ಕೆಲ್ಲದಕ್ಕೂ ಅನುಕೂಲ ಮಾಡಿಕೊಟ್ಟು, ದೇವರ ಸ್ಮರಣೆಗೆ ಅನುಕೂಲ ಮಾಡಿಕೊಟ್ಟು ಒಂದು ವಿಶೇಷವಾದ ಅನುಗ್ರಹವನ್ನು ಮಾಡಿರುವಂತವರು ಮಹಾಸ್ವಾಮಿ. ಆ ಸಂದರ್ಭದಲ್ಲಿ ನಾವೊಂದು ಶಿಷ್ಯವರ್ಗ ಕೇಳ್ತೀವಿ, ಸ್ವಾಮಿ ಇದೆಲ್ಲ ಯಾಕೆ ಬೇಕು? ತಾವು ಅವ್ರು ಹೇಳ್ತಿದಾರಲ್ಲ ಮರಳಿ ಹೋಗಿತ್ತಂದ್ರೂ ಕೂಡ ನಾವು ನಿನ್ನೆಯಿಂದ ಇಲ್ಲೇ ಇದ್ದೇವೆ, ನಮ್ಗೆ ಯಾರಾದ್ರೂ ಏನಾದ್ರು ಮಾಡಿದ್ರೆ ಭಯ ಅಲ್ವಾ, ಆದ್ರಿಂದಾಗಿ ನಮಗೆ ಇದು ಕಷ್ಟ ಅಲ್ವಾ, ನಾವು ಮರಳಿ ಹೋಗೋದು ಉಚಿತ ಆಗಿತ್ತ ಅಂತ ಸುಮ್ಮನೆ ಕೇಳಿದ್ವಿ. ನಮ್ಗೆ ಒಂದು ಸಲಿಗೆ ಇರೋದ್ರಿಂದ ವಾಸ್ತುಪರ ಅವ್ರು ಕೇಳಬಾರ್ದು, ಕೇಳಿದ್ವಿ. ಗುರುಗಳು ನಾವು ಯಾವ ತರದ್ದು ಎಂತಹ ತಲಹರಟೆ ಪ್ರಶ್ನೆಗಳಿಗೂ ಕೂಡ ನಮಗೆ ಮನಮುಟ್ಟುವಂತೆ ಸಿಟ್ಟು ಮಾಡಿಕೊಳ್ಳದೇನೆ ಅನುಗ್ರಹ ಮಾಡ್ತಾರೆ, ಒಳ್ಳೆಯ ಉತ್ತರವನ್ನ ಕೊಡ್ತಾರೆ. ಅದರಲ್ಲಿ ಅವ್ರು ಹೇಳಿದ್ದು, ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮ್ಯತ ವ್ರತಂ ಅಂತ ರಾಮಾಯಣದಲ್ಲಿ ವಿಭೀಷಣನ ಸಂದರ್ಭದಲ್ಲಿ ಸುಗ್ರೀವನಿಗೆ ಹೇಳುವಂತಹ ಮಾತನ್ನ ಉದಾಹರಿಸಿದ್ರು ಸ್ವಾಮಿಗಳು. ಶರಣಾಗತರಾದವರು ಸಾಕ್ಷಾತ್ ರಾವಣನೇ ಬರಲಿ, ನಾನು ನನ್ನ ಹೋಗೊಂದು ಬಿಟ್ಟು ಬಿಡ್ತೀನಿ ಅಂತ ರಾಮನ ಮಾತು. ಸ್ವಾಮಿಗಳು ಹೇಳಿದ್ರು, ನನಗೆ ನನ್ನ ಬಳಿ ಯಾರಾದ್ರೂ ನಮಗೆ ಕಷ್ಟ ಆಗ್ತಾ ಇದೆ, ನಮಗೆ ಈ ಅನುಕೂಲ ಬೇಕು ಅಂತ ಸಂಸಾರದ ವಿಷಯದಲ್ಲಿರ್ಲಿ, ಅಧ್ಯಯನದ ವಿಷಯದಲ್ಲಿರ್ಲಿ, ಅವರ ಜೀವ ವೃತ್ತಿಯ ವಿಷಯದಲ್ಲಿರ್ಲಿ, ಯಾವುದೇ ವಿಷಯದಲ್ಲಿ ನನ್ನ ಬಳಿ ಬಂದು ಅವರು ಕೇಳಿದ್ರು ಅಂತಂದ್ರೆ ದದಾಮ್ಯೇತ ವ್ರತಮ್ಮ, ಅವರಿಗೆ ಉಪಕಾರ ಮಾಡುವಂತಹದ್ದೇ, ಆ ಉಪಕಾರ ಮಾಡಿ ಅದು ಹರಿಪೂಜೆ ಅಂತ ನಮ್ಮ ಚಿಂತನೆ ನನ್ನ ಪಾಲಿನದ್ದಾಗಿದೆ, ಅದು ನಾನು ಮಾಡಿಯೇ ತೀರ್ತೇನೆ ಅಂತ ಹೇಳಿ. ಎಂತ ವ್ಯಕ್ತಿ ನೋಡಿ. ಅದೇ ರೀತಿ ಆಗ್ಲೇ ನಾನು ಇದು ಸಾಮಾನ್ಯರಿಂದ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ವಿಚಾರವನ್ನ ಮತ್ತೊಮ್ಮೆ ನಾನು ಹೇಳ್ತಾ ಅಧಿಕವಾದ ಸಮಯವನ್ನ ತಗೊಂಡಿದ್ದೀನಿ. ಇನ್ನೂ ಅನೇಕ ವಿಷಯಗಳಿವೆ, ಅದರಿಂದಾಗಿ ಯಾವ ವಿಷಯಗಳಲ್ಲಿ ಹೇಳಿದ್ರೆ ಸೂಕ್ತ ಅನ್ನೋದ್ರಲ್ಲೂ ಗೊಂದಲಕ್ಕೊಳಗಾಗಿದ್ದೆ. ಏನೋ 4-6 ಮಾತುಗಳನ್ನ ಹೇಳಿದ್ದೀನಿ. ಕೊನೆ ಮಾತನ್ನು ಹೇಳಿ ನನ್ನ ಮಾತಿಗೆ ಉಪಸಂಹಾರವನ್ನ ಆಡ್ತೇನೆ. ಶ್ರೀಮದ್ ತ್ರೈಲೋಕ್ಯಾಚಾರ್ಯರು ಆದೇಶವನ್ನ ಹೊರಡಿಸಿರುವಂತಹದ್ದು, ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಸ್ವೃತ್. ನನ್ನ ಅತ್ಯಂತ ಆತ್ಮೀಯ ಗೆಳೆಯ ಯಾರು ಅಂತ ಕೇಳಿದ್ರೆ ಆಚಾರ್ಯ ಹೇಳುವಂತಹದ್ದು ಸಕಲ ಗುಣ ಪರಿಪೂರ್ಣ, ಯಾವ ದೋಷಗಳೂ ಅವನಲ್ಲಿಲ್ಲ, ಎಲ್ಲಾ ದೋಷಗಳಿಂದ ದೂರನಾಗಿರುವಂತಹ ಆ ಶ್ರೀನಿವಾಸನೇ, ಆ ಶ್ರೀರಾಮಚಂದ್ರನೇ ನನ್ನ ಆತ್ಮೀಯ ಗೆಳೆಯ ಅಂತ ತ್ರೈಲೋಕ್ಯಾಚಾರ್ಯರು ಕೇಳ್ಕೊಂಡಿದ್ದಾರೆ. ಹಾಗೆ ನಾವು ಕೂಡ ಆ ಗೆಳೆಯ ಯಾರು ಅಂತಂದ್ರೆ, ಗೆಳೆಯ ಯಾರನ್ನ ಕರಿತೀವಿ ನಾವು ನಮ್ಮ ಕಷ್ಟ ಕಾಲದಲ್ಲಿ, ನಮ್ಮ ಸುಖ ಕಾಲದಲ್ಲಿ, ಎರಡಕ್ಕೂ ಕೂಡ ಹೋಗುವವನೇ ಗೆಳೆಯ ಅಂತ ಕರಿತೀವಿ. ಹಾಗಾಗಿರೋದ್ರಿಂದಾಗಿ ಈ ಪೂಜ್ಯ ಮಹಾಸ್ವಾಮಿಗಳನ್ನ
ನಮ್ಮ ಗೆಳೆಯನಾದ ಆ ಪರಬ್ರಹ್ಮ ಶ್ರೀನಿವಾಸನಲ್ಲಿ ಕೇಳಿಕೊಳ್ಳುವಂತಹದ್ದು ಏನು ಅಂತಂದ್ರೆ, ಸ್ವಾಮಿ, ಜನ್ಮಾಂತರಗಳಲ್ಲಿಯೂ ಕೂಡ ಇಂತಹ ಗುರುಗಳೇ, ಇದೇ ಗುರುಗಳೇ ನಮಗೆ ಬಂದು ನಿನ್ನನ್ನ ತಿಳಿಸಿಕೊಳ್ಳುವ ಸೌಭಾಗ್ಯವನ್ನ ದಯಪಾಲಿಸುವಂತ ಆ ನಮ್ಮೆಲ್ಲರ ಗೆಳೆಯನಾದ ಪರಬ್ರಹ್ಮನ ಶ್ರೀನಿವಾಸನಲ್ಲಿ ನಾವು ಕೇಳ್ಕೊಂಡ್ರೆ ಖಂಡಿತ ಆ ಸ್ವಾಮಿ ನಮ್ಮನ್ನ ನೆರವೇರಿಸ್ತಾನೆ. ಯಾಕೆ ಅಂತಂದ್ರೆ, ಸಾಧು ಸಂಘ ಕೊಟ್ಟು ನಿನ್ನ ಪಾದ ಭಜನೆ ಇತ್ತಿಗೆಲ್ಲ ಭೇದ ಮಾಡಿ ನೋಡದಿರೋ ಹೇ ಅಧೋಕ್ಷಜ ಅಂತ ಆ ಅಧೋಕ್ಷಜ ಪರಂಪರೆಯಲ್ಲಿ ಬಂದಿರುವ ಮಹಾಸ್ವಾಮಿಗಳು ಇವರು ಈ ನನ್ನ ಜೀವನ ಇದ್ದದ್ದೇ ಇನ್ನೊಬ್ಬರಿಗೆ ಉಪಕಾರ ಆಗುವುದಕ್ಕೋಸ್ಕರ, ಅವರಲ್ಲಿ ಭಕ್ತಿ ಜಾಗೃತಿ ಮಾಡುವುದಕ್ಕೋಸ್ಕರವೇ ಅಂತ ಇರ್ತಕ್ಕಂಥವರು ಮಹಾಸ್ವಾಮಿಗಳು. ಹಾಗಾಗಿ ನಾನು ಉದ್ಧಾರ, ನನ್ನ ಕುಟುಂಬ ಉದ್ಧಾರ, ನನ್ನ ಪರಿವಾರ ಉದ್ಧಾರ, ಎಲ್ಲವೂ ಕೂಡ ಉದ್ಧಾರ ಆಗಿರುವುದು ಈ ಮಹಾಸ್ವಾಮಿಗಳ ಮಂತ್ರಾಕ್ಷತೆಯ ಬಲದಿಂದ, ಅವರು ನಮ್ಮನ್ನ ದೃಷ್ಟಿಯಿಂದ ನೋಡಿರೋದ್ರಿಂದ, ಅವರ ಮುಗುಳ್ನಗೆಯಿಂದ ಅಂತ ಹೇಳ್ತಾ ನಮ್ಮನ್ನ ಗುರುತಿಸಿ ಈ 4 ಮಾತುಗಳನ್ನು ಆಡಲಿಕ್ಕೆ ಈ ಸಂದರ್ಭದಲ್ಲಿ ಅವಕಾಶ ಕೊಟ್ಟಿರುವ ನನ್ನ ಪೂಜ್ಯ ಆಚಾರ್ಯರು, ಬದರಿ ಆಚಾರ್ಯರಿಗೂ ಹಾಗೂ ಇದು ಒಂದು ಸಾರ್ಥಕ ಕಾರ್ಯಕ್ರಮವನ್ನ ನಡೆಸಲಿಕ್ಕೆ ಒಂದು ವಿಶೇಷವಾದ ಸ್ಥಾನವನ್ನ ಗಟ್ಟಿಸಿಕೊಂಡು ಎಷ್ಟೇ ಕಷ್ಟ ಆದ್ರೂ ಇದನ್ನ ನಾನು ಬಿಡೋದಿಲ್ಲ ಅಂತ ಹೇಳಿ ನಮ್ಮ ಸ್ನೇಹಿತರೇ ಆದ ವೆಂಕಟೇಶ ಅವರು ಕೂಡ ವಿಶೇಷವಾದ ಒಂದು ಆಚಾರ್ಯರ ಮಾರ್ಗದರ್ಶನದ ಮೇರೆಗೆ, ಅವರ ಆದೇಶದ ಮೇರೆಗೆ, ನಮ್ಮ ಪೂಜ್ಯ ಗುರುಗಳ ಅಪ್ಪಣೆಯ ಮೇರೆಗೆ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಪೂಜ್ಯ ಆಚಾರ್ಯರಿಗೂ ಕೂಡ ಮತ್ತೊಮ್ಮೆ ಸಾಷ್ಟಾಂಗ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಇವತ್ತಿನ ದಿನದ ಈ ಕಾರ್ಯಕ್ರಮವನ್ನ ಗುರುಗಳ ಅಂತರ್ಯಾಮಿಯಾದ ಆ ಪಾಂಡುರಂಗ ವಿಠಲ ಹಾಗೂ ಶ್ರೀರಾಮಚಂದ್ರನ ಅಭಿನ್ನನಾದ ಕುಲದೈವನಾದ ಪರಬ್ರಹ್ಮ ಶ್ರೀನಿವಾಸನ ಆ ಅಡಿದಾವರೆಗಳಲ್ಲಿ ಈ ಮಾತುಗಳನ್ನ ಸಮರ್ಪಣೆಯನ್ನು ಮಾಡ್ತಾ, ಏನಾದರೂ ತಪ್ಪಾಗಿದ್ದಲ್ಲಿ ನನ್ನ ದೋಷ, ಒಳ್ಳೆದಿದ್ದಲ್ಲೂ ಕೂಡ ಆ ಗುರು ಅನುಗ್ರಹದಿಂದ ಬಂದಿರುವಂತಹದ್ದು ಅಂತ ಮತ್ತೊಮ್ಮೆ ಆದಾವಂತೇಜ ಮಧ್ಯೇಜ ವಿಷ್ಣು ಸರ್ವತ್ರ ಗೀಯತೆ ಅಂತಿದ್ದಾಗೆ ಆ ಗುರುಗಳನ್ನ ಸ್ಮರಣೆಯನ್ನು ಮಾಡುವ ಮೂಲಕ ಆ ಮುಕುಂದನ ಭಕ್ತಿಯಲ್ಲಿ, ಮುಕುಂದನಲ್ಲಿ ಭಕ್ತಿ ಜಾಗೃತವಾಗಲಿ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಮಿಸ್ತಾ ಇದ್ದೇನೆ. ಧನ್ಯವಾದಗಳು. ನಮಸ್ಕಾರ. ಶ್ರೀಕಾಂತಾಚಾರ್ಯ ಕಳಸಾಪುರ ಅವರು ಆರಂಭವನ್ನು ಮಾಡಬೇಕು. ಶ್ರೀ ಗುರುಭ್ಯೋ ನಮಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾ ರಥಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಇವತ್ತು ನಮ್ಮ ಒಂದು ಒಳ್ಳೆಯ ಅವಕಾಶ, ನಮ್ಮ ಸುದಿನ, ನಮ್ಮ ಸೌಭಾಗ್ಯ ಅಂತಾನೆ ನಾವು ತಿಳ್ಕೊಳ್ಬೇಕು. ಈ ಅದ್ಭುತವಾದಂತಹ, ಅತಿ ಅರ್ಥಪೂರ್ಣವಾದಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಅದ್ಭುತವಾದ ವಿಚಾರಗಳು, ಉತ್ತಮ ಹಿರಿಯ ವಿದ್ವಾಂಸರು ಎಲ್ಲರೂ ಕೂಡ ಅವರ ಅನುಭವಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಮಧ್ಯೆ ನಾನು ಇವತ್ತಿನ ದಿವಸ ಇನ್ನೊಂದು ನನ್ನ ಅನುಭವವನ್ನ ನಡೆದಂತೆ ಎಷ್ಟು ಉಚಿತವೋ ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ಈಗಾಗಲೇ ಎಷ್ಟೋ ಹಿರಿಯ ವಿದ್ವಾಂಸರು ಎಲ್ಲರೂ ಕೂಡ ಸ್ವಾಮಿಗಳ ಬಗ್ಗೆ ಅವರ ಅನುಭವಗಳನ್ನ ಬೇಕಾದಷ್ಟು ಅದ್ಭುತ ರೀತಿಯಲ್ಲಿ ತಿಳಿಸಿದ್ದಾರೆ ಇಷ್ಟು ದಿವಸಗಳಲ್ಲಿ. ನಾನು ಈಗ ಏನಾದ್ರೂ ಹೇಳಿದೆ ಅಂದ್ರೆ ಅದು ಚರ್ವಿತ ಚರಣ ಆಗ್ತದೆ. ಈಗಾಗಲೇ ಅವರಿಗೆ ಆದ ಅನುಭವಗಳಿಗಿಂತ ಹೊತ್ತು ನನ್ನಲ್ಲಿ ಏನು ಆಗಿರ್ಲಿಕ್ಕಿಲ್ಲ. ಆದ್ರಿಂದ ಯಾರಿಗಾದ್ರೂ ಇದರಿಂದ ಅಯ್ಯೋ ಇದು ಕೇಳಿದ್ದೇ ಇದೆಯಲ್ಲ ಅಂತ ಅನಿಸಿದ್ರೆ ದಯವಿಟ್ಟು ಅದನ್ನ ನೀವು ತಲೆ ಹಾಕೊಳ್ಬೇಡ್ರಿ. ಆದ್ರೆ ಇದನ್ನ ನಾವು ಮಾಡ್ತಾ ಇರುವಂತಹದ್ದು ನಮ್ಮ ಒಂದು ಸೇವೆ, ಗುರುಗಳ ಮಹಿಮೆಯನ್ನ ಹೇಳುವಂತಹದ್ದು, ಗುರುಗಳ ಜೊತೆಗೆ ನಮ್ಮ ಆದ ಅನುಭವಗಳನ್ನ ಹಂಚಿಕೊಳ್ಳುವಂತಹದ್ದು. ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಒಂದು ಅವಕಾಶ ಯಾವಾಗ ಬರುತ್ತೆ ಅಂತ ನಾನು ಇಷ್ಟು ದಿವಸಗಳಿಂದ ಕಾಯ್ತಾ ಇದ್ದೆ. ಅಂತಹ ಒಂದು ನನ್ನ ಸೌಭಾಗ್ಯ ಅಂತ ಹೇಳಿಕೊಳ್ಳುವಂತಹ ಒಂದು ಕಾರ್ಯಕ್ರಮ ಇವತ್ತಿನ ದಿವಸ ಈಗ ನನಗೆ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ನನ್ನ ಏನೇ ಅನುಭವಗಳನ್ನ ಹೇಳಿಕೊಂಡ್ರು ಕೂಡ ಖಂಡಿತ ಅದರಲ್ಲಿ ನನ್ನ ಒಂದು ಹೊಗಳಿಕೆ ಆಗ್ಲಿ, ನನ್ನ ಒಂದು ಮಹತ್ವಕ್ಕಾಗ್ಲಿ ಖಂಡಿತ ಯಾವ ಮಾತುಗಳನ್ನು ನಾನು ಹೇಳ್ತಾ ಇಲ್ಲ. ಗುರುಗಳ ಒಂದು ಮಹಿಮೆ, ಗುರುಗಳ ಒಂದು ಅದ್ಭುತವಾದಂತಹ ಒಂದು ಚರಿತ್ರೆ, ಅದರಿಂದ ನಾವು ಪಡೆದುಕೊಂಡ ಆದರ್ಶ, ಇಷ್ಟನ್ನ ಮಾತ್ರ ನಾನು ಇವತ್ತಿನ ದಿವಸ ನಿಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಇಲ್ಲಿ ಸೇರಿದ್ದೇನೆ ಅಂತ ಹೇಳ್ತಾ, ನನ್ನ ವಿಷಯಗಳನ್ನ ನಾನು ನನ್ನ ಹತ್ತಿರ ಇರುವಂತಹ ಕೆಲವೊಂದು ಛಾಯಾಚಿತ್ರಗಳ ಮೂಲಕ ನಿರೂಪಣೆಯನ್ನ ಮಾಡ್ಲಿಕ್ಕೆ ಯಥಾಶಕ್ತಿ ಪ್ರಯತ್ನವನ್ನ ಮಾಡ್ತೇನೆ. ಆ ಸ್ವಾಮಿಗಳ ಬಗ್ಗೆ ಮಾತಾಡ್ಬೇಕು ಅಂತ ನಂಗೆ ತಿಳಿಸಿದ ಕೂಡಲೇ ಏನೇನ್ ಮಾತಾಡ್ಬೋದು ಅಂತ ಒಂದು ಲಿಸ್ಟ್ ಅನ್ನ ಹಾಕೊಂಡೆ. 15-16 ವಿಷಯಗಳು ಅದಕ್ಕೆ ವಿವರಣೆ ಸಮೇತವಾಗಿ ಇದ್ದದ್ದು. ಆದ್ರೂ ಕೂಡ ಯಥಾಶಕ್ತಿ ಸಮಯದಲ್ಲಿ ಎಷ್ಟು ಹೇಳಲಿಕ್ಕಾಗುತ್ತೋ ಅಷ್ಟನ್ನ ನಾನು ನಿರೂಪಣೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸ್ವಾಮಿಗಳು ಯಾವುದೇ ಒಂದು ವಿಷಯವನ್ನ ಯಾರಿಗಾದ್ರೂ ಹೇಳಬೇಕು ಅಂದ್ರೆ
ಸಿಟ್ಟು ಬರ್ತದೆ. ನಾವೆಲ್ಲ ಸಿಟ್ಟು ಬಂದ್ರೆ ಯಾರನ್ನಾದ್ರೂ ಬಾಯಿ ಬಂದ ಹಾಗೆ ಬೈದು ಬಿಡ್ತೀವಿ. ಆದ್ರೆ ಸ್ವಾಮಿಗಳು ಅದನ್ನ ತುಂಬಾ ಚೆನ್ನಾಗಿ ಬೈಯೋದಾಗ್ಲಿ ಅಥವಾ ಕೋಪವನ್ನು ಪ್ರದರ್ಶನ ಮಾಡೋದಾಗ್ಲಿ ಮಾಡ್ತಾ ಇದ್ರು. ಅದಕ್ಕೊಂದು ಸಣ್ಣ ದೃಷ್ಟಾಂತವನ್ನ ಹೇಳೋದಾದ್ರೆ, ನಾವೆಲ್ಲ ಪ್ರತಿ ವರ್ಷ ಸಪ್ತಮುದ್ರಾಧಾರಣೆಯನ್ನ ಮಾಡಿಕೊಳ್ತೇವೆ. ನಮಗೇನೋ ಒಂದು ಉತ್ಸಾಹ, ಅಲ್ಲಿ ಯಾರ್ಯಾರು ಮಕ್ಕಳು ಬಂದಿರ್ತಾರೆ, ಯಾರಿಗೆ ಕೈಲಾಗೋದಿಲ್ಲ ಅಂತಾರೆ, ಅವರಿಗೆಲ್ಲ ಧೈರ್ಯ ತುಂಬಿ ಸ್ವಾಮಿಗಳ ಮುಂದೆ ನಿಲ್ಲಿಸಿ ಅವರಿಗೆ ಸಪ್ತಮುದ್ರಾಧಾರಣೆ ಮಾಡಿಸ್ಬೇಕು ಅಂತ. ಹೀಗೆ ನಡೀತಾ ಇತ್ತು. ಚೆನ್ನೈಯಲ್ಲಿ ಸಪ್ತಮುದ್ರಾಧಾರಣೆ ಆಗ್ತಾ ಇದೆ. ಯಾವುದೋ ಒಬ್ಬ ವಿದ್ಯಾರ್ಥಿ ಸ್ವಾಮಿಗಳ ಮುಂದೆ ಸಪ್ತಮುದ್ರಾಧಾರಣೆ ಮಾಡಿಕೊಳ್ಳಿಕ್ಕೆ ಹೆದರ್ತಾ ಇದ್ದಾನೆ, ಅಳ್ತಾ ಇದ್ದಾನೆ. ಅವನು ಒಂದ್ ಸರ್ತಿ ಬಂದಾಗ ಹೋದ, 2 ಸರ್ತಿ ಬಂದಾಗ ಹೋದ, 3ನೇ ಸರ್ತಿ ಬಂದಾಗ ಹೋದ. ಸರಿ, ನಾನು ಸ್ವಲ್ಪ ಸ್ವಾಮಿಗಳ ಮುಂದೆ ಅವನಿಗೆ ಮುದ್ರಾಧಾರಣೆ ಮಾಡ್ಸೋಣ ಅಂತ ಹುಡುಗನ ಕರ್ಕೊಂಡು ಹೋಗಿ ನಿಲ್ತಾರೆ. ಸ್ವಾಮಿಗಳು ನನಗೆ ಇಲ್ಲ, ಬೇಡ ಅವನ್ನ ಕರ್ಕೊಂಡು ಹೋಗ್ಬಿಟ್ಟು ನಾ ಮಾಡೋದಿಲ್ಲ ಅಂತ. ಅವನ್ನ 2-3 ಬಾರಿ ಹೀಗೆ ಮಾಡಿದ್ರೆ ಸ್ವಾಮಿಗಳಿಗೆ ಸಿಟ್ಟು ಬಂದ್ಬಿಟ್ಟು, ನಾ ಎಷ್ಟು ಬಾರಿ ಬೇಡ ಅಂದ್ರೂ ಇವನು ಮತ್ತೆ ಆ ಹುಡುಗನನ್ನ ತಂದು ನಿಲ್ಲಿಸ್ತಾ ಇದ್ದಾರೆ, ನಾ ಮಾಡೋದಿಲ್ಲ, ಅವನಿಗೆ ಮುದ್ರೆ ಹಾಕೋದಿಲ್ಲ. ಚಿಕ್ಕ ಮಕ್ಕಳಿಗೆ, ಅಳುವಂತಹ ಧೈರ್ಯ ಇಲ್ಲದಿರೋ ಮಕ್ಕಳಿಗೆ ನಾನು ಮಾಡೋದಿಲ್ಲ ಅಂತ ಹೇಳಿದ್ರೆ ಇವನು ತರ್ತಾ ಇದ್ದಾನೆ. ಅಷ್ಟು ಮುದ್ರಾಧಾರಣೆ ಗಡಿಬಿಡಿ ಮಧ್ಯದಲ್ಲಿ ನನ್ನ ಬೈಲಿಕ್ಕೂ ಆಗೋದಿಲ್ಲ, ಅವ್ರಿಗೆ ಇಷ್ಟ ಇಲ್ಲ ಯಾರನ್ನು ಬೈಲಿಕ್ಕೆ. ಹಾಗಂತ ನನ್ನನ್ನು ತಡಿಬೇಕು, ಏನ್ ಮಾಡಬೇಕು? ಕೊನೆ 4ನೇ ಬಾರಿ ನಾ ಆ ಹುಡುಗನನ್ನ ಕೈ ಕಾಲು ಗಟ್ಟಿ ಹಿಡಿದು ಹೋಗಿ ನಿಲ್ಲಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಸ್ವಾಮಿಗಳು ಏನ್ ಹೇಳಿದ್ರು ಅಂದ್ರೆ, ನೀ ಅವನ್ನ ಕರ್ಕೊಂಡು ಹೋಗ್ತೇ, ನಾ ಇಲ್ಲಿಂದ ಎದ್ದು ಬಿಡ್ಲು ಅಂತ ಕೇಳಿದ್ರು. ಅಂದ್ರೆ ಅವರಿಗೆ ನಾವೆಲ್ಲ ಏನ್ ಮಾಡ್ತೀವಿ, ಬಾಯಿ ಬಂದಾಗ ಏನೋ ಒಂದಿಷ್ಟು ಶಬ್ದಗಳನ್ನ ಅಂದ್ಬಿಡ್ತೀವಿ. ಏನ್ ನೀನು ನನ್ನ ಎದುರಿಗೆ ಬರ್ತೀಯಾ, ನೀವು ಹೋಗ್ಲಿಕ್ಕಾಗಲ್ಲ, ನೋಡು ಹಂಗೆ ಮಾಡ್ತೀನಿ, ಹಿಂಗ್ ಮಾಡ್ತೀನಿ, ಏನೋ ಅಂದ್ಬಿಡ್ತೀವಿ. ಆದ್ರೆ ಆ ಮಾತಿನಲ್ಲಿ ಹಿಡಿತ ಅನ್ನೋದು ಬಹಳ ಅದ್ಭುತವಾಗಿ ನಾನು ಅದರಿಂದ ಕಲ್ತ್ಕೊಂಡೆ. ಎಷ್ಟೇ ನಾವು ಟೆನ್ಷನ್ ಅಲ್ಲಿ ಇದ್ದು, ಎಂತಹ ಪ್ರಸಂಗದಲ್ಲಿದ್ರು ಕೂಡ ಒಬ್ಬರ ಜೊತೆ, ಅದು ಅವ್ರು ನನ್ನನ್ನ ಯಾವ ಅಪಶಬ್ದದಿಂದಾರೋ ಏನೋ ಬೈತಿದ್ರು, ನಾನು ಕೇಳೋ ಹಾಗೆ ಅಲ್ಲ, ಅವರು ಗುರುಗಳು ಅಂದಿದ್ದಾರೆ, ಆದ್ರಿಂದ ಶಿರಸ ವಹಿಸ್ತಿದ್ದೆ. ಅಂತಹ ಅಧಿಕಾರದಲ್ಲಿದ್ರು ಕೂಡ ಅಧಿಕಾರವನ್ನು ಬಳಸಿಕೊಳ್ಳದೆ ಮೆತ್ತಗೆ ಯಾವ ರೀತಿ ಹೇಳಬೇಕು ಅದನ್ನ ಅವರು ತಿಳಿಸಿಕೊಟ್ಟದ್ದು ನನಗೆ ಬಹಳ ಆಶ್ಚರ್ಯವನ್ನ ತಂದಂತಹ ವಿಷಯ. ಇನ್ನೊಂದು, ಅವರ ಈಗ ಕಾರ್ಯಕ್ರಮ ನಡೆಯುತ್ತಾ ಇರುವ ಹಾಗೆ ಭೌಮ ವ್ಯಕ್ತಿತ್ವ. ನಾವೆಲ್ಲ ಏನು ಅನ್ಕೊಳ್ತೇವೆ, ಸ್ವಾಮಿಗಳು 2 ವರ್ಷ ನಮ್ಮ ಸಂಚಾರದಲ್ಲಿ ಇರ್ತಾರೆ, ನಮ್ಮ ಪಕ್ಕದಲ್ಲೇ ಇರ್ತಾರೆ. ಆದ್ರೆ ಅವರನ್ನ ನಾನು ಆಶ್ಚರ್ಯ ಪಡುವ ಹಾಗೆ ನೋಡಿದ್ದು ಅಂದ್ರೆ, ದೊಡ್ಡ ಸಭೆಗಳು, ದೊಡ್ಡ ಕಾರ್ಯಕ್ರಮಗಳು, ದೊಡ್ಡ ವ್ಯಕ್ತಿಗಳು, ಮಾನ್ಯ ಪ್ರಧಾನಮಂತ್ರಿಗಳಿರ್ಬೋದು, ಅಂತಹವರ ಜೊತೆಗೆಲ್ಲ ಸ್ವಾಮಿಗಳು ಹೋಗಿ ಬಂದಾಗ ನೋಡಿದ್ರೆ ಆ ದೊಡ್ಡ ವೇದಿಕೆಗಳು, ವಿಶ್ವ ಹಿಂದೂ ಪರಿಷತ್ತಿನಂತಹ ಅತೀ ಗಣ್ಯರಿರುವಂತಹ ದೊಡ್ಡ ವೇದಿಕೆಗಳ ಮಧ್ಯದಲ್ಲಿ ಸ್ವಾಮಿಗಳನ್ನು ನೋಡಿದಾಗ ಒಬ್ಬ ಎಷ್ಟು ದೊಡ್ಡ ವ್ಯಕ್ತಿಗಳು ನಮ್ಮ ಸ್ವಾಮಿಗಳು ಅಂತ ಅನಿಸ್ತದೆ. ಅದೇ ವೇದಿಕೆಯನ್ನು ಇಳಿದು ಬಂದ್ರು ಅಂತ ಹೇಳಿದ್ರೆ ಕಾರಿನಲ್ಲಿ ನಮ್ಮ ಪಕ್ಕದಲ್ಲಿ ಕೂತಿರ್ತಾರೆ. ಅಂದ್ರೆ ಅವರು ಎಂತಹ ಅದ್ಭುತ ವ್ಯಕ್ತಿಗಳು ಅಂದ್ರೆ, ಅವರ ಆ ಭೂಮ ವ್ಯಕ್ತಿತ್ವ ದೊಡ್ಡ ಸಭೆಗಳ ಮಧ್ಯದಲ್ಲಿದ್ದಾಗ ನಮ್ಗೆ ಆಶ್ಚರ್ಯ ಅಂತ ಅಂದುಕೊಡ್ತದೆ. ವೇದಿಕೆಯನ್ನು ಹೇಳಿದ್ರೆ ಅಷ್ಟು ಸರಳ ವ್ಯಕ್ತಿಗಳಾಗಿ ನಮ್ಮ ಪಕ್ಕದಲ್ಲಿ ಬಂದು ಕೂತಿರ್ತಾರೆ. ನಾವು ಸಂಚಾರಕ್ಕೆ ಅಂತ ರಸ್ತೆ ಪಕ್ಕದಲ್ಲಿ ಕೂತು ಆರಾಮಾಗಿ ಮಾತನಾಡ್ತಾ ಇರ್ತಾರೆ. ಅಂದ್ರೆ ಅವರ ಸರಳತೆ ಅನ್ನುವಂತಹದ್ದನ್ನ ನಾವು ಅವಾಗ ನೋಡಿದ್ವಿ. ನಾವೇನಾದ್ರೂ ಅಷ್ಟು ಪ್ರಧಾನಮಂತ್ರಿಗಳನ್ನು ಭೇಟಿಯಾಗಿ ಬಂದಿದ್ವಿ ಅಂದ್ರೆ, ಯಾರನ್ನಾದ್ರೂ ಜೊತೆಯಲ್ಲಿ ಪಕ್ಕದಲ್ಲಿ ಕೂಡಿಸ್ಕೋಬೇಕು ಅಂದ್ರೆ ಭಾರಿ ಲೆವೆಲ್ ಮೇಂಟೈನ್ ಅಂತಲ್ಲ, ಹಂಗೆ ಮಾಡ್ತೀವಿ. ಆದ್ರೆ ಅವ್ರಿಗೆ ಯಾವುದೂ ಇಲ್ಲ, ವೈರಾಗ್ಯ ಅನ್ನೋದನ್ನ ನಾವು ಅವರಲ್ಲಿ ಆವಾಗಲೇ ಕಂಡದ್ದು. ಎಷ್ಟು ದೊಡ್ಡ ಸಭೆಗಳಲ್ಲಿ ಕೂತರು ಅದೇ ರೀತಿ, ಎಷ್ಟು ಸಣ್ಣ ವ್ಯಕ್ತಿಯ ಪಕ್ಕದಲ್ಲಿ ಕೂತರು ಅಷ್ಟೇ ಸರಳತೆಯನ್ನ ಅವರಲ್ಲಿ ನಾವು ನೋಡಿರುವಂತಹದ್ದು. ಇನ್ನೊಂದು ಒಂದು ದೊಡ್ಡ ಅನುಭವ, ಸಂಚಾರಗಳಲ್ಲೆಲ್ಲ ನಾವೆಲ್ಲ ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಸ್ವಾಮಿಗಳ ಮಾತನ್ನ ನಾವು ಯಾವಾಗಲಾದ್ರೂ ಮೀರಿದೆವು ಅಂತಾದ್ರೆ ಆವಾಗ ಅದು ನಡೆಯೋದಿಲ್ಲ. ಈಗ ನಮ್ಮ ಸ್ನೇಹಿತರು ಹೇಳಿದ್ರು, ಅವ್ರ ಮಾತನ್ನ ನಾವು ಮೀರಬಾರದು, ಅವರ ಮಾತನ್ನ ಅನುಸರಿಸಿಕೊಂಡು ನಮ್ಮ ಜೀವನದಲ್ಲಿ ಅನುಭವಗಳಿರ್ತವೆ ಎನ್ನುವ ಹಾಗೆ ಸಂಚಾರದಲ್ಲಿ ಎಲ್ಲರಿಗೂ ಅನುಭವ ಆದದ್ದು ಏನು ಅಂತಂದ್ರೆ, ಸ್ವಾಮಿಗಳ ಜೊತೆ ಸಂಚಾರದಲ್ಲಿ ಸ್ವಾಮಿಗಳು ಕೆಲವೊಮ್ಮೆ ನಮ್ಮನ್ನು ಮುಂದೆ ಹೋಗು ಅಂತ ಕಳಿಸ್ಕೊಡ್ತಾರೆ. ಮುಂದೆ ಹೋಗು ಅಂತ ಕಳಿಸಿದ್ರೆ ನಾವು ಬೇಗ ತಲುಪೋಣ ಅಂತ ಹೇಳಿ ಕೆಲವೊಮ್ಮೆ ರಾತ್ರಿ ಪ್ರಯಾಣ ಬಯಸ್ತೇವೆ. ಸ್ವಾಮಿಗಳು ಇಲ್ಲ ಬೇಡ ಅಂತ, ನಾವು ಒತ್ತಾಯ ಮಾಡಿ ಬೇಗ ಸ್ವಾಮಿ, ಇಲ್ಲ ಸ್ವಾಮಿ ಹೋಗ್ತೀವಿ ಅಂತಂದ್ರೆ ಸರಿ ಆಯ್ತು ಅಂತ ಅರೆಮನಸ್ಸಿನಿಂದ ಒಪ್ಪಿಗೆ ಕೊಡ್ತಾರೆ. ಎಲ್ಲ ಸ್ವಾಮಿಗಳ ಶಿಷ್ಯರಿಗೆ ಆದ ಅನುಭವ ಅಂದ್ರೆ, ಸ್ವಾಮಿಗಳು ಅರೆಮನಸ್ಸಿನಿಂದ, ಅವ್ರು ನಮ್ಮ ಸ್ನೇಹಿತರು ಹೇಳಿದ್ರು, ಅರೆಮನಸ್ಸಿನಿಂದ ಏನಾದ್ರು ಅನುಗ್ರಹ ಮಾಡಿದ್ರು ಅಂದ್ರೆ ಅದು ಫಲಿಸೋದಿಲ್ಲ. ಅವ್ರೇನಾದ್ರೂ ನಾವು ಹಠ ಮಾಡಿ ಅವರ ಅರಮನಸ್ಸಿನಿಂದ ಮಂತ್ರಾಕ್ಷತೆಯನ್ನ ತಗೊಂಡ್ವಿ ಅಂದ್ರೆ, ಅವತ್ತಿನ ದಿವಸ ದಾರಿಯಲ್ಲೇ ಹೋಗ್ಬೇಕಾದ್ರೆ ಏನಾದ್ರೂ ದೊಡ್ಡ ಅನಾಹುತಗಳೇ ಆಗ್ಬೇಕು ಅಂತಿಲ್ಲ, ಟೈರ್ ಪಂಚರ್ ಆಗುವುದು ಅಥವಾ ಲೈಟ್ ವರ್ಕ್ ಆಗ್ತಿಲ್ಲ, ಯಾವ್ದೋ ಒಂದು ತೊಂದರೆಗಳಾಗಿ ಕೊನೆಗೆ ನಿಂತು ಬೆಳಗ್ಗೆ ಎದ್ದೆ ಹೊರಡುವ ಹಾಗೆ ಆಗಿತ್ತು ನಮ್ಮ ಸಂಚಾರದ ಅನುಭವ. ಆದ್ರೆ ನನ್ನ ವೈಯಕ್ತಿಕ ಅನುಭವ, ಅವತ್ತಿನ ದಿವಸ ಸ್ವಾಮಿಗಳ ಹತ್ರ ನಮ್ಮ ಅಣ್ಣನಿಗೋಸ್ಕರ ಯಾವುದೋ ಒಂದು ಅರ್ಜೆಂಟ್ ಲೆಟರ್ ಬೇಕು ಅಂತ ನಾವು ಹೊರಟು ಬಿಟ್ಟಿದ್ದೇವೆ. ಬೆಳಗ್ಗೆ ಹೋಗಿ ಸೇರಿದ್ದೇವೆ. ಬೆಳಗ್ಗೆಯಿಂದ ಕೇಳ್ತಾ ಇದ್ದೀನಿ, ಸ್ವಾಮಿಗಳು ಬಿಸಿ, ಲೆಟರ್ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ. ಸರಿ, ಭಿಕ್ಷೆ ಎಲ್ಲ ಮುಗಿಸಿ ವಿಶ್ರಾಂತಿಯಲ್ಲಿ ಎದ್ದ ತಕ್ಷಣ ರೂಮಲ್ಲೇ ಹೋಗಿ ಕೇಳಿದೆ, ಕೊಡೋಣ, ಏನ್ ಅರ್ಜೆಂಟ್ ಇಲ್ಲಲ್ಲ ಅಂತ. ಇಲ್ಲ ಸ್ವಾಮಿ, ಹೊರಡಬೇಕು ಊರಿಗೆ ಅಂತ. ಸ್ವಾಮಿಗಳು ಹೇಳಿದ್ರು, ಇಲ್ಲ ನಾಳೆ ನಮ್ಮ ಗುರುಗಳ ಆರಾಧನೆ ಇದೆ, ಅದನ್ನು ಮುಗಿಸ್ಕೊಂಡು ಹೋಗ್ಬೋದಿತ್ತಲ್ಲ, ರಾತ್ರಿ ಆದ್ರೂ ಹೊರಡ್ಬೋದಿತ್ತು, ಯಾಕೆ ಇಷ್ಟು ಅರ್ಜೆಂಟು?
ಇಲ್ಲ ಸ್ವಾಮಿ ಟಿಕೆಟ್ ಬುಕ್ ಮಾಡಿಬಿಟ್ಟಿದೆ, ಹೊರಡ್ಲೇಬೇಕು, ಬೇರೆ ದಾರಿ ಇಲ್ಲ, ಹೊರಡಬೇಕು. ನಮ್ಗೆ ಅನ್ನಿಸ್ತು ಸ್ವಾಮಿಗಳ ಅರಮನಸ್ಸಿನಿಂದ ಮಾಡ್ತಾ ಇದ್ದಾರೆ ಅಂತ. ಆದ್ರೂ ಏನೋ ಆ ಸಮಯದಲ್ಲಿ ಹೊಳಿಲಿಲ್ಲ. ಸರಿ ಅಂತ ಗುರುಗಳ ಹತ್ರ ಅರ್ಜೆಂಟ್ ಮಾಡಿಸ್ಕೊಂಡು 3 ಬಾರಿ ಹೇಳಿದ್ರು, ಇಲ್ಲ ಇದ್ದು ಹೋಗ್ಬೋದಿತ್ತು ಅಂತ. ನಾವು ಟಿಕೆಟ್ ಆಗ್ಬಿಟ್ಟಿದೆ, ಮತ್ತೆ ಅಲ್ಲಿ ಕ್ಯಾನ್ಸಲ್ ಮಾಡೋದು, ಮತ್ತೆ ಸಿಗೋದಿಲ್ಲ, ಹಂಗೆ ಹಿಂಗೆ ಅನ್ಕೊಂಡು ಅವರಿಂದ ಆ ಗಡಿಬಿಡಿಯಲ್ಲಿ ಆ ಲೆಟರ್ ಅನ್ನ ತಗೊಂಡು ನಾವು ಹೊರಟಿದ್ವಿ. ಏನಾಗ್ತದೆ ಅಂತಂದ್ರೆ ಅವರ ನಮ್ಮ ಅನುಭವಗಳೇ ವಿಚಿತ್ರ. ದಾರಿಯಲ್ಲಿ ಬಸ್ ಹೊರಟಿದೆ, ಮಧ್ಯಾಹ್ನ ಹೊರಟಿದೆ, ನಾವು ರಾತ್ರಿನೇ ಸೇರ್ಕೊಂಡ್ಬಿಡೋಣ, ಬೆಳಿಗ್ಗೆ ಎದ್ದು ಬೇಗ ನಮಗೆ ಕೆಲಸಗಳಿರ್ತವೆ ಅನ್ಕೊಂಡು ಮಧ್ಯಾಹ್ನ ಹೊರಟು ರಾತ್ರಿ ಸೇರೋಣ ಅಂತ. ಅವ್ರು ರಾತ್ರಿ ಹೊರಟು ಬೆಳಗ್ಗೆ ಹೋಗ್ಬೋದಲ್ಲ ಅಂತ ಸ್ವಾಮಿಗಳ ಮಾತು. ಆ ಅರಮನಸ್ಸಿನಿಂದ ನಮ್ಮನ್ನ ಕಳಿಸಿಕೊಟ್ರು. ಮಧ್ಯಾಹ್ನ ನಾವು ಬಸ್ ಹತ್ತಿದ್ದೇವೆ, ದಾರಿಯಲ್ಲಿ ಹೋಗ್ತಾ ಇದೆ, ನಮ್ಮ ಬಸ್ ಒಂದು 2 ವೀಲರ್ ನಮ್ಗೆ ಸಾಕಿತ್ತು. ಅವರಿಗೂ ಏನೂ ಆಗಿಲ್ಲ, ಗಾಡಿಗೂ ಏನೂ ಆಗಿಲ್ಲ, ಏನೂ ಆಗಿಲ್ಲ, ಯಾರಿಗೂ ಏನೂ ಆಗಿಲ್ಲ. ಏನೋ ದಿಢೀರಂತ ಅಲ್ಲಿ ಜನ ಎಲ್ಲ ಸೇರಿ ಆ ಗಾಡಿ ಮುಂದೆ ಹೋಗಬಾರ್ದು, ಪೊಲೀಸ್ ಕಂಪ್ಲೇಂಟ್ ಅದು ಇದು ಅಂದ್ರು. ಅಲ್ಲಿಂದ ನಾವು ಒಂದು 30 ಕಿಲೋಮೀಟರ್ ದಾಟ್ಲಿಕ್ಕೆ ರಾತ್ರಿ 8-8:30 ಆಗೋಯ್ತು. ಕೊನೆಗೆ ನಾವು ಊರು ಬಿಟ್ಟು ಊರಿನಿಂದ ಹೊರಟಾಗ ರಾತ್ರಿ 10:30. ನಮ್ಮ ಊರು ಸೇರಿದಾಗ ಬೆಳಗ್ಗೆ 4:45 ಗಂಟೆ. ಅಲ್ಲಿಗೆ ಸ್ವಾಮಿಗಳ ಹೇಳಿದ ಸಮಯಕ್ಕೆ ಊರು ಬಿಟ್ವಿ, ಸ್ವಾಮಿಗಳ ಹೇಳಿದ ಸಮಯಕ್ಕೆ ಊರು ತಲುಪ್ಕೊಂಡ್ವಿ. ಅದು ನಮ್ಮ ಸಂಚಾರದಲ್ಲೂ ಇದೆ ಅನುಭವ, ಯಾವಾಗಲೂ ಅದೇ ಅನುಭವ. ಸ್ವಾಮಿಗಳೇ ಏನಾದ್ರು ಅಲ್ಲ ಹೀಗ್ ಮಾಡ್ಬೋದಿತ್ತಲ್ಲ ಅಂದ್ರು ಅಂದ್ರೆ ಅದನ್ನೇ ಮಾಡ್ಬೇಕು. ನಾವು ಸ್ವಲ್ಪ ವ್ಯತ್ಯಾಸ ಮಾಡಿದ್ವಿ ಸಂಚಾರದಲ್ಲಿ ಅಂದ್ರೆ ಆವಾಗ ನಮ್ಗೆ ಈ ರೀತಿಯಾದ ಅನುಭವಗಳಾದದನ್ನ ನಾವು ಕಂಡಿದ್ದೇವೆ. ಆದ್ರಿಂದ ಯಾವತ್ತೂ ಅವರ ಮಾತನ್ನು ಮೀರಬಾರ್ದು ಅನ್ನುವ ಪಾಠವನ್ನ ಅದರಿಂದ ನಾವು ಕಲಿತುಕೊಂಡಿದ್ದೇವೆ. ಅದೇ ರೀತಿಯಾಗಿ ಅವ್ರದ್ದು ಇನ್ನೊಂದು ಅದ್ಭುತವಾದಂತಹದ್ದು ಒಂದು ಗುಣ ಅಂತ ಹೇಳಿದ್ರೆ, ಪ್ರತಿ ವ್ಯಕ್ತಿಯನ್ನು ಕೂಡ ಗಮನಿಸುವಂತಹದ್ದು, ಅವನಿಗೆ ಒಂದು ಗುರುತಿಸಿ ಅವನಿಗೊಂದು ಮರ್ಯಾದೆಯನ್ನು, ಸ್ಥಾನಮಾನವನ್ನು ಅಥವಾ ಒಂದು ಬೆಲೆಯನ್ನು ಕೊಡುವುದು. ಅವೇನು ಸಾಮಾನ್ಯವಾಗಿ ದೊಡ್ಡ ವ್ಯಕ್ತಿಗಳ ಕೈಯಲ್ಲಿ ಸಾವಿರಾರು ಶಿಷ್ಯರು ಇರ್ತಾರೆ. ಅವರ ಮಧ್ಯದಲ್ಲಿ ನಾನ್ ಯಾರಪ್ಪ ಸ್ವಾಮಿ ನನ್ನೇನು ನೋಡ್ತಾರೆ ಅಂತ ನಾವು ಅನ್ಕೊಂಡು ಬಿಡ್ತೇವೆ. ಆದ್ರೆ ಗುರುಗಳು ಹಾಗಲ್ಲ. ನಾನು ಅವರಿಗೆ ಶಿಷ್ಯನಾಗಿ ಸೇರುವಷ್ಟರಲ್ಲಿಗೆ ಸ್ವಾಮಿಗಳಿಗೆ 100,000 ಶಿಷ್ಯರು. ಆವಾಗ ನಾನು ಸಂಚಾರದಲ್ಲಿ ಸೇರಿದ್ದೆ. ಹಾಗೆಲ್ಲ ಆಗುವಾಗ ಅವರು ಬಹಳ ಸಣ್ಣ ಸಣ್ಣ ವಿಷಯಗಳನ್ನು ಗಮನಿಸ್ತಾರೆ. ವರ್ಷಕ್ಕೊಮ್ಮೆ ಸಪ್ತ ಮುದ್ರಾಧಾರಣೆ. ಆ ಸಪ್ತ ಮುದ್ರಾಧಾರಣೆಯ ಕಾಲದಲ್ಲಿ 1 ವರ್ಷ 2 ವರ್ಷ ಗಮನಿಸಿದ್ರು ಅವರು. ನನಗೆ ಬಿಸಿ ಮುದ್ರೆ ಚೆನ್ನಾಗಿ ಕಾಯಿಸಿ ಮೊದಲನೇ ಮುದ್ರೆ ನಾನೇ ತಗೊಳ್ಬೇಕು ಅಂತ ಅವರು ಅದನ್ನ ಗಮನಿಸಿದ್ರು. ಯಾವಾಗ ವರ್ಷಕ್ಕೊಮ್ಮೆನೆ ಮುದ್ರೆ ಧಾರಣೆ ಆಗೋದು. ಆ ಮುದ್ರಾಧಾರಣೆಯಲ್ಲಿ ಎಲ್ಲರೂ ಗಮನಿಸಿರುವ ಹಾಗೆ 100 ಜನ ಅಂತ 1000 ಜನ ಬಂದು ಹೋಗ್ತಾರೆ. ಅವರಿಗೆ ಶಿಷ್ಯರು 1000 ಜನ ಇರ್ತಾರೆ. ಆ ಅಷ್ಟ ಗಲಾಟೆಯ ಗದ್ದಲದ ಮಧ್ಯದಲ್ಲಿ ನಾನೊಮ್ಮೆ ಹೋಗಿ ಸಪ್ತಮುದ್ರಾಧಾರಣೆಗೆ ಅಂತ ಕೇಳ್ಕೊಂಡು ನಿಂತ್ಕೊಂಡ್ರೆ ಸ್ವಾಮಿಗಳು ಯಾವುದೋ ಒಂದು ಮುದ್ರೆಯನ್ನು ಕೈಯಲ್ಲಿ ಹಿಡ್ಕೊಂಡಿದ್ರು. ಪಕ್ಕದ ಶಿಷ್ಯರಿಗೆ ಕಳಸಾಪುರ ಅವನಿಗೆ ಬಿಸಿ ಮುದ್ರೆ ಬೇಕು, ಇದನ್ನು ಬೇರೆ ತಗೊಂಬ, ಈ ಪಕ್ಕಕ್ಕೆ ನೀವು ಕಳಸಾಪುರ ಅಂತ ನನ್ನನ್ನು ಪಕ್ಕಕ್ಕೆ ನಿಲ್ಲಿಸಿ ಆ ಬಿಸಿ ಮುದ್ರೆ ಬಂದ ಮೇಲೆ ಬಾ ಅಂತ ಹೇಳಿ, ಮತ್ತೆ ನಾನು 1-2 ಬಾರಿ ಏನ್ ಮಾಡಿದ್ದೆ ಅಂದ್ರೆ ಸರಿಯಾಗಿ ಮೂಡ್ಲಿಲ್ಲ ಅಂತ ಇನ್ನೊಮ್ಮೆ ಬರ್ತಾ ಇದ್ದೆ. ಅದಕ್ಕೆ ಅವರು ಈ ಸರಿಯಾಗಿ ಮೂಡ್ಲಿಲ್ಲ ಮತ್ತೊಮ್ಮೆ ಬರಬಾರ್ದು ಅಂತ ಎಲ್ಲ 5 ಮುದ್ರೆಗಳನ್ನು ಒತ್ತಿ ಮೂಡುವ ಹಾಗೆ ಮೂಡಿಸಿ ಎಲ್ಲಾ ಚೆನ್ನಾಗಿ ಮೂಡಿದೆ, ಮತ್ತೆ ಬರಬೇಡ ಹೋಗು ಅಂತ ಹೇಳಿ ಅವರು ಕಳಿಸಿಕೊಟ್ಟದ್ದು. ಪ್ರತಿಯೊಬ್ಬ ವ್ಯಕ್ತಿಯನ್ನ ಗಮನಿಸುವಂತಹದ್ದು. ಸಂಚಾರದಲ್ಲಿ ಅನೇಕ ಶಿಷ್ಯರಿದ್ರು ಕೂಡ ನನಗೆ ಸ್ವಲ್ಪ ಸಿಹಿಯಲ್ಲಿ ಅಭಿಪ್ರಾಯ ಜಾಸ್ತಿ, ಸಿಹಿಯಲ್ಲಿ ಇಷ್ಟ, ಅದನ್ನು ಗಮನಿಸ್ತಾ ಇದ್ರು ಅವರು. ಸಂಚಾರದಲ್ಲಿ ಹೋಗುವಾಗ ಈ ವಸ್ತು ಸಿಹಿಯಾಗಿತ್ತು, ಕಳಸಾಪುರ ನೀ ಇದನ್ನ ತಿಂದ್ಯಾ, ಈ ಸ್ವೀಟ್ ಚೆನ್ನಾಗಿ ತಿಂದ್ಯಾ, ಅದನ್ನು ತಿಂದ್ಯಾ, ನಿಮಗೆ ಇಷ್ಟ ಆಯ್ತಾ, ನನ್ನ ಮಾತ್ರ ಗಮನಿಸ್ತಾರೆ ಅಂತ ಖಂಡಿತ ಯಾರು ಭಾವಿಸಬಾರ್ದು. ಎಲ್ಲರ ಒಂದು ಅಭಿರುಚಿ ಏನು, ಅವರ ಸ್ವಭಾವ ಏನು, ಅವರಿಗೆ ಯಾವ ಸಮಯದಲ್ಲಿ ಏನು ಇಷ್ಟ ಆಗುತ್ತೆ, ಯಾವ ಸಮಯದಲ್ಲಿ ಏನು ಇಷ್ಟ ಆಗೋದಿಲ್ಲ, ಅವ್ರ ಜೊತೆ ಯಾವಾಗ ಏನ್ ಮಾತಾಡಬೇಕು ನಮಗೆ ಎಲ್ಲಿ ಗೊತ್ತಾಗುತ್ತೆ. ಇರೋ ಸಂಸಾರದ ಮಧ್ಯೆ 4-5 ಜನ ಅರ್ಥ ಮಾಡ್ಕೊಂಡು ಸಮಯಕ್ಕೆ ಸರಿಯಾಗಿ ಮಾತಾಡೋದ್ರಲ್ಲೇ ಅಪ್ಪಿ ಮಾತಾಡಿ ಬೈಸ್ಕೊಂಡು ಜಗಳ ಆಡ್ತೀವಿ. ಅಂತಹದ್ರಲ್ಲಿ ಸ್ವಾಮಿಗಳ ಆ ಒಂದು ಅದ್ಭುತವಾದ ಗುಣ ಏನು ಅಂತಂದ್ರೆ ಪ್ರತಿಯೊಬ್ಬರನ್ನು ಗಮನಿಸುವಂತಹದ್ದು. ಅದೇ ಇಷ್ಟಲ್ಲದೆ ಎಲ್ಲ ಈಗಾಗಲೇ ನಮ್ಮ ಗುರು ಹಿರಿಯಲ್ಲಿ ಯಾರು ಒಬ್ಬರು ಇದನ್ನು ಹೇಳಿರ್ತಾರೆ, ಅದ್ಭುತವಾದ ನೆನಪಿನ ಶಕ್ತಿ, ಭಾರಿ ನೆನಪಿನ ಶಕ್ತಿಯಿಂದ ನಾನು ಗಮನಿಸಿದ್ದು ಅಂದ್ರೆ ಯಾರೋ ಒಬ್ಬರ ಮನೆಯಲ್ಲಿ ಪಾದಪೂಜೆಗೆ ಅಂತ ಹೋದಾಗ ಆ ಪಾದಪೂಜೆ ಮಾಡಿಸಿಕೊಳ್ಳುವ ವ್ಯಕ್ತಿ ವಯಸ್ಸಾದವ. ಆ ವಯಸ್ಸಾದ ವ್ಯಕ್ತಿ ಮಾತಾಡಿಸ್ತಾ ಇದ್ದಾರೆ, ಇವರು ಹೇಳ್ತಾ ಇದ್ದಾರೆ, ಅವ್ರು ತಮ್ಮ ಹೆಸರನ್ನು ಹೇಳ್ರಿ ಎಂದು. ಆ ವ್ಯಕ್ತಿ ಹೆಸರನ್ನು ಹೇಳಿದ. ಸ್ವಾಮಿಗಳು ಏನ್ ಹೇಳ್ಬೇಕು ಆ ವಯಸ್ಸಾದ ವ್ಯಕ್ತಿಗೆ, ನಿಮ್ಮ ಹಿರಿಯರೊಬ್ರು ಇದ್ರಲ್ಲ, ಅವರಿಗೊಬ್ರು ಚಿಕ್ಕಪ್ಪ ಇದ್ರು, ಅವರ ಹಳಿಯ ಒಬ್ಬ ಇದ್ನಲ್ಲ, ಅವನಲ್ಲಿ ಕೆಲಸ ಮಾಡ್ತಾ ಇದ್ದ, ಈ ಊರಿನಲ್ಲಿ ಅವ್ರು ಕೆಲಸ ಮಾಡುವ ಇದಕ್ಕೆ ಹೋದಾಗ ಅವ್ರ ಮಧ್ಯೆ ಪಾದಪೂಜೆಗೆ ಹೋಗಿದ್ದೆ, ಅವ್ರು ಹೇಗಿದ್ದಾರೆ ಅಂತ ಮಾತಾಡಿಸ್ತಾ ಇದ್ದಾರೆ. ಆ ವಯಸ್ಸಾದ ವ್ಯಕ್ತಿಗೆ ಏನ್ ನೆನಪೇ ಆಗ್ತದೆ, ಯಾರು ನಮ್ಮ ಹಳಿಯ, ಯಾರು ಏನ್ ಹೇಳ್ತಾ ಇದ್ದಾರೆ ಗೊತ್ತಾಗ್ತಾ ಇರಲಿಲ್ಲ. ಆಮೇಲೆ ಅವ್ರ ಮಕ್ಕಳು ಯಾರೋ ಹೌದು ಸ್ವಾಮಿ ನೀವು ಹೇಳ್ತಾ ಇರೋದು ಸರಿ ಅಂತ ಹೇಳಿ ಗಮನಿಸಿ ಹೇಳಿದ್ರು. ಅಷ್ಟು ಅದ್ಭುತವಾದ ನೆನಪಿನ ಶಕ್ತಿ, ಅಷ್ಟು ಗುರುತಿಸುವಂತಹ ಒಂದು ಅದ್ಭುತವಾದಂತಹ ಗುಣ ನಾನು ಅವರಲ್ಲಿ ಕಂಡದ್ದು. ಇನ್ನೊಂದು ನಾನು ಬಹಳ ಅವರು ಎಷ್ಟು ಸಣ್ಣ ಸಣ್ಣ ವಿಷಯಗಳನ್ನು ಗಮನಿಸ್ತಾರೆ ಅಂತ ಅನ್ನೋದು ನನ್ನ ಜೀವನದಲ್ಲಿ ನಾನು ಅನುಭವಿಸಿದ್ದನ್ನ ಹೇಳಬೇಕು ಅಂದ್ರೆ, ದೀಪಾವಳಿಯ ಸಮಯ ಪರ್ಯಾಯದಲ್ಲಿ
ಅವರು 2 ವರ್ಷದ ಪರ್ಯಾಯದಲ್ಲಿ ಮೊದಲನೇ ವರ್ಷದ ಪರ್ಯಾಯ, ತಮ್ಮ ಪರ್ಯಾಯದಲ್ಲಿ ಎಲ್ಲ ಸ್ವಾಮಿ ಬೇರೆ ಬೇರೆ ಸ್ವಾಮಿಗಳಿಗೆಲ್ಲ ಆಹ್ವಾನ ಕೊಟ್ಟಿದ್ದಾರೆ, ಹಾಗೆಲ್ಲ ನಡೆದಿದೆ. ಅವರು 4-5 ಹಿಂದಿನ ದೀಪಾವಳಿಗಳಲ್ಲಿ ನನ್ನನ್ನು ಸ್ವಲ್ಪ ಗಮನಿಸಿದ್ರು. ನಾನು ಚಿಕ್ಕ ಶ್ರೀಗಳು ಅಂದ್ರೆ ಪ್ರಸಕ್ತ ಪೀಠಾಧಿಪತಿಗಳು ವಿಶ್ವ ಪ್ರಸನ್ನ ತೀರ್ಥರ ಜೊತೆಯಲ್ಲಿ ಸ್ವಲ್ಪ ಚೆನ್ನಾಗಿ ಅಭ್ಯಂಗ ಮಾಡಿಸಿಕೊಳ್ಳೋದು, ಮಸಾಜ್ಗಳನ್ನೆಲ್ಲ ಮಾಡಿಕೊಳ್ಳೋದು, ಈ ತರ ಎಲ್ಲ ಮಾಡೋದು, ಸ್ವಲ್ಪ ಕಬಡ್ಡಿ ಆಡೋದು, ಈ ತರದ್ದೆಲ್ಲ ಒಂದು ಚಟುವಟಿಕೆಗಳನ್ನು ಸ್ವಾಮಿಗಳು ಗಮನಿಸಿದ್ರು. ಇದೆಲ್ಲ ಗಮನಿಸಿದ್ರು. ಅವರು ಸ್ವಾಮಿಗಳಿಗೆ ಪರ್ಯಾಯದಲ್ಲಿ ಪಂಚಮ ಪರ್ಯಾಯದಲ್ಲಿದ್ದಾರೆ. ಸ್ವಾಮಿಗಳು ಎಷ್ಟು ಅದ್ಭುತವಾದ ಕಾರ್ಯಕ್ರಮ ನಡೆಯಬೇಕು ದೀಪಾವಳಿಯ ಸಮಯ ಅಂತ ಸಮಯದಲ್ಲಿ ನಾನು ಮುಂದಿನ ವರ್ಷ ನನಗೆ ಅಂದ್ರೆ ವಿವಾಹ ಸಿದ್ಧವಾಗಿತ್ತು, ಮುಂದಿನ ವರ್ಷ ವಿವಾಹ ಆಗಬೇಕು ಅಂತ ಸಂದರ್ಭದಲ್ಲಿ ನಾನು ಈ ವರ್ಷ ನನ್ನ ಮನೆಯಲ್ಲಿ ಬೆಂಗಳೂರಿನ ನಿವಾಸದಲ್ಲಿ ದೀಪಾವಳಿ ಹೋಗ್ಬೇಕು ಅಂತ ಚೆನ್ನೈಯಲ್ಲಿ ನಾನಿದ್ದಾಗ ಅನ್ಕೊಂಡೆ. ಚೆನ್ನೈಯಲ್ಲಿ ನಾನು ಒಂದು ದಿವಸ ಇದ್ದಾಗ ಇನ್ನೇನು ದೀಪಾವಳಿಗೆ 10 ದಿವಸ ಸ್ವಾಮಿಗಳು ನನ್ನ ಸ್ನೇಹಿತ ಮುಚ್ಚನಾಯ ಅನ್ನೋ ಕೈಯಲ್ಲಿ ಫೋನ್ ಮಾಡಿದ್ರು. ಅವನು ಮಾತಾಡ್ತಾರೆ ಅಂತ ಹೇಳಿದಾಗ ಆಯ್ತು ಹೇಳಿ ಸ್ವಾಮಿ ಅಂದೆ. ಸ್ವಾಮಿಗಳು ಹೇಳಿದ್ರು, ಇಲ್ಲ ಈ ವರ್ಷ ಉಡುಪಿಗೆ ನೀನು ದೀಪಾವಳಿಗೆ ಬರಬಹುದಾ? ಸ್ವಾಮಿಗಳು ಬರಬಹುದಾ ಅಂದ್ರೆ 2ನೇ ಮಾತಿಲ್ಲ, ಆಯ್ತು ಸ್ವಾಮಿ ಬಂದೇ ಬರ್ತೀನಿ ಅವಶ್ಯ ಅಂತ ನಾನು ಹೇಳಿಬಿಟ್ಟೆ. ನನಗೆ ನೆನಪಿಲ್ಲ ಅವರಿಗೆ ಏನು ಯಾವ ವಿಷಯಕ್ಕೆ ಇದನ್ನ ಹೇಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಆಯ್ತು ಸ್ವಾಮಿ ಅವಶ್ಯ ಬರ್ತೀನಿ ಹಾಗೆ ಅಂತೆಲ್ಲ ಹೇಳಿದೆ. ಇಲ್ಲ ಎಲ್ಲ ಸ್ವಾಮಿಗಳೆಲ್ಲ ಬರ್ತಾ ಇದ್ದಾರೆ, ನೀನು ಹಾಗೆ ಎಲ್ಲ ಚಟುವಟಿಕೆಯಿಂದ ಇರಬೇಕು, ಬರಬೇಕು ಅವಶ್ಯ ಅಂತ ಹೇಳಿದ್ರು. ಆಯ್ತು ಸ್ವಾಮಿ ಅಂತ ಹೇಳಿಬಿಟ್ಟೆ. ನಾನೇನು ಮುಂದೆ ಮಾತಾಡೋ ವಿಷಯ ಪ್ರಶ್ನೆ ಇಲ್ಲ. ಅವರೇ ಹೇಳಿದ್ರು, ನಿನಗೆ ವಿವಾಹ ಗೊತ್ತಾಗಿದೆ ಅಂತೆ. ಹೌದು ಸ್ವಾಮಿ, ಅನುಗ್ರಹ ಮಾಡಬೇಕು, ಆಶೀರ್ವಾದ ಮಾಡಬೇಕು. ತಕ್ಷಣ ಅವ್ರು ಏನ್ ಹೇಳ್ಬೇಕು ಅಂದ್ರೆ, ಈಗ ವಿವಾಹ ಗೊತ್ತಾಗಿದೆ, ಈ ಬಾರಿ ನಿಮಗೆ ಹೊಸ ದೀಪಾವಳಿ ಇಲ್ಲ ಅಲ್ವಾ, ಅದರಿಂದ ಈ ಬಾರಿ ನಮ್ಮ ಉಡುಪಿಗೆ ಪರ್ಯಾಯಕ್ಕೆ ದೀಪಾವಳಿಗೆ ಬಾ, ಮುಂದಿನ ವಾರ ಹೊಸ ದೀಪಾವಳಿಗೆ ನೀನು ಅತ್ತೆ ಮಾವನ ಮನೆಗೆ ಹೋಗುವಿ ಅಂತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ನನಗೆ ನೆನಪಿಲ್ಲ ಹೊಸ ದೀಪಾವಳಿ ವಿವಾಹ ನಿತ್ಯ ಆಗಿದೆ ಅಂತ ಅಷ್ಟೇ ಗೊತ್ತು. ಸ್ವಾಮಿಗಳು ದೀಪಾವಳಿ ಕರೆದಿದ್ದಾರೆ ಅಂದ್ರೆ ನನ್ನ ಹೊಸ ದೀಪಾವಳಿಯೋ ಅದು ಇದು ವಿಚಾರನೆ ಮಾಡ್ಲಿಲ್ಲ ನಾನು. ಸ್ವಾಮಿಗಳು ಅಂತಹ ಪಂಚಮ ಪರ್ಯಾಯದ ಗಡಿಬಿಡಿಯಲ್ಲಿ ನನಗೆ ಫೋನ್ ಮಾಡಿ ಬರ್ಲಿಕ್ಕೆ ಹೇಳಿ ಈ ವಿಷಯವನ್ನ ಹೇಳಿದ್ರು. ನಿನಗೆ ಈ ಬಾರಿ ಹೊಸ ದೀಪಾವಳಿ ಇಲ್ಲ, ಈಗ ನಿತ್ಯ ಆಗಿದೆ, ವಿವಾಹ ಆದ್ಮೇಲೆ ಮುಂದಿನ ಹೊಸ ದೀಪಾವಳಿಗೆ ನೀವು ಅಲ್ಲಿ ಹೋಗು, ಈ ಬಾರಿ ಇಲ್ಲಿ ಬರಬೇಕು ಅಂತ ಅವರು ಅಷ್ಟು ಗಮನಿಸಿ ಹೇಳಿದ್ದನ್ನ ನೋಡಿದಾಗ ನನಗೆ ಸಂತೋಷವನ್ನ ತಡೆಯಲಿಕ್ಕೆ ಆಗಲಿಲ್ಲ. ಕೊನೆಗೆ ಅವರ ಪಂಚಮ ಪರ್ಯಾಯದಲ್ಲಿ ನಡೆದಂತಹ ದೀಪಾವಳಿ ಉತ್ಸವವನ್ನು ನಾನು ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಅವರ ಅದ್ಭುತವಾದಂತಹ ಸರಳತೆ, ಅವರು ಎಲ್ಲ ವಿಷಯಗಳಲ್ಲೂ ಸಣ್ಣ ಸಣ್ಣದನ್ನು ಗಮನಿಸುವಂತಹ ಒಂದು ವಿಚಾರ, ನಾನು ಅದನ್ನು ಕೂಡ ಬಹಳ ಆಶ್ಚರ್ಯಪಟ್ಟು ಆಗಾಗ ನೆನೆಸಿಕೊಳ್ತಾ ಇದ್ದೇನೆ. ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅನ್ನೋ ಮಹಾ ಸಾಹಸದಲ್ಲಿರ್ತೇನೆ. ಅದು ಎಷ್ಟು ಕೈಗೂಡುತ್ತೋ ಅಂತ ಗೊತ್ತಿಲ್ಲ. ಆದ್ರೂ ಕೂಡ ಒಂದು ಸಣ್ಣ ಪ್ರಯತ್ನ. ಅವರ ಸಣ್ಣ ಸಣ್ಣ ವಿಷಯಗಳಲ್ಲಿ ಅವರು ಮಾಡುವಂತಹ ಕೆಲಸ, ನಮ್ಮ ಮನೆಗೆ ಪಾದಪೂಜೆಗೆ ಬಂದಾಗ ನಾನೊಂದು ನನ್ನ ಒಂದು ಅಭ್ಯಾಸ ಇಟ್ಕೊಂಡಿದ್ದೆ. ಮನೆಗೆ ಯಾರಾದ್ರೂ ವ್ಯಕ್ತಿಗಳು ಬಂದ್ರೆ ಒಂದು ಬ್ಲಾಕ್ ಬೋರ್ಡ್ ತರ ಮಾಡಿ ಅವರವರ ಸಂದೇಶಗಳನ್ನು ಏನಾದ್ರು ಬರೆಸ್ಕೊಳ್ಳೋಣ. ಬೇರೆ ಬೇರೆ ವ್ಯಕ್ತಿಗಳೆಲ್ಲ ಬಂದು ಏನೆಲ್ಲೋ ಬರೆದಿದ್ರು. ಅದೇ ರೀತಿಯಾಗಿ ಇವರು ಬಂದ್ರು, ಸ್ವಾಮಿ ಏನಾದ್ರು ಬರಿಬೇಕು, ಬೋರ್ಡ್ ಮೇಲೆ ಏನಾದ್ರು ಬರಿಬೇಕು ಅಂತ ಕೇಳ್ಕೊಂಡು ಅವ್ರು ಎಲ್ಲರೂ ಸುಮ್ನೆ ಉತ್ತರಾದಿ ಮಠದ ಶ್ರೀಪಾದಂಗಳವರು ನದೇವ ತೋಷಣಮೃತ ಅಂತೆಲ್ಲ ಬರೆಯವರೆಲ್ಲ ಒಂದು ಪಾದ, ಒಂದು ಲೈನ್ ಅನ್ನು ಬರೆದಿದ್ರು. ಸ್ವಾಮಿಗಳು ಜವಾಬ್ದಾರಿ ತಗೊಂಡು ಬರೀಲಿಕ್ಕೆ ಶುರು ಮಾಡಿದ್ರು. ಎತ್ತರೋಮಿಗ ಜಗನ್ನಾಥ ಇತಿ ಒಂದು ಇಡೀ ಶ್ಲೋಕವನ್ನ ಬರೀಲಿಕ್ಕೆ ಶುರು ಮಾಡಿದ್ರು. ಸ್ವಾಮಿಗಳು ನನ್ನೆಲ್ಲ ಒಂದು ಮಾತಾಡ್ತಾರೆ, ಅಲ್ಲ ನಾನು ಎಲ್ಲರೂ ಸ್ವಲ್ಪ ಸ್ವಲ್ಪ ಬರೆದಿದ್ದಾರೆ, ನಾನು ಸ್ವಲ್ಪ ಜಾಸ್ತಿ ಬರೀತಾ ಇದ್ದೇನೆ, 4-5 ಲೈನ್ ಬರೀತಾ ಇದ್ದೇನೆ, ಪರವಾಗಿಲ್ವಾ ಅಂತ. ಅಯ್ಯೋ ಅವಶ್ಯ ಸ್ವಾಮಿ, ನೀವು ಇಡೀ ಬೋರ್ಡೇ ಬರೀರಿ, ಮನೆ ತುಂಬ ಬರೆದ್ರೆ ನನಗೆ ಏನ್ ತೊಂದರೆ ಇಲ್ಲ ಅಂತ ನಾನು ಬೇಕಾದ್ರೆ ನಾನು ಹೋದ್ಮೇಲೆ ಅಳಿಸಿ ಬಿಡು ಅಂತಾರ. ಅಂದ್ರೆ ಅವರ ಒಂದು ಸರಳತೆ ನನ್ನಿಂದ ಇಡೀ ತುಂಬಿದ್ರೆ ಮತ್ತೆ ಉಳಿದವರಿಗೆಲ್ಲ ಬರೀಲಿಕ್ಕೆ ಅವಕಾಶ ಇಲ್ಲ ಅಂತ ಎಷ್ಟು ಸಣ್ಣ ಒಂದು ವಿಚಾರವನ್ನು ಕೂಡ ಅವರು ಮಾಡ್ತಾರೆ ಅನ್ನೋದನ್ನ ನಾನು ನೆನೆಸ್ಕೊಂಡ್ರೆ ನನಗೆ ಬಹಳ ಆಶ್ಚರ್ಯ ಅನ್ನಿಸ್ತು. ನನ್ನ ಮನೆಯಲ್ಲಿ ನನ್ನ ಹೆಂಡತಿ ಒಂದು ವೆಂಕಟೇಶ ಪದ್ಮಾವತಿಯ ಒಂದು ಪೇಂಟಿಂಗ್ ಅನ್ನ ಮಾಡಿದ್ದು, ಅದನ್ನ ಅನುಗ್ರಹಿಸಬೇಕು ಅಂತ ಅವರ ಚಾತುರ್ಮಾಸ್ಯದಲ್ಲಿ, ಮೈಸೂರಿನ ಚಾತುರ್ಮಾಸ್ಯದಲ್ಲಿ ಮನೆಗೆ ಕರೆದಾಗ ಬಂದು ನಮಗೇನ ಆಸೆ ಅಂದ್ರೆ ಅವರ ಕೈಯಿಂದ ಯಾವ್ದಾದ್ರು ಬಣ್ಣ ಎಲ್ಲಿಯಾರು ಮುಟ್ಟಿಸ್ಬೇಕು ಅಂತ. ಅವರ ಕೈಗೆ ಕೆಂಪು ಈ ಬಣ್ಣದಲ್ಲಿ ಅಜ್ಜಿ ಬ್ರಷ್ ಅನ್ನ ಕೊಟ್ಟು ಸ್ವಾಮಿ ಎಲ್ಲಿಯಾರು ಒಂಚೂರು ನೀವು ಪೇಂಟ್ ಮಾಡಬೇಕು ಅಂತ. ಸ್ವಾಮಿಗಳೇನು ಚೇಚೆ ನಾನು ಎಲ್ಲೂ ಮಾಡೋದಿಲ್ಲ, ತುಂಬಾ ಚೆನ್ನಾಗಿ ಚಿತ್ರಣ ಬಂದಿದೆ, ನಾನು ಎಲ್ಲಿಯೂ ಕೂಡ ಚಿತ್ರದಲ್ಲಿ ಎಲ್ಲೂ ನಾನು ಪೇಂಟ್ ಮಾಡೋದಿಲ್ಲ ಅಂತ. ಇಲ್ಲ ಸ್ವಾಮಿ ನಿಮ್ಮ ಕೈಯಿಂದ ಎಲ್ಲಿಯಾದ್ರೂ ಬಣ್ಣ ಬೀಳಬೇಕು ಅಂತ. ಹೌದಾ, ಹಾಗಾದ್ರೆ ನಾನು ಮಾಡ್ತೇನೆ ಅಂತ ಆ ಚಿತ್ರಕ್ಕೆ ಎಲ್ಲೂ ತಾಗದೇ ಇರುವ ಹಾಗೆ ಬಿಳಿ ಗೋಡೆಯ ಮೇಲೆ ಒಂದು ಸೈಡಿನಲ್ಲಿ ಒಂದು ರೇಖೆಯನ್ನ ಮಾತ್ರ ಹಾಕಿ ನಾನು ಹಾಕಿದ್ದೇನೆ ಅಂತ ಹೇಳಿ ಹೊರಟು. ಅಂದ್ರೆ ಅವರು ಇಡೀ ಚಿತ್ರವನ್ನೇ ಹೆಚ್ಚು ಕಡಿಮೆ ಮಾಡುವ ಹಾಗೆ ಎಲ್ಲಿ ಪೇಂಟ್ ಮಾಡಿದ್ರು ನಮಗೆ ಏನೂ ತೊಂದರೆ ಇರಲಿಲ್ಲ. ಆದ್ರೂ ಅಷ್ಟು ಸಣ್ಣ ಸಣ್ಣ ವಿಷಯವನ್ನು ಗಮನಿಸ್ತಾರೆ ಅನ್ನೋದು ನನಗೆ ಬಹಳ ಆಶ್ಚರ್ಯವನ್ನ ತಂದುಕೊಟ್ಟದ್ದು. ಇನ್ನು ಎಲ್ಲ ತಂದೆ ತಾಯಿಗಳ ಅನುಭವಕ್ಕೆ ಬಂದದ್ದು ಸ್ವಾಮಿಗಳ ಸರಳತೆ, ಅವರು
ಅವರು ಯಾರಾದ್ರೂ ಮಕ್ಕಳು ಬಂದ್ರು ಅಂದ್ರೆ ಕೂಡಲೇ ಜೇನುತುಪ್ಪ ತರಿಸಿ ತಮ್ಮ ಬೆರಳಿನಿಂದ ಜೇನುತುಪ್ಪ ತಿನ್ನಿಸುವಂತಹದ್ದು, ಸಕ್ಕರೆಯನ್ನು ತಿನ್ನಿಸುವಂತಹದ್ದು, ಕಲ್ಲು ಸಕ್ಕರೆಯನ್ನು ಬಾಯಿಗೆ ಇಟ್ಟು ಅದನ್ನ ತುಂಬಾ ಅನುಭವಿಸಿ ಅವರು ಮಕ್ಕಳನ್ನ ಅಷ್ಟು ತಂದೆ ತಾಯಿಗಳು ಅಷ್ಟು ನಾವು ಪ್ರೀತಿ ಮಾಡ್ತಾ ಹೋದ್ರು, ಅಷ್ಟು ಅದ್ಭುತವಾದಂತಹ ವಾತ್ಸಲ್ಯವನ್ನ ತೋರಿಸ್ತಾ ಇರ್ತಾರೆ. ಎಲ್ಲರಿಗೂ ಎಲ್ಲ ತಂದೆ ತಾಯಿಗಳಿಗೂ ಅನುಭವ ಆಗಿದೆ. ನಾನು ಅದನ್ನು ಸ್ಮರಿಸಿಕೊಳ್ಳೋದೇನು ಅಂದ್ರೆ ನಾವೆಲ್ಲ ಸಾಮಾನ್ಯವಾಗಿ ಏನ್ ಮಾಡ್ತೇವೆ, ಮಕ್ಕಳು ಯಾರಾದ್ರೂ ಕಂಡು ಬಾಳೆಹಣ್ಣು ಕೊಟ್ಬಿಡ್ತೇವೆ. ಅವತ್ತಿನ ದಿವಸ ನಮ್ಮ ಸ್ವಾಮಿಗಳು ನನ್ನ ಮಗನ ಮೇಲೆ ಮಾಡಿದ ಅನುಗ್ರಹ ನನ್ ತುಂಬಾ ಗಡಿಬಿಡಿಯಲ್ಲಿದ್ದಾರೆ. ಸ್ವಾಮಿಗಳು ಬಾಳೆಹಣ್ಣು ಕೊಡ್ಬೇಕು ಅಂತ ಕೈ ಕೊಟ್ಬಿಟ್ರು. 2 ಹೆಜ್ಜೆ ಮುಂದೆ ಹೋಗಿ ವಿಚಾರ ಮಾಡಿದ್ರು, ವಾಪಸ್ ಬಂದು ಇಲ್ಲ ಅವನು ಹೇಗೆ ನಾವೆಲ್ಲ ಇದ್ದೀವಿ, ಬಾಳೆಹಣ್ಣು ಸಿಪ್ಪೆ ಸುರಿದು ಕೊಡ್ಲಿಕ್ಕೆಲ್ಲ ಇದ್ದೀವಿ. ಆದ್ರೆ ಅವರಿಗೆ ಸಮಾಧಾನ ಇಲ್ಲ. ಕೂಡಲೇ ಅವರೇ ಆ ಬಾಳೆಹಣ್ಣನ್ನು ತಗೊಂಡು ಎಲ್ಲ ಸಿಪ್ಪೆಯನ್ನು ಸುಲಿದು ಆ ಮಗುವಿಗೆ ತಿನ್ನಿಸಿ ಹೊರಟಿದ್ದ. ಎಷ್ಟು ದೊಡ್ಡ ಗುಣ ನಾವೆಲ್ಲ ಕಲ್ತುಕೊಳ್ಬೇಕು ಅನ್ನೋದನ್ನ ಮತ್ತೆ ಮತ್ತೆ ನಾನು ಸ್ಮರಣೆಯನ್ನ ಮಾಡಿಕೊಳ್ತಾ ಇರ್ತೇನೆ. ಈ ರೀತಿಯಾಗಿ ಅವರು ಅಂತಹ ಅದ್ಭುತವಾದಂತಹ ಒಂದು ಮಹಿಮೆ ಅವರಲ್ಲಿದೆ. ಇನ್ನು ಇಷ್ಟೆಲ್ಲ ಗಡಿಬಿಡಿ ಮಧ್ಯದಲ್ಲಿ ಒಂದು ವಿಷಯವನ್ನು ಹೇಳಲೇಬೇಕು ಅಂತ ನಾನು ಬಂದಿರುವಂತಹದ್ದು 1-2 ವಿಷಯ ಇದೆ. ಅದನ್ನ ಈಗಲೇ ಹೇಳ್ಬಿಡ್ತೇನೆ, ಸಮಯ ಮುಗಿದ್ರೆ ಆ ವಿಷಯ ತಪ್ಪಿ ಹೋಗಬಹುದು ಅನ್ನುವಂತಹ ಅಂಜಿಕೆಯಿಂದ. ಈಗ ನಾನು ಹೇಳಿಕೊಟ್ಟಿರುವಂತಹ ಘಟನೆ ನನ್ನ ಜೀವನದಲ್ಲಿ ಆದದ್ದಲ್ಲ. ಆದ್ರೆ ನನ್ನ ಸ್ನೇಹಿತ, ನನಗಿಂತ 1 ವರ್ಷ ಸೀನಿಯರ್ ಸ್ನೇಹಿತ ಅನಿಲ ಅಂತ ನನ್ನ ಸ್ನೇಹಿತ, ಅವನ ಜೀವನದಲ್ಲಿ ನಡೆದ ಘಟನೆಯನ್ನ ಅವ ಏನ್ ಮಾಡಿದ, ನನಗೆ ಯಾವಾಗ ವೇದಿಕೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ನಿಮಗೇನಾದ್ರೂ ಈ ವೇದಿಕೆ ಸಿಕ್ಕರೆ ಈ ವಿಷಯವನ್ನ ಅವಶ್ಯ ಗುರುಗಳ ಮಹಿಮೆಯಿಂದ ಹೇಳ್ರಿ ಅಂತ ಅವ ಹೇಳಿದ್ದನ್ನ 6-7 ವರ್ಷದಿಂದ ನಾನು ಎಲ್ಲಿಯಾದ್ರೂ ಹೇಳಬೇಕು ಅಂತ ಕಾಯ್ಕೊಂಡಿದ್ದದನ್ನ ಇವತ್ತಿನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಸ್ವಾಮಿಗಳು ಅಷ್ಟು ಸರಳ ವ್ಯಕ್ತಿಗಳು, ಅಷ್ಟು ಮುಗ್ಧರು ಅನ್ನಲಿಕ್ಕೆ ನಾನು ಈ ಘಟನೆಯನ್ನ ನಿಮ್ಮ ಮುಂದೆ ಹೇಳಲೇಬೇಕು. ಎಲ್ಲರೂ ಕೂಡ ಅವಶ್ಯವಾಗಿ ಅವರ ಮಹಿಮೆಯಲ್ಲಿ ಇದನ್ನ ಮಾತ್ರ ಎಲ್ಲರೂ ಕೂಡ ಅವಶ್ಯ ಕೇಳ್ಕೊಳ್ಬೇಕು. ಅವತ್ತಿನ ದಿವಸ ಇದು ನನ್ನ ಜೀವನದಲ್ಲಿ ನಡೆದಲ್ಲ, ನನ್ನ ಸ್ನೇಹಿತರ ಜೀವನದಲ್ಲಿ ನಡೆದದ್ದು. ಅವ ಹೇಳಿದ್ದನ್ನ ನಾನು ಮುಂದೆ ತಿಳಿಸ್ತಾ ಇದ್ದೇನೆ. ಅವತ್ತಿನ ದಿವಸ ಸ್ವಾಮಿಗಳ ಸಂಚಾರದಲ್ಲಿ ಒಂದು ಮನೆಗೆ ಹೋಗಿದ್ದಾರೆ. ಆ ಮನೆಯಲ್ಲಿ ಹೋದಾಗ ಆ ಮನೆಯಲ್ಲಿ ಬೆಳಗ್ಗೆ ಎದ್ದು ಕೂಡಲೇ ಎಲ್ಲರೂ ಶೌಚಾದಿಗಳನ್ನೆಲ್ಲ ಮಾಡ್ಕೊಳ್ಬೇಕು ಅಂತೆಲ್ಲ ನಡೀತಾ ಇದೆ. ಅಲ್ಲಿ ತುಂಬಾ ಕಡಿಮೆ ಜನ ಮಾತ್ರ ಇದ್ದಾರೆ. ಸ್ವಾಮಿಗಳು ಅವರ ಶಿಷ್ಯರು 4-5 ಜನ ಅಷ್ಟೇ ಇದ್ದಾರೆ. ಬೆಳಗ್ಗೆ ಬೇಗ ಸ್ವಾಮಿಗಳ ಎದ್ದು ಪಾಠಾದಿಗಳನ್ನು ಮಾಡಬೇಕು ಅನ್ನುವ ಸಂದರ್ಭದಲ್ಲಿ ಸ್ವಾಮಿಗಳು ತಾವು ಎದ್ದು ಬರುವ ಅಷ್ಟರಲ್ಲಿ ಆ ವಿದ್ಯಾರ್ಥಿ ಶೌಚಕ್ಕೆ ಹೋಗ್ಬೇಕು. ಶೌಚಕ್ಕೆ ಅವನು ಹೋಗಬೇಕು ಅಂತ ಹೊರಗಡೆ ನಿಂತಿದ್ದಾನೆ. ಆವಾಗ ಏನಾಗಿದೆ, ಅಲ್ಲಿ ಸ್ವಾಮಿಗಳು ಮೊದಲು ಶೌಚಕ್ಕೆ ಹೋಗಿ ಬಂದ್ರು. ಸ್ವಾಮಿಗಳು ಹೋಗಿ ಹೊರಗೆ ಬಂದ್ರು. ಹೊರಗೆ ಬಂದ ತಕ್ಷಣ ಅವನು ಹೊರಗೆ ನಿಂತಿದ್ದ ಆ ವಿದ್ಯಾರ್ಥಿ. ಕೇಳಿದ್ರು ಅವನು, ಯಾಕೆ ಇಲ್ಲಿ ನಿಂತ್ಕೊಂಡಿದ್ದೀನಿ? ಆವಾಗ ಅವ ಹೇಳಿದ, ಇಲ್ಲ ಸ್ವಾಮಿ, ಶೌಚದ ಬಾಗಿಲಿಗೆ ಚಿಲಕ ಇಲ್ಲ, ಅದಕ್ಕೆ ನಾನು ಹೊರಗಡೆ ನೀವು ಬರೋವರೆಗೂ ಯಾರಾದ್ರೂ ಒಳಗಡೆ ನುಗ್ಗಬಾರದು ಅಂತ, ಹೋಗಬಾರದು ಅಂತ ನಾನು ಕಾಯ್ಲಿಕ್ಕೆ ನಿಂತಿದ್ದೇನೆ ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಅವರು ಸ್ವಾಮಿಗಳು ಹೇಳಿದ್ರು. ಇವ ನೆಕ್ಸ್ಟ್ ಅವನು ಹೋಗ್ಬೇಕಿತ್ತು. ಸ್ವಾಮಿಗಳು ಬಂದ್ಮೇಲೆ ಹೋಗೋಣ ಅಂತ ಅವನು ನಿಂತಿದ್ದ. ಸ್ವಾಮಿಗಳು ಅಲ್ಲೇ ನಿಂತ್ಕೊಂಡ್ರು. 2 ಹೆಜ್ಜೆ ಮುಂದೆ ಬಂದು ಅಲ್ಲೇ ನಿಂತ್ಕೊಂಡ್ಬಿಟ್ರು ಹೋಗ್ಲಿಕ್ಕೆ ಅಂತ. ಇವ ಸ್ವಲ್ಪ ಆಶ್ಚರ್ಯದಿಂದ ತಿರುಗಿ ನೋಡಿದ. ಏನಾಯ್ತು ಸ್ವಾಮಿ, ಏನಾಯ್ತು, ತಪ್ಪಾಯ್ತಾ ಅನ್ನೋ ರೀತಿ ನೋಡಿದ. ಏನಿಲ್ಲ, ನೀನು ಹೊರಡು. ಸ್ವಾಮಿ ಏನಾಯ್ತು? ಇಲ್ಲ, ನೀನು ಹೋಗು, ಮತ್ತೆ ನೀನ್ ಬರುವವರೆಗೂ ಯಾರು ಕಾಯಬೇಕು, ನಾನು ಒಂದು 5 ನಿಮಿಷ ನಿಂತಿರ್ತೀನಿ, ಬೇಗ ಬಾ, ಇಲ್ಲೇ ಇರ್ತೀನಿ. ಈ ವಿಷಯವನ್ನ ಕೇಳಿದಾಗ ಕಣ್ಣಾರೆ ಹತ್ತಿದ್ದಾನೆ ನನ್ನ ಸ್ನೇಹಿತ, ಕಣ್ಣಾರೆ ಹತ್ತಿದ್ದಾನೆ. ದೊಡ್ಡ ಮಹಾಮಹಿಮರು, ಇಡೀ ಜಗತ್ತಿನಿಂದ ಒಂದೇರು, ಇಂತಹ ದೊಡ್ಡ ಮಹಿಮರು ನಾನು ಶೌಚಕ್ಕೆ ಹೋಗ್ಬೇಕಾದ್ರೆ ಬಾಯಿ ಕಾಯ್ತೀನಿ, ಹೋಗಿ ಬಾ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಅದನ್ನ ಅರಗಿಸ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಹೇಳಿದಾಗ ನನಗೂ ಅರಗಿಸ್ಕೊಳ್ಳಿಕ್ಕೆ ಆಗಿಲ್ಲ, ಹೇಳುವಾಗ ನನಗೂ ರೋಮಾಂಚನ ಆಗ್ತಾ ಇದೆ. ಎಷ್ಟು ಬಾರಿ ಹೇಳಿದ್ರು ಅಷ್ಟು ಆಶ್ಚರ್ಯ ಆಗ್ತಾ ಇದೆ. ಅವ್ರು ಹೇಳಿರಂತೆ, ನನ್ನನ್ನೇ ನೀನು ಹೋದಾಗ ಯಾರಾದ್ರೂ ಬಂದ್ಬಿಟ್ರೆ ನಾನು ನೋಡ್ತಾ ಇರ್ತೀನಿ, ನಾನು ಇಲ್ಲಿ ನಿಂತಿರ್ತೀನಿ, ಹೋಗಿ ಬಾ ಅಂತ. ಅವರಿಗೆ ಗೊತ್ತಿಲ್ಲ, ನಾನು ದೊಡ್ಡ ವ್ಯಕ್ತಿ, ನಾನೇ ಯಾಕೆ ಇವನು ಕಾಯ್ಬೇಕು, ಯಾರನ್ನಾರು ಶಿಷ್ಯರನ್ನು ಕಳೆದಲ್ಲ, ಇದೆಲ್ಲ ಇಲ್ಲ. ಮುಗ್ಧತೆ ಅವ್ರಿಗೆ, ನಾನು ಕಾಯ್ದೆ, ನಾನು ಇರ್ಬೇಕಷ್ಟೇ. ಆ ಸರಳತೆ, ಮುಗ್ಧತೆ ನಾವು ಎಷ್ಟು ಜನ್ಮ ಎತ್ತಿ ಬಂದ್ರು ಸಾಧ್ಯ ಇಲ್ಲ. ಅವರು ಆ ಗುರುಗಳು ಶ್ಲೋಕವನ್ನು ರಚನೆ ಮಾಡಿದ ಹಾಗೆ ಅವರ ತಪಸ್ಸಿನ ಬಲ ಅಷ್ಟೇ. ಇದನ್ನ ನಾನು ಎಷ್ಟು ಬಾರಿ ನೆನೆಸ್ಕೊಳ್ತೇನೋ ಅಷ್ಟು ಬಾರಿ ರೋಮಾಂಚನ ಆಗ್ತದೆ. ಎಲ್ಲ ಜಗತ್ತಿನ ಮುಂದೆ ಇದನ್ನ ಹೇಳಲಿಕ್ಕೋಸ್ಕರ ಈ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದೆ. ಇಷ್ಟು ಅವರ ಗುಣ, ಅವರ ಮಹಿಮೆ ಅನ್ನುವಂತಹದ್ದು ನಾವು ಯಾವಾಗ ನೆನೆಸ್ಕೊಂಡ್ರು ಕೂಡ ಅದು ಕಡಿಮೆ ಆಗ್ತದೆ. ಇನ್ನೊಂದು, ನನ್ನ ಒಂದು ವಿಶೇಷವಾದಂತಹ ಅನುಗ್ರಹ, ನನ್ನ ಮೇಲೆ ಆದಂತಹ ಒಂದು ವಿಶೇಷ ಒಂದು ಅನುಗ್ರಹ ಏನು ಅಂತ ಹೇಳಿದ್ರೆ, ಅವರ ಹಾಗೆ ಹೇಳಬಾರ್ದು, ಅವರ ಕೊನೆಯ ಚಾತುರ್ಮಾಸ್ಯ ಮೈಸೂರಿನಲ್ಲಿ ಆಗಿದೆ. ಆ ಸಮಯದಲ್ಲಿ ನಾನು ಮೈಸೂರಿನಲ್ಲಿ ಕೆಲಸಕ್ಕೆ ಇದ್ದೆ. ಅವರ ಮೈಸೂರಿನಲ್ಲಿ ಚಾತುರ್ಮಾಸ್ಯ, ನಾನು ಇದ್ದ ಊರಿನಲ್ಲಿ ಅವರು ಚಾತುರ್ಮಾಸ್ಯಕ್ಕಿದ್ದಾರೆ ಅನ್ನುವಂತಹದ್ದು ನನ್ನ ಒಂದು ಧನ್ಯತೆ. ಜೊತೆಗೆ ಅವರು ನನ್ನ ಸ್ನೇಹಿತ ಶ್ರೀನಿಧಿ ಅವರಲ್ಲಿ ತರ್ಕತಾಂಡವ ಪಾಠ ಆಗಬೇಕು ಅಂತ ಅವನು ಕೇಳಿಕೊಂಡಾಗ, ಸ್ವಾಮಿಗಳು ಮೈಸೂರಿನ ಚಾತುರ್ಮಾಸ್ಯದಲ್ಲಿ ಮಾಡುವಾಗ ಅವನು ಕೇಳಿಕೊಂಡ ಕಾರಣದಿಂದ ನನಗೂ ಒಂದು 4
ಅಕ್ಷರಗಳು ದಟ್ಟತಾಂಡವ ಪಾಠವನ್ನು ಕೇಳುವಂತಹ ಒಂದು ಸೌಭಾಗ್ಯ ನನಗೆ ದೊರಕಿತ್ತು. ಮೈಸೂರಿನಲ್ಲಿ ಚಾತುರ್ಮಾಸ್ಯಕ್ಕೆ ಇದ್ದದ್ರಿಂದ ನಮ್ಮ ಮನೆಗೆ ಬಂದ್ರು, ಎಲ್ಲ ರೀತಿಯಾಗಿ ಮನೆಗೆ ಬಂದು ಅನುಗ್ರಹಿಸಿದ್ರು, ನನ್ನ ಮಗನಿಗೆ ಆಶೀರ್ವಾದವನ್ನು ಮಾಡಿದ್ರು. ಈ ರೀತಿಯಾಗಿ ಅದನ್ನ ನಾವು ಈಗಲೂ ಕೂಡ ನೆನೆಸ್ಕೊಳ್ತೇವೆ. ಆದ್ರೆ ಬೇಜಾರು ಸ್ವಾಮಿಗಳು ಇಲ್ಲ ಅನ್ನೋದ್ರಿಂದ ಇನ್ನೊಂದು ದೊಡ್ಡ ಕೊರತೆ ನಮಗೇನಾಯ್ತು ಅಂದ್ರೆ, ನಾನು ಒಂದು ಸಣ್ಣ ವಿಷಯ ಹೇಳಲೇಬೇಕು. ನಮ್ಮ ಮನೆಯಿಂದ ಹೊರಗೆ ಬಾಗಿಲಿನ ಹೊರಗೆ ಬಂದು ನಿಂತ್ರೆ ಮೇನ್ ರೋಡ್ ಕಾಣುತ್ತೆ. ನಾವು ಪ್ರತಿದಿನ ಮೈಸೂರಿನ ಚಾತುರ್ಮಾಸದಲ್ಲಿ ಸ್ವಾಮಿಗಳು ಎಲ್ಲಿಯಾದ್ರೂ ಪಾದ ಪೂಜೆಗೋ ಭಿಕ್ಷೆಗೋ ಎಲ್ಲೇ ಹೊರಗೊಟ್ಟರು ಕೂಡ ಆ ಮುಂದೆ ಬೇರೆಯನ್ನ ಗಾಡಿ ಹೋಗ್ತಾ ಇತ್ತು, ಅವರು ಸ್ವಾಮಿಗಳು ಹೋಗ್ತಾ ಇದ್ರು. ಮನೆ ಅವರು ಮೇನ್ ರೋಡ್ ಅಲ್ಲಿ ಹೊರಟರು ಅಂದ್ರೆ ನಾವು ಮಾತಾಡ್ಕೊಳ್ತಾ ಇದ್ವಿ, ಸ್ವಾಮಿಗಳೆಲ್ಲ ಪಾದ ಪೂಜೆ ಹೊರಟರು, ಭಿಕ್ಷೆ ಹೊರಟರು. ಮಹಾತ್ವ ಸಮಾಜ, ಒಬ್ಬ ಮಹಾತ್ವ ಯತಿಗಳು ಆ ಸೈರನ್ನಲ್ಲಿ ಕೂತು ಅಂತಹ ವೈಭವದ ಮಧ್ಯದಲ್ಲಿ ಹೋಗ್ತಾ ಇರೋದನ್ನ, ಆ ಸ್ವಾಮಿಗಳು ಇಲ್ಲದೆ ಇರೋದನ್ನ ಕಳ್ಕೊಂಡ್ವಿ. ನಾವು ಈ ಚಾತುರ್ಮಾಸದಲ್ಲಿ ನೆನೆಸ್ಕೊಳ್ತಾ ಇದ್ವಿ. ಚಾತುರ್ಮಾಸದಲ್ಲಿ ಪ್ರತಿನಿತ್ಯ ಸ್ವಾಮಿಗಳ ಒಂದು ಆ ಸೈರನ್ನಿ ಶಬ್ದ ಕೇಳಿಸ್ತಾ ಇತ್ತು, ಸ್ವಾಮಿಗಳನ್ನ ಅಷ್ಟು ವೈಭವದಲ್ಲಿ ನಾವು ನೋಡ್ತಾ ಇದ್ವಿ. ಈ ಬಾರಿ ಅದನ್ನು ಕಳ್ಕೊಂಡಿದ್ದೀವಿ ಅಂತ ಅದನ್ನು ಕೂಡ ಆಗಾಗ ನಾವು ನೆನಪಿಸಿಕೊಳ್ತಾ ಇರ್ತೇವೆ. ಈ ರೀತಿಯಾಗಿ ಈ ಅದ್ಭುತವಾದಂತಹ ಅವರ ಮಹಿಮೆ. ಒಂದು ನಾನು ಈ ಸಮಯದಲ್ಲಿ ಏನ್ ಹೇಳಬೇಕು ಅಂದ್ರೆ, ಬೇಜಾರು ಸ್ವಾಮಿಗಳು ಇಷ್ಟು ದಿವಸ ಬಂದು ಹೋಗಿದ್ದಾರೆ ಅಂತ ಹೇಳಿದ್ರೆ ಅವರದ್ದೇ ಒಂದು ಛಾಪು, ಅವರದ್ದೇ ಒಂದು ಶೈಲಿ ಎಲ್ಲ ಕಡೆ ಮೂಡಿಬಿಟ್ಟಿದೆ. ಪ್ರತಿಯೊಂದು ವಿಷಯ ಇರಬಹುದು. ನಾವೀಗ ಹೇಳಬೇಕು ಅಂದ್ರೆ ಒಂದು ಬ್ರ್ಯಾಂಡ್, ಸ್ವಾಮಿಗೆ ಬೇಜಾರು ಸ್ವಾಮಿಗಳದ್ದು ಒಂದು ಬ್ರ್ಯಾಂಡ್. ಯಾವುದರಲ್ಲಿ? ಪ್ರತಿಯೊಂದು ವಿಷಯದಲ್ಲಿ, ಶಾಸ್ತ್ರದಲ್ಲಿ ಇರಬಹುದು, ಆಚಾರ ವಿಚಾರದಲ್ಲಿ, ಸಂಸ್ಕೃತಿಯಲ್ಲಿ, ಸಮಾಜದ ವಿಷಯದಲ್ಲಿ, ಸಾಮಾಜಿಕ ವಿಷಯಗಳಲ್ಲಿ, ಸನ್ಯಾಸದಲ್ಲಿ, ಉತ್ಸಾಹದಲ್ಲಿ, ಸರಳತೆಯಲ್ಲಿ ಮತ್ತು ವಿನಯತೆಯಲ್ಲಿ, ಸೌಹಾರ್ದದಲ್ಲಿ, ಸಂಚಾರಗಳಲ್ಲಿ, ಬ್ರಹ್ಮಚರ್ಯದಲ್ಲಿ, ಭಾರಿ ದಿಟ್ಟತನದ ವಿಷಯಗಳಲ್ಲಿ ನಿರಂತರ ಚಟುವಟಿಕೆಯಿಂದ ಇರುವುದರಲ್ಲಿ, ಇಷ್ಟೆಲ್ಲ ವಿಷಯಗಳಲ್ಲಿ ಬೇಜಾರು ಮಾಡುತ್ತೆ ಒಂದು ಛಾಪು. ನಾವೇನಾದ್ರೂ ಈಗ ಆ ತರ ಏನಾದ್ರು ಮಾಡ್ತಿದ್ರೆ ಬೇಜಾರು ಸ್ವಾಮಿಗಳಿಗೆ ಎಲ್ಲ ಕಡೆ ನೆನ್ಸ್ಕೊಳ್ಬೇಕು. ಏನಾದ್ರು ಒಂದು ಮಾಡಿದ್ದೇವೆ ಅಂದ್ರೆ ಅವರನ್ನ ನೋಡಿ ಮಾಡಿದ್ದೇವೆ ಅಂತಾನೆ ಅರ್ಥ. ಅವರದ್ದೇ ನಮ್ಮ ಅನುಗ್ರಹ ಅಂತ ನಾವು ನೆನೆಸ್ಕೊಳ್ಬೇಕು. ಹಾಗಾಗಿ ಎಲ್ಲ ವಿಧವಾದಂತಹ ಚಟುವಟಿಕೆಗಳಲ್ಲಿ ನಮ್ಮ ಜೊತೆಗೆ ಅವರು ಈಗಲೂ ಕೂಡ ಇದ್ದಾರೆ. ಅವರನ್ನು ನಾವು ಮತ್ತೆ ಮತ್ತೆ ನಾವು ನೆನೆಸಿಕೊಳ್ತಾ ಇದ್ದೇವೆ. ಅವರ ಸಮಯ ಪರಿಪಾಲನೆ ಎಲ್ಲರೂ ಕೂಡ ಹೇಳಿರ್ತಾರೆ. ಅವಶ್ಯ ಅವರಂತಹ ಗಡಿಯಾರವೂ ಕೂಡ ಅವರನ್ನ ಮೀರಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಷ್ಟು ಸಮಯ ಪರಿಪಾಲನೆ. ಒಂದು ದಿವಸ ಅವರ ಜೊತೆಗೆ ನನ್ನ ಭೇಟಿ ಇತ್ತು, ಮಾತಾಡಬೇಕಿತ್ತು. ತುಂಬಾ ಗಡಿಬಿಡಿ ಮತ್ತೆ ಎಲ್ಲ ಆಗ್ಲಿಲ್ಲ. ಎಷ್ಟು ಕೇಳಿದ್ರು ಇಲ್ಲ, ಸಮಯ ಇಲ್ಲ ಅಂತ ಫ್ಲೈಟ್ ಏರ್ಪೋರ್ಟ್ಗೆ ಹೊರಟು ಬಿಟ್ರು. ಏನು ಮಾತಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೊರಟು ಏರ್ಪೋರ್ಟ್ ತಲುಪಿದ್ರು. ಗಡಿಬಿಡಿಯಲ್ಲಿ ಹೋಗಿ ಟ್ರಾಫಿಕ್ ಏನೋ ಇಲ್ಲದೇನೆ ಏನೋ ಇದರಿಂದ ಸ್ವಲ್ಪ ಬೇಗ ಹೋಗಿ ಫ್ಲೈಟ್ ಅರ್ಧ ಗಂಟೆ ಲೇಟ್ ಆಗಿ 3/4 ಗಂಟೆ ಸಮಯ ಏರ್ಪೋರ್ಟ್ ಅಲ್ಲಿ ಇಳಿಬೇಕಾದ್ರೆ ಸ್ವಾಮಿಗಳು ಕೂಡಲೇ ನನಗೆ ಫೋನ್ ಮಾಡಿದ್ರು. ಇಲ್ಲ, ನಾನು ಬೇಗ ಬಂದುಬಿಟ್ಟೆ, ಇಲ್ಲಿ ಅರ್ಧ ಗಂಟೆ ನಂಗೆ ಸಮಯ ಇದೆ, ಬರ್ತಿ ಅಂದ್ರೆ ಮಾತಾಡ್ಬೋದು. ಸ್ವಾಮಿಗಳು 5 ನಿಮಿಷ ಸಮಯ ಸಿಕ್ಕರೂ ಕೂಡ ಏನು ಕೆಲಸ ಮಾಡಿಸಿದ್ದಾರೆ, ಯಾವ ಕೆಲಸವನ್ನು ಯೋಜನೆ ಮಾಡಿ ಹೆಂಗೆ ನಡೆಸ್ಕೊಡ್ಬೇಕು ಅದನ್ನ ಅನ್ನುವ ಒಂದು ಯೋಜನೆ ಮಾಡ್ತಾರಲ್ಲ, ಅದನ್ನ ನಾನು ಅವತ್ತು ಕಲ್ತ್ಕೊಂಡೆ. ಏನಾದ್ರು ಸಮಯ ಸಿಕ್ತು ಅಂದ್ರೆ ಏನಾದ್ರು ಬೇಡಾದ ಕೆಲಸವನ್ನು ಸುಮ್ಮನೆ ವಿಶ್ರಾಂತಿಯನ್ನು ಮಾಡ್ತೇವೆ. ಆದ್ರೆ ಸ್ವಾಮಿಗಳು ಸಿಗುವ 5 ನಿಮಿಷಗಳಲ್ಲೂ ಒಂದೊಂದು ಸಾರ್ಥಕವಾದ ಕೆಲಸಗಳನ್ನ ಮಾಡಬೇಕು ಅನ್ನೋದನ್ನ ಅವರಿಂದ ನಾನು ಮತ್ತೆ ಬೇರೆ ವಿಷಯಗಳಲ್ಲಿ ನಾನು ತಿಳಿದುಕೊಳ್ತಾನೆ ಇದ್ದೇನೆ. ಹೀಗೆ ಕೊನೆ ಅದು ನಾನು ಅಂದುಕೊಂಡಂತಹ ಅದ್ಭುತವಾದ, ಅಂದ್ರೆ ಹೇಳಲೇಬೇಕು ಅಂದ್ಕೊಂಡ ವಿಷಯದಲ್ಲಿ ಒಂದನ್ನೇ ಹೇಳಿದ್ದೇನೆ. ಇನ್ನೊಂದು ವಿಷಯವನ್ನ ಹೇಳಿ ಆದಷ್ಟು ಬೇಗ ನನ್ನ ಒಂದು ಮಾತನ್ನ ಮುಗಿಸ್ತಾ ಇದ್ದೇನೆ. ನನಗೆ ಒಂದು ಅನಿಸ್ತಾನೇ ಇತ್ತು ವಿಷಯ, ಬೇಜಾರು ಸ್ವಾಮಿಗಳು ಇಷ್ಟು ಎತ್ತರದ ಸಾಧನೆಯನ್ನ ಮಾಡಿದ್ದಾರೆ. ಅವರ ಶ್ಲೋಕವೇ ಹೇಳುವ ಹಾಗೆ ತಪಸ್ಸು, ಸ್ವಾಧ್ಯಾಯ, ಶುಶ್ರೂಷೆ ಎಲ್ಲದರಲ್ಲೂ ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ. ಹಾಗಾಗಿ ಇತಿಹಾಸದಲ್ಲಿ ನಾವು ಯಾವ ಮಹಾಮಹಿಮರನ್ನ ಯಾವ ರೀತಿಯಲ್ಲಿ ಕಂಡಿದ್ದೇವೆ, ಸ್ವಾಮಿಗಳನ್ನು ಅದೇ ರೀತಿಯಲ್ಲಿ ಕಾಣಬೇಕು ಅಂತ ಆ ಒಂದು ಭಾಗ್ಯ ನಮಗೆ ಸಿಕ್ಕಿದೆ. ಅವರಿಗೆ ಚಕ್ರವರ್ತಿಗಳು ಅನ್ನೋ ಬಿರುದು ಸಿಕ್ಕಿದೆ. ಆದ್ರೆ ನನಗೊಂದು ಏನು ಆಸೆ ಆಗ್ತಾ ಇತ್ತು ಅಂದ್ರೆ, ಹೇಗೆ ಇತಿಹಾಸಗಳಲ್ಲಿ ನಾವು ವಾದಿರಾಜರು ಅಂತ ಕಾಣ್ತಾ ಇದ್ದೇವೆ, ಅದೇ ರೀತಿಯಾಗಿ ವ್ಯಾಸರಾಜರು ಅಂತ ಕಾಣ್ತಾ ಇದ್ದೇವೆ. ಹಾಗೆ ರಾಯರು ಅಂದ್ರೆ ಅದು ತತ್ಸಂತತ್ವ, ರಾಜರು ಅಂತಾನೆ ಅರ್ಥ. ಹೀಗೆ ಇತಿಹಾಸದಲ್ಲಿ ಯತಿ ಪರಂಪರೆಯಲ್ಲಿ ರಾಜರುಗಳು ಅಂತ ಯಾರ್ಯಾರು ಇದ್ದಾರೆ ಅವರೆಲ್ಲ ಆ ಎಲ್ಲ ರಾಜರುಗಳ ಜೊತೆಗೆ ನಮ್ಮ ಸ್ವಾಮಿಗಳನ್ನು ರಾಜರು ಅಂತ ಕರಿಬೇಕು ಅಂತ ನನಗೆ ಬಹಳ ಆಸೆ. ವಿಶ್ವೇಶ್ವರಾಜರು ಅಂತ ನನಗೆ ಅವರನ್ನ ಕರಿಬೇಕು ಅಂತ ಬಹಳ ದಿವಸಗಳಿಂದ ಆಸೆ. ಹೇಗೆ ವಾದಿರಾಜರು, ವ್ಯಾಸರಾಜರು, ಹಾಗೆ ರಾಯರು ಅಂತ ನಾವು ಕರೀತೇವೆ, ಆ ರೀತಿಯಾದಂತಹ ಎಲ್ಲ ವಿಧವಾದ ಸಾಧನೆಗಳನ್ನೆಲ್ಲ ಮಾಡಿದವರು. ಆದ್ರಿಂದ ಅವರನ್ನು ಕೂಡ ವಿಶ್ವೇಶ್ವರಾಜರು ಅಂತ ಕರೀಬೇಕು ಅಂತ ನನಗೆ ಬಹಳ ದಿವಸಗಳಿಂದ ಅನ್ನಿಸ್ತಾ ಇದ್ದದ್ದನ್ನ ಇವತ್ತಿನ ದಿವಸ ನಿಮ್ಮ ಮುಂದೆ ನಾನು ಹಂಚಿಕೊಂಡಿದ್ದೇನೆ. ಹೀಗೆ ಅವರ ಒಂದು
ಆ ಮಹಿಮೆ, ಅವರ ಒಂದು ಅದ್ಭುತವಾದಂತಹ ಗುಣಗಳು ಅದು ಬಹಳ ಅತಿ ಆದರಣೀಯವಾದಂತಹದ್ದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಒಂದೇ ಒಂದು ಧರ್ಮ ಸೂಕ್ಷ್ಮ ಅವರು ತೋರಿಸಿಕೊಟ್ಟಂತಹ ಧರ್ಮ ಸೂಕ್ಷ್ಮ ಏಕಾದಶಿ ಅವರಿಗೆ 80 ದಾಟಿದ ಮೇಲೆ ಒಂದು ಪ್ರಶ್ನೆ ಕೇಳಿದ ನಾನು, ಸ್ವಾಮಿ ತುಂಬಾ ಒದ್ದಾಡ್ತಾ ಇದ್ದೀರಿ, ಏಕಾದಶಿ ವಿಷಯದಲ್ಲಿ ನಿರ್ಣಯ ಕೊಟ್ಟಾಗಿದೆ 8ರಿಂದ 70ರವರೆಗೆ ಮಾಡಬೇಕು ಅಂತಿದೆ, ಹಾಗೆ ನೀವು 80 ದಾಟಿದೆ, ಸ್ವಲ್ಪ ನೀವೇನಾದ್ರೂ ಏಕಾದಶಿಯಲ್ಲಿ ಸಂಕೋಚ ಮಾಡಬಹುದಿತ್ತಲ್ಲ, ಎಷ್ಟು ನೀವು ಕಷ್ಟಪಡೋದು ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅಂದಾಗ, ಹೌದಾ ಅಂತ ಯಾರಾದ್ರೂ ಅದನ್ನ ಸಿಕ್ಕದೆ ಚಾನ್ಸ್ ಅಂತ ಆಹಾರ ತಗೊಂಡ್ಬಿಡೋರು. ನಮ್ಮಂತವರೆಲ್ಲಾದ್ರೆ ನಾವು ಅಷ್ಟೇ ಮಾಡ್ತೇವೆ. ಸ್ವಾಮಿಗಳು ಎಷ್ಟು ಧರ್ಮ ಸೂಕ್ಷ್ಮ ಅಂದ್ರೆ, ಇಲ್ಲ ಕೆಲವು ಕಡೆ ಪ್ರಮಾಣಗಳಲ್ಲಿ 8ರಿಂದ 80 ಅಂತಿದೆ, ಇನ್ನು ಕೆಲವು ಕಡೆ 8ರಿಂದ 85 ಅಂತಿದೆ. ಹಾಗಾಗಿ ಏನೇನು ಪ್ರಮಾಣಗಳಿದೆಯೋ ಎಲ್ಲವನ್ನು ಮುಗಿಸಿದ ಮೇಲೆ ಬೇಕಾದ್ರೆ ವಿಚಾರ ಮಾಡೋಣ. ಆದ್ರಿಂದ ನಾವು ಎಲ್ಲಿಯೂ ಧರ್ಮವನ್ನು ಮೀರಬಾರದು ಅನ್ನೋದನ್ನ ಅವರು ತೋರಿಸಿಕೊಟ್ಟು, ನಮಗೆ ಅನುಕೂಲ ಶಾಸ್ತ್ರಗಳು ಎಲ್ಲರೂ ಸಿಕ್ಕರೆ ಸಾಕು ಅಂತ ಹೇಳ್ತಿರ್ತೀವಿ. ಅವರು ಸಿಕ್ಕಾಗಲೂ ಕೂಡ ಅದನ್ನ ಮೀರಿ ಧರ್ಮವನ್ನ ಮಾಡಿದ್ದನ್ನ ನಾನು ಅವರಿಂದ ಕಲ್ತುಕೊಳ್ತಾ ಇದ್ದೇನೆ. ಹೀಗೆ ಅವರ ಅನುಗ್ರಹ ನನ್ನ ಮೇಲೆ ಬಹಳವಾಗಿ ಇದೆ. ನನಗೆ ನಾಟಕ ಇತ್ಯಾದಿಗಳೆಲ್ಲ ಅಭಿರುಚಿ ಇದ್ದಾಗ ಎಲ್ಲೆಲ್ಲಿ ನಡೆದಿದೆಯೋ ಎಲ್ಲ ಕಡೆ ಸಂಪೂರ್ಣವಾಗಿ ಅವರ ಸಾಂಸ್ಕೃತಿಕವಾದ ಅಭಿರುಚಿ, ಅವರು ಕೊಟ್ಟಂತಹ ಒಂದು ಉತ್ಸಾಹಗಳನ್ನ ನಾನು ಹೇಳಬೇಕಾದ್ರೆ ಪ್ರತ್ಯೇಕವಾದ ಸಮಯ ಬೇಕಾಗ್ತದೆ. ಆದ್ರೆ ಅವರು ನಾನು ಮಾಡಿದ ಎಲ್ಲ ವಿಧವಾದಂತಹ ನಾಟಕ ಇತ್ಯಾದಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಕೂತು ಸಂಪೂರ್ಣ ನೋಡಿ ಅನುಗ್ರಹವನ್ನ ಅವರು ಮಾಡಿದ್ದನ್ನ ನಾನು ನೆನೆಸ್ಕೊಳ್ಬೇಕು. ಎಲ್ಲ ವಿಧವಾಗಿ ಅವರು ನನಗೆ ವಿಶೇಷವಾಗಿ ಅನುಗ್ರಹ ಮಾಡಿದ್ದಾರೆ. ವಿಮಾನದಲ್ಲಿ ನನಗೆ ಒಳ್ಳೆಯ ಅನುಗ್ರಹವನ್ನ ಮಾಡಿದ್ದಾರೆ. ಅವರಿಗೆ ಬೇರೆ ಬೇರೆ ವಿಧವಾದಂತಹ ಸೇವೆಯನ್ನ ಮಾಡಲಿಕ್ಕೆ, ದೇವರ ಸೇವೆಯನ್ನು ಮಾಡುವಂತಹ ಅನುಗ್ರಹಗಳನ್ನು ಮಾಡಿದ್ದಾರೆ. ಅವರ ಜೊತೆಗೆ ಎಲ್ಲವನ್ನೂ ನಾನು ಅನುಭವಿಸಲಿಕ್ಕೆ ಅನುವು ಮಾಡಿಕೊಟ್ಟು ನನಗೆ ವಿಶೇಷವಾದ ಅನುಗ್ರಹವನ್ನ ಅವರು ಮಾಡಿದ್ದಾರೆ. ನನ್ನ ಕುಟುಂಬದ ಮೇಲೆ, ನನ್ನ ಮೇಲೆ ಅವರು ಮಾಡಿದಂತಹ ಅನುಗ್ರಹ ಅದು ಹೇಳಲಿಕ್ಕೆ ಸಾಧ್ಯವಾಗದೇ ಇರುವಂತಹದ್ದು. ನನ್ನ ಸಮಗ್ರ ಕುಟುಂಬದ ಮೇಲೆ, ನನ್ನ ಮೇಲೆ, ನನ್ನ ಮಕ್ಕಳ ಮೇಲೆ ವಿಶೇಷವಾದ ಅವರ ಅನುಗ್ರಹ ನಾನು ಯಾವಾಗಲೂ ಸ್ಮರಿಸಿಕೊಳ್ಳಬೇಕಾದದ್ದು ಅಂತ ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರ ಮುಂದೆ ಇದನ್ನ ನಾನು ನಿಮ್ಮ ಮುಂದೆ ಇದನ್ನ ನಾನು ಹಂಚಿಕೊಳ್ತಾ ಇದ್ದೇನೆ. ಏನಾದ್ರೂ ಹೆಚ್ಚು ಕಡಿಮೆ ಮಾತನಾಡಿದ್ದು ಅಥವಾ ಸಮಯವನ್ನ ಅತಿ ಹೆಚ್ಚಾಗಿ ತಗೊಂಡದ್ದು ಇತ್ಯಾದಿ ಅನೇಕ ಅಪರಾಧಗಳಿಗೆ ಎಲ್ಲರೂ ಕೂಡ ಅವಶ್ಯವಾಗಿ ನನ್ನನ್ನ ಕ್ಷಮಿಸಬೇಕು ಅಂತ ಹೇಳ್ತಾ, ಈ ಒಂದು ಅವಕಾಶವನ್ನು ಕೊಟ್ಟಂತಹ ನಮ್ಮ ಗುರುಗಳಾದಂತಹ ಬದರಿನಾರಾಯಣಾಚಾರ್ಯ ಮತ್ತು ಇನ್ನು ಎಲ್ಲ ವಿಧವಾದಂತಹ ಈ ಒಂದು ಆಯೋಜನೆ ಮಾಡಿದ ಎಲ್ಲರಿಗೂ ಕೂಡ ಅನಂತ ಕೃತಜ್ಞತೆ ನಮಸ್ಕಾರಗಳನ್ನು ಹೇಳ್ತಾ, ಮತ್ತೆ ಗುರುಗಳನ್ನ ಈ ಒಂದು ಸಮಯದಲ್ಲಿ ಸ್ಮರಣೆಯನ್ನ ಮಾಡಿಕೊಳ್ತಾ ಈ ಒಂದು ಸೇವೆಯನ್ನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೇನೆ. ಇದುವರೆಗೂ ಕೂಡ ಶ್ರೀಕಾಂತಾಚಾರ್ಯ ಕಳಸಾಪುರ ಹಾಗೂ ಬದರಿನಾರಾಯಣಾಚಾರ್ಯ ಕಟ್ಟಿ ಇಬ್ಬರು ಕೂಡ ತುಂಬಾ ಸೊಗಸಾಗಿ ಗುರುಗಳ ಮಹತ್ವವನ್ನ ಸಮಾಜಕ್ಕೆ ತೋರಿಸಿಕೊಟ್ಟಿದ್ದಾರೆ. ಬದರಿನಾರಾಯಣ ಕಟ್ಟಿಯವರು ತಂದೆ, ತಾಯಿ, ತನ್ನ ಸಹೋದರಿ ಎಲ್ಲರ ಮೇಲೂ ಕೂಡ ಆ ಶ್ರೀಪಾದಂಗಳವರ ಅನುಗ್ರಹ ದೃಷ್ಟಿ, ಅವರ ತಪಸ್ಸಿನ ಶಕ್ತಿ ಎಂಥದ್ದು ಎಂಬುದನ್ನ ತುಂಬಾ ಚೆನ್ನಾಗಿ ಅನೇಕ ಉದಾಹರಣೆಗಳ ಮೂಲಕವಾಗಿ ಬದರಿನಾರಾಯಣಾಚಾರ್ಯ ಕಟ್ಟಿಯವರು ತಿಳಿಸಿಕೊಟ್ರೆ, ಶ್ರೀಕಾಂತಾಚಾರ್ಯ ಕಳಸಾಪುರವರು ಶ್ರೀಪಾದಂಗಳವರ ಕವಿತಾ ಶಕ್ತಿ, ಅವರ ಔದಾರ್ಯ, ಶಿಷ್ಯ ವಾತ್ಸಲ್ಯ, ಹೀಗೆ ಅನೇಕ ಗುಣಗಳನ್ನ ಶ್ರೀಪಾದಂಗಳವರ ಗುಣಗಳನ್ನ ಶ್ರೀಕಾಂತಾಚಾರ್ಯ ಕಳಸಾಪುರ ತೋರಿಸಿಕೊಟ್ಟಿದ್ದಾರೆ. ಇಬ್ಬರಿಗೂ ಕೂಡ ನಾನು ನಮ್ಮ ವಿಶ್ವೇಶತೀರ್ಥ ಸೇವಾ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಇಬ್ಬರ ಈ ಸೊಗಸಾದ ಈ ಅನುಭವಗಳು ಅವರಿಗೆ ಪ್ರಾಯ 2 ದಿವಸ 3 ದಿವಸ ಜಾಸ್ತಿ ಅವಕಾಶಗಳನ್ನೇ ಕೊಡಬೇಕು. ಆದರೆ ಸಮಯದ ಮಿತಿಗೆ ಒಳಪಟ್ಟು ನಾವು ಕಾರ್ಯಕ್ರಮವನ್ನ ಆಯೋಜನೆ ಮಾಡಬೇಕಾಗಿದೆ. ಆದರೆ ಹೆಚ್ಚು ಅವಕಾಶವನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತಿಗೆ ಇಲ್ಲಿಗೆ ಕಾರ್ಯಕ್ರಮ ಕೃಷ್ಣಾರ್ಪಣ ಮಸ್ತು ಅಂತ ಮುಗಿಸ್ತಾ ಇದ್ದೇವೆ. ನಾಳೆ ದಿವಸ ತಿರುಮಲ ದೇವಸ್ಥಾನದ ದಾಸ ಸಾಹಿತ್ಯ ಪ್ರಾಜೆಕ್ಟಿನ ವಿಶೇಷ ಅಧಿಕಾರಿಗಳಾಗಿರ್ತಕ್ಕಂತಹ ವಿದ್ವಾಂಸರು ಆಗಿರ್ತಕ್ಕಂತಹ ಶ್ರೀಯುತ ಆನಂದ ತೀರ್ಥಾಚಾರ್ಯ ಪಗಡಾಲ್ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. 7 ಗಂಟೆಗೆ ಸರಿಯಾಗಿ ಎಲ್ಲರೂ ಕೂಡ ಉಪಸ್ಥಿತರಾಗಬೇಕು ಅಂತ ನಾನು ತಿಳಿಸ್ತಾ ಇದ್ದೇನೆ. ಕೃಷ್ಣಾರ್ಪಣ ಮಸ್ತು.